ಭುವಿ ಪರಂ ನಾಥಮಪ್ರೇಕ್ಷಮಾಣನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ತತ್ವಶಾಸ್ತ್ರ ಇದು ಕೃಷ್ಣ ಹೇಳಿದ ತತ್ವವಾದವೇ. ಅದನ್ನೇ ಮತ್ತೆ ಆಚಾರ್ಯರು ಹೇಳಿದಾಗ ಅದಕ್ಕೆ ಆಚಾರ್ಯರು ತತ್ವವಾದ ಅಂತಲೇ ಹೆಸರಿಟ್ಟರು ತನ್ನ ಸಿದ್ಧಾಂತಕ್ಕೆ. ಕೃಷ್ಣ ಹೇಳಿದ ತತ್ವವಾದ, ಅದರ ಆಳ ಅಗಲಗಳನ್ನು ಸ್ವಲ್ಪ ಸ್ವಲ್ಪ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೇನೆ. ಬಹಳ ಅಪೂರ್ವ ಸಂಗತಿಗಳನ್ನು, ಅಂತರಂಗ ಪ್ರಪಂಚ, ನಮಗೆ ಕಣ್ಣಿಗೆ ಕಾಣದ ಹೊರಗಿನ ಪ್ರಪಂಚದಲ್ಲಿ ಗೋಚರವಾಗದ ಅಂತರಂಗ ಪ್ರಪಂಚದ ಅಥವಾ ಮಾನಸಿಕ ಪ್ರಪಂಚದ ತಾತ್ವಿಕ ಪ್ರಪಂಚದ ಒಳನೋಟವನ್ನು ಕೊಟ್ಟು ಕೃಷ್ಣ ಆ ಒಳಗಿರುವ ಸತ್ಯವನ್ನು ನೋಡುವಂತಾನೆ. ಆ ಒಳನೋಟದಿಂದ ತಿಳಿದ ಸಂಗತಿಗಳಲ್ಲಿ ನಾವು ಮೊನ್ನೆ ಕೊನೆಗೆ ನೋಡಿದ ಸಂಗತಿ ದೇಹದ 9 ಅವಸ್ಥೆಗಳು ಅಂತ. ಇದಕ್ಕೆ ಒಳನೋಟ ಯಾಕೆ ಬೇಕು ಅಂತ ನೀವು ಯೋಚಿಸಬಹುದು. ಒಳನೋಟ ಇರದೇ ಇದ್ದವರಿಗೆ ಇದು ಆತ್ಮದ 9 ಅವಸ್ಥೆಗಳಾಗಿಬಿಡ್ತವೆ. ದೇಹದ ಅವಸ್ಥೆ, ದೇಹ ಆತ್ಮ ಎರಡು ಬೇರೆ ಇಲ್ಲೇ ಇಲ್ಲ. ಅದರಿಂದ ಇತ್ಯೇತಾಹ ಇತ್ಯವಸ್ಥಾಹ ತನೋರ್ನವ ಅಂತ. ಯಾಕೆಂದರೆ ನೋಡಿ, ಇದನ್ನು ಒಳನೋಟ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ಒಳನೋಟ ಇಲ್ಲದೇ ಇದ್ದವ್ರಿಗೆ ಆತ್ಮ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಇಟ್ಟುಕೊಳ್ಳಿ. ಆತ್ಮ ಅಂದರೆ ಒಂದು ಸೂಕ್ಷ್ಮವಾದಂಥ ಒಂದು ಚೈತನ್ಯ. ಅದು ಇದ್ದರೂ ಕೂಡ ಇಟ್ಸ್ ಸ್ಮಾಲರ್ ದ್ಯಾನ್ ಆನ್ ಆಟಮ್ ಅಲ್ವಾ, ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಒಂದು ವಸ್ತು. ಪ್ರಾಯ ಇವತ್ತು ವಿಜ್ಞಾನಿಗಳು ಬಿಡಿ, ಯಾಕಂದರೆ ವಿಜ್ಞಾನಿಗಳು ಅದ್ರ ಬಗ್ಗೆ ಖಚಿತವಾಗಿ ಏನೂ ತೀರ್ಮಾನಕ್ಕೆ ಬರಲಿಲ್ಲ. ಈ ವೇದಾಂತ ಫಿಲಾಸಫಿ ಹೇಳತಕ್ಕಂಥ ವಸ್ತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂತಂದರೆ ಭಗವಂತನನ್ನು ಬಿಟ್ಟರೆ ಮತ್ತೆ ಎಲ್ಲಕ್ಕಿಂತ ಸೂಕ್ಷ್ಮವಾದ ವಸ್ತು ಅಂದರೆ ಜೀವನೇ. ಪರಮಾಣುವಿಗಿಂತಲೂ ಸೂಕ್ಷ್ಮವಾದದ್ದು. ಅದರ ಒಳಗೂ ಬಿಂಬರೂಪದಿಂದಿರುವ ಪರಮಾತ್ಮ ಅದಕ್ಕಿಂತಲೂ ಸೂಕ್ಷ್ಮ. ಅದು ಬಿಟ್ಟರೆ, ಭಗವಂತನನ್ನು ಬಿಟ್ಟರೆ ಜೀವದಷ್ಟು ಸೂಕ್ಷ್ಮವಾದ ಇನ್ನೊಂದು ವಸ್ತುವೇ ಇಲ್ಲ. ಇವಾಗ ಈ ಅವಸ್ಥೆಗಳು ಜೀವನಿಗಲ್ಲ, ಆದರೆ ಜೀವ ಈ ಎಲ್ಲ ಅವಸ್ಥೆಗಳಾಗುವಾಗಲೂ ಇರ್ತಾನೆ ನೋಡಿ. ಈಗ ನಿಷೇಕ, ಗರ್ಭ, ಜನ್ಮಾನಿ. ನಿಷೇಕ ಆಗುವಾಗ ಆ ರೇತಸ್ಸಿನ ಜೊತೆಗೆ ಜೀವನು ಗರ್ಭ ಪ್ರವೇಶ ಮಾಡ್ತಾನೆ. ಬರೇ ರೇತಸ್ಸು ಪ್ರವೇಶ ಮಾಡಿದ್ದರಿಂದ ಸಂತತಿ ಆಗುವುದಿಲ್ಲ, ಅದರಲ್ಲಿ ಜೀವಾಣು ಇರಬೇಕು. ಜೀವನಿಗೆ ಈ ಎಲ್ಲ ಅವಸ್ಥೆಗಳಲ್ಲಿ ಶರೀರದ ಒಳಗೆ ಅವನು ಇರಲೇಬೇಕು. ಅವನು ಇಲ್ಲ ಅಂದರೆ ಈ ಶರೀರ ಬೆಳೆಯೋದಿಲ್ಲ. ನಿಷೇಕ ಆದದ್ದು ವ್ಯರ್ಥವಾಗತ್ತೆ. ಗರ್ಭ ಬೆಳೆಯೋದಿಲ್ಲ 9 ತಿಂಗಳು. ಗರ್ಭದಲ್ಲಿ ಮಧ್ಯದಲ್ಲಿ ಆ ಜೀವ ಹೊರಟೋಯ್ತು ಅಂತ ಇಟ್ಟುಕೊಳ್ಳಿ, ಗರ್ಭ ಬೆಳೆಯೋದಿಲ್ಲ. ಗರ್ಭ ಬೆಳೆಯಿತು, 9 ತಿಂಗಳು ಜೀವ ಇದ್ದ. ಆಮೇಲೆ 9 ತಿಂಗಳು ಮಾತ್ರ ಗರ್ಭವಾಸದ ದುಃಖ ಒಂದು ಜೀವಕ್ಕೆ ಇತ್ತು. ಅದು ಗರ್ಭವಾಸದ ಪ್ರಾರಬ್ಧ ಮಾತ್ರ ಇರುವ ಜೀವ. ಅದು ಹುಟ್ಟುವಾಗ ಬರೇ ಮೃತ ಶರೀರ, ಜೀವ ಇರೋದಿಲ್ಲ, ಜನನ ಇಲ್ಲ ಆ ಶರೀರದಲ್ಲಿ. ಹೀಗೆ ಜೀವ ಇಲ್ಲದೇ ಇದ್ದರೆ ಈ ಯಾವ ಅವಸ್ಥೆಗಳು ತನುವಿಗೆ ಬರೋದಿಲ್ಲ. ಹುಟ್ಟೋ ತನಕ ಗರ್ಭದಲ್ಲಿ ಜೀವ ಇತ್ತು. ಜನನ ಕಾಲದಲ್ಲಿ ಈಗ ಅಷ್ಟೇ ಪ್ರಾರಬ್ಧ ಆದರೆ ಒಂದು ಮೃತ ಶರೀರ ಹುಟ್ಟುತ್ತೆ. ಮೃತ ಶರೀರವೇ ಹುಟ್ಟಬೇಕಾಗಿಲ್ಲ. ಗರ್ಭವಾಸದ ಪ್ರಾರಬ್ಧ ಇಲ್ಲದೆ ದೇಹವಾಸದ ಪ್ರಾರಬ್ಧ ಜೀವ ಹೊಂದಿದ್ದರೆ ಅದು ಹುಟ್ಟುವಾಗ ಸೇರಿಕೊಳ್ಳುತ್ತೆ. ಅದು ಸೊ ಗರ್ಭದಲ್ಲಿದ್ದ ಮಗುವೇ ಬೇರೆ, ಆ ಜೀವವೇ ಬೇರೆ, ಹುಟ್ಟಿದ್ದೇ ಬೇರೆ. ಅದು ಗೊತ್ತೇ ಆಗೋದಿಲ್ಲ.
ಇವಾಗ ತಂದೆ ತಾಯಿಗೆ ಏನು ಗೊತ್ತಾಗತ್ತೆ? ಗರ್ಭದಲ್ಲಿ ಬೆಳವಣಿಗೆಗೆ ಒಂದು ಜೀವ ಸೇರಿಕೊಂಡಿತ್ತು. ಈಗ ಆಚಾರ್ಯ ಅವತಾರದಲ್ಲಿ ಆಚಾರ್ಯ ನಿಷ್ಕಾಸ ಎನ್ಪರಮಸೌ ಭಗವಾನ್ ವಿವೇಶ, ಆಚಾರ್ಯ ತನ್ನ ತಾಯಿಯ ಗರ್ಭದಲ್ಲಿ ಬೆಳೆದಾಗ ಇದ್ದ ಜೀವವೇ ಬೇರೆ. ಜನನ ಕ್ಷಣದಲ್ಲಿ ಆಚಾರ್ಯರು ಪ್ರವೇಶ ಮಾಡಿದರು, ಆದರೆ ತಂದೆ ತಾಯಿಗೆ ಗೊತ್ತಾಗಿದೆ, ಅದು ಯಾರಿಗೂ ತಿಳಿಯೋದಿಲ್ಲ. ಹಾಗೆ ಗರ್ಭದಲ್ಲಿ ಇರತಕ್ಕ ಜೀವ ಬೇರೆ, ಹುಟ್ಟುವಾಗ ಇದ್ದ ಜೀವ ಬೇರೆಯೂ ಆಗ್ಬೋದು. ಇಲ್ಲದೇ ಇದ್ದರೆ ಮೃತ ಶರೀರ ಆಗತ್ತೆ ಅದು. ಆಮೇಲೆ ಬಾಲ್ಯ, ಕೌಮಾರ, ಯೌವನ ಈ ಬೆಳಿಬೇಕಾಗಿದ್ದರೆ ಅದರೊಳಗೆ ಮತ್ತೆ ಜೀವ ಇರಬೇಕು. ಜೀವ ಇಲ್ಲದೆ ಇದ್ದರೆ ದೇಹಕ್ಕೆ ಬಾಲ್ಯವೂ ಇಲ್ಲ, ಕೌಮಾರವೂ ಇಲ್ಲ, ಯೌವನವೂ ಇಲ್ಲ. ಮಧ್ಯ ವಯಸ್ಸು, ಜರ, ಮೃತ್ಯು ಎಲ್ಲವೂ ಜೀವದ ಪ್ರವೇಶದಿಂದಲೇ ಬರ್ತಕ್ಕ ಅವಸ್ಥೆಗಳು. ಅದನ್ನ ಇಷ್ಟೂ ಅವಸ್ಥೆಗಳು ದೇಹಕ್ಕೆ ಆಗುವಾಗ ಇತ್ಯವಸ್ಥಾಹ ತನೋರ್ನವ, ಒಟ್ಟಿಗೆ ಜೀವನವೂ ಇದ್ದಾನೆ. ಆದರೆ ಜೀವನದ್ದಲ್ಲ ಅಂತ ಯಾಕೆ ಹೇಳ್ತಾನೆ ಭಗವಂತ ಅಂದರೆ, ಇವಾಗ ಒಟ್ಟಿಗಿರೋದಷ್ಟೇ. ಅವನಿಗೆ ವಿಕಾರ ಆಗಿದೆಯೋ, ಜೀವನ ಸ್ವರೂಪದಲ್ಲಿ ಏನಾದರೂ ವಿಕಾರ ಆಗಿದೆಯೋ? ಇಲ್ಲ. ಅವನ ದೇಹದಲ್ಲಿ ವಿಕಾರಗಳಾದ ಇದರಿಂದ 9 ಅವಸ್ಥೆಗಳು ಅಂದರೆ ಬದಲಾವಣೆಗಳು, ವಿಕಾರಗಳು ಅಲ್ವಾ. ನಾವೀಗ ಬಾಲ್ಯ, ಯೌವನ, ಈ ಬಾಲ್ಯದಲ್ಲಿ ಇರತಕ್ಕಂಥ ಜೀವಕ್ಕೂ ಯೌವನದಲ್ಲಿ ಇರತಕ್ಕ ಜೀವಕ್ಕೂ ಸ್ವರೂಪದಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ, ಮತ್ತು ದೇಹದಲ್ಲಿ ವ್ಯತ್ಯಾಸ ಆದದ್ದು. ವ್ಯತ್ಯಾಸ ಆಗಲಿ ಬಿಡಲಿ, ಒಟ್ಟಿಗೆ ಇದೆ ಅಲ್ವಾ ಅಂತ ಹೇಳಿದರೆ, ಹಾಗಾದರೆ ಜೀವದ ಒಟ್ಟಿಗೆ ಪರಮಾತ್ಮನ ಇದ್ದಾನಲ್ಲ, ಬರೀ ಜೀವ ಬರೋದುಂಟು. ಹಾಗಾದ್ರಿಂದ ಏನು ನಿಷೇಕ ಗರ್ಭ ಜನ್ಮ ಜೀವನಿಗೆ ಮಾತ್ರ ಅಲ್ಲ, ಪರಮಾತ್ಮನಿಗೆ ಉಂಟು. ನಿಷೇಕ ಆಗುವಾಗ ಪರಮಾತ್ಮ ಇರಲಿಲ್ವಾ? ಪರಮಾತ್ಮ ಇರದಿದ್ದರೆ ಆ ಗರ್ಭ ಬೆಳೀತಾನೇ ಇರಲಿಲ್ಲ. ಐತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಋಷಿಗಳು, ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಈ ದೇಹದ ಒಳಗೆ ಹೋದ ವಸ್ತು ಅದು ಒಂದೋ ತಿಂದ ವ್ಯಕ್ತಿಯ ಹೊಟ್ಟೆಯಲ್ಲಿ ಜೀರ್ಣವಾಗಬೇಕು. ಜೀರ್ಣ ಆಗದೆ ದೇಹದ ಬೆಳವಣಿಗೆಗೆ ಬೇಡವಾದ ವಸ್ತುವಾದರೆ ರಿಜೆಕ್ಟ್ ಆಗಿ ಮಲಮೂತ್ರವಾಗಿ ಹೋಗಬೇಕು. ಮಲಮೂತ್ರವಾಗಿ ಹೋಗದೆ ಜೀರ್ಣವೂ ಆಗದಿದ್ದರೆ ಒಳಗಿನಿಂದ ಎಕ್ಸ್ಟ್ರಾ ಗ್ರೋತ್ ಆಗಿ ಇಟ್ಸ್ ಎ ಥಿಂಗ್ ಟು ಬಿ ಆಪರೇಟೆಡ್. ಅದು ಮತ್ತೆ ಡಾಕ್ಟ್ರು ಕಿತ್ತು ತೆಗಿಬೇಕು. ಅದು ಬೇಡವಾದ ಅನ್ವಾಂಟೆಡ್ ಗ್ರೋತ್ ಆಗಿ ಈ ದೇಹದ ಬೆಳವಣಿಗೆಗೆ ಬಾಧಕ ವಸ್ತುವಾಗಿ ನಿಲ್ಲುತ್ತೆ. 3 ಸಂಗತಿ ಇದೆ. ಇದು ಯಾವುದು ಆಗದೇ ಇರುವಂತೆ ಮಾಡಿಬಿಟ್ನಲ್ಲ ಭಗವಂತ ಅಂತ. ಈ ಗರ್ಭಕೋಶದಲ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಶುರುವಾಯಿತು. ಎಕ್ಸ್ಟ್ರಾ ಗ್ರೋತ್ ಶುರುವಾದ ಈ ರೇತಸ್ಸು ನಿಷೇಕದಿಂದ ಹೆಣ್ಣಿನ ಗರ್ಭದೊಳಗೆ ಹೋಗಿ ಸೇರಿದ ರೇತಸ್ಸು ಅದರ ಆಹಾರದ ಒಟ್ಟಿಗೆ ಜೀರ್ಣವೂ ಆಗಲಿಲ್ಲ, ಮಲಮೂತ್ರದ ಜೊತೆಗೆ ರಿಜೆಕ್ಟೂ ಆಗಲಿಲ್ಲ. ಒಳಗೆ ಎಕ್ಸ್ಟ್ರಾ ಗ್ರೋತ್ ಆದರೂ ಅದು ದೇಹಕ್ಕೆ ಬಾಧಕವಾದ ಟು ಬಿ ಆಪರೇಟೆಡ್ ಎಕ್ಸ್ಟ್ರಾ ಗ್ರೋತು ಆಗಲಿಲ್ಲ. ಇಂಥದ್ದು ಇನ್ನೊಂದು ಉಂಟು ಹೇಳ್ತಾರೆ ಉಪನಿಷತ್. ಇಲ್ಲ, ತಿಂದದ್ದು ಒಳಗೆ ಹೋದದ್ದು ಒಂದೋ ಅದು ಎಕ್ಸ್ಟ್ರಾ ಗ್ರೋತ್ ಆಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಆಪರೇಷನ್ ಮಾಡಿಸ್ಬೇಕು, ಇಲ್ಲ ಜೀರ್ಣ ಆಗಬೇಕು, ಇಲ್ಲ ಮಲವಾಗಿ ಹೋಗಬೇಕು. ಇದು ಯಾವುದೂ ಆಗದೆ ಅದು ಪ್ರತ್ಯೇಕ ಇನ್ನೊಂದು ಹೊಸ ಜೀವ ಉದಯವಾಗುವಂತೆ ಮಾಡಿಬಿಟ್ನಲ್ಲ, ಇದು ಭಗವಂತನ ವಿಚಿತ್ರ ಅಂತ. ಹಾಗಾಗಿ ಅದು ಮತ್ತೆ ಹೊಸ ಜೀವ ಉದಯ ಆಗಬೇಕಾದ್ರೆ ಅದರೊಳಗೆ ಬಿಂಬರೂಪದಲ್ಲಿ ಅವನು ಇರಲೇಬೇಕು. ಅದರಿಂದ ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನ ಯೋ ಮಧ್ಯ ಜರ ಮತ್ತೆ ದೇಹತ್ಯಾಗ ಮೃತ್ಯು, ಇದೆಲ್ಲ ಅವಸ್ಥೆಗಳು ಭಗವಂತನಿಗೆ ಉಂಟಲ್ವ. ಭಗವಂತನಿಗೆ ಅವಸ್ಥೆಗಳು ಅಂತ ಯಾಕೆ ಹೇಳೋದಿಲ್ಲ? ಈ ಭಗವಂತನಿಗೆ 2 ಕಾರಣದಿಂದ ಅವಸ್ಥೆಗಳು. ಒಂದೋ ಅದು ಆ ವಿಕಾರಗಳು ನನ್ನಲ್ಲಿ ಇರಬೇಕು, ಅಥವಾ ವಿಕಾರ ಇದೆ ಅನ್ನುವ ಭ್ರಮೆ ಆದರೂ ಇರಬೇಕು. ನಾನೇ ಬದಲಾಗ್ತಾ ಇದ್ದೇನೆ, ನಾನೇ ದೊಡ್ಡದಾಗ್ತಾ ಇದ್ದೇನೆ. ಒಂದೋ ವಿಕಾರಕ್ಕೆ ವಿಕಾರ ನನಗಿರಬೇಕು, ಇಲ್ಲ ಅಂದರೆ ವಿಕಾರದ ಅಭಿಮಾನ ಅಂದರೆ ಅದು ಭ್ರಮೆ. ಅದು 2 ಇರಬೇಕು. ಭಗವಂತನಲ್ಲಿ ವಿಕಾರವೂ ಇಲ್ಲ, ಈ ವಿಕಾರಕ್ಕೆ ನಾನು ಒಳಗಾಗ್ತಾ ಇದ್ದೇನೆ ಅನ್ನುವಂತಹ ಭ್ರಮೆಯೂ ಇಲ್ಲ, ವಿಕಾರದ ಅಭಿಮಾನವೂ ಇಲ್ಲ. ಹಾಗಾಗಿ ಭಗವಂತನಿಗೆ ವಿಕಾರಗಳು ಅಂತ ಹೇಳೋದಿಲ್ಲ ನಾವು. ಜೀವನಿಗೂ ಇಲ್ಲ, ಅದು ನನಗಿದೆ ಅಂತ ಅವನಿಗೊಂದು ಭ್ರಮೆ ಉಂಟಲ್ಲ. ಇದು ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ಸಣ್ಣ ದೊಡ್ಡ ದಪ್ಪಾದೆ, ನಾನು ಚವನಪ್ರಾಶ ತಗೊಂಡು 4 kg ಜಾಸ್ತಿ ಆದೆ. ಏನು ಜಾಸ್ತಿ ಆದೆ? ಅವನ ಮಾಂಸ, ಅವನಲ್ಲ. ನಾನು 4 kg ಈ ಭ್ರಮೆ ಅಭಿಮಾನ, ಅಭಿಮಾನಿಕ. ಆದ್ರಿಂದ ವಸ್ತುತಃ ಪರಮಾತ್ಮನಿಗೂ ವಿಕಾರಗಳಿಲ್ಲ, ಜೀವನಿಗೂ ವಿಕಾರಗಳಿಲ್ಲ. ಆದರೆ ಇದೆ ಅನ್ನೋ ಭ್ರಮೆಯಿಂದ ಜೀವನಿಗಿದೆ ಅಷ್ಟೇ, ಪರಮಾತ್ಮನಿಗೆ ಆ ಭ್ರಮೆಯೇ ಇಲ್ಲ. ದೇಹಕ್ಕೆ ನಿಜವಾಗಿದೆ. ಇದು ನಾವು ಇದನ್ನು ಅನಾಲಿಟಿಕಲ್ ಆಗಿ ನೋಡಿದಾಗ ಈ ವಿಕಾರಗಳು ಯಾರಿಗೆ ಸಂಬಂಧಪಟ್ಟು ಅನ್ನೋದನ್ನು ವಿಶ್ಲೇಷಣೆ ಮಾಡಿದಾಗ ಇಷ್ಟು ವಿಷಯ ನಮಗೆ ತಿಳಿಯಿತು. ಇದರ 9 ವಿಕಾರಗಳು, ಅದು ದೇಹಕ್ಕೋ ಜೀವಕ್ಕೋ ಪರಮಾತ್ಮ 3 ವಸ್ತುಗಳು ಒಟ್ಟಿಗೆ ಇವೆ. ಭಗವಂತನನ್ನು ಬಿಟ್ಟು ಜೀವ ಇಲ್ಲ,
ಜೀವನನ್ನು ಬಿಟ್ಟು ದೇಹ ಇಲ್ಲ. ದೇಹ ಇದ್ದರೆ ಅದು ಬೆಳವಣಿಗೆ 9 ಅವಸ್ಥೆಗಳಿಗೆ ಒಳಗಾಗುವುದಿಲ್ಲ. ಅದನ್ನು ಮೃತ ಶರೀರ ನಾಶವಾಗಿ ಹೋಗುತ್ತೆ. ಈ ಎಲ್ಲ ಒಳಗಿನ ನೋಟ ಇದು ಅಂತರಂಗ ದರ್ಶನ. ದೇಹದೊಳಗೆ ಜೀವ, ಜೀವದೊಳಗೆ ಭಗವಂತ, ಪ್ರಾಣದೇವರು, ಮನಸ್ಸಿಗೆ ಅಭಿಮಾನಿಯಾಗಿ ಗರುಡಶೇಷ ರುದ್ರರು, ಉಸಿರಿಗೆ ಪ್ರಾಣದೇವರು, ಅವರ ಜೊತೆಗೆ ಭಗವಂತ. ಇವೆಲ್ಲವೂ ಈ ದೇಹದ ಸಂದೇಹದಲ್ಲಿ, ಸಂದೇಹ ಅಂದರೆ ಮಧ್ಯದೇಹ, ಸಮೀಚೀನವಾದ ದೇಹ, ನಮ್ಮ ದೇಹದ ಮಧ್ಯಭಾಗದಲ್ಲಿ ಇರತಕ್ಕಂಥ ಪ್ರಿನ್ಸಿಪಲ್ಸ್. ಜೀವ ಇರೋದು ಹೃದಯದ ಥೈಮಸ್ ಗ್ಲ್ಯಾಂಡಿನ ಮಧ್ಯದ ಒಂದು ಸ್ಪೇಸ್ನಲ್ಲಿ ಅಂತ ಇಟ್ಕೊಳ್ಳಿ. ಅಲ್ಲೇ ಜೀವ ಎಲ್ಲಿದೆ ಅದರ ಜೊತೆಗೆ ಎಲ್ಲ ಇಂದ್ರಿಯಗಳು ಇರೋದು. ಯಾಕಂದ್ರೆ ಲಿಂಗ ಸೂಕ್ಷ್ಮ ಶರೀರ, ಯಾತನಾಮಯ ಶರೀರದೊಳಗೆ ಲಿಂಗ ಶರೀರದಲ್ಲಿ ಇವು ಇಂದ್ರಿಯಗಳಿರೋದು. ಹಾಗಂದ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ನಿಜವಾದಂತಹ ಸ್ವಿಚ್ ಇರುವುದು ಇಲ್ಲಿ, ಮೇನ್ ಸ್ವಿಚ್ಚು. ಇವೆಲ್ಲ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಇದ್ದ ಹಾಗೆ ಸೂಕ್ಷ್ಮವಾದಂಥ ಇಂದ್ರಿಯಗಳಿರುವುದು ಹೃದಯದಲ್ಲೇ. ಕಣ್ಣು, ಕಿವಿ, ಮೂಗು ಎಲ್ಲಿದೆ ಅಂದರೆ ಇದು ಕಣ್ಣು, ಇದು ಕಿವಿ ಅಂತ ಹೇಳೋದು ಸ್ಥೂಲ ದೃಷ್ಟಿಯೇ. ಇದು ಕಣ್ಣು, ಇದು ಕಿವಿ ಇಲ್ಲಿ ತೋರಿಸ್ಬೇಕು ಮಕ್ಕಳಿಗೆ. ಹಾಗೆ ಹೇಳಿದರೆ ಇಲ್ಲಿ ಕಣ್ಣೆಲ್ಲಿದೆ ಕಾಣೋಲ್ಲ, ಅದಕ್ಕೆ ಇದು ಕಣ್ಣು ಸುಲಭ ಆಗುತ್ತೆ. ಎಲ್ಲ ನಮ್ಮ ಹೇಳೋ ಮಾತುಗಳೆಲ್ಲ ಬರೀ ಕಿಂಡರ್ ಗಾರ್ಟನ್ನ ಟೆಕ್ಸ್ಟ್ಗಳು. ಬಹಳ ಆಳಕ್ಕೆ ಹೋಗಿಬಿಟ್ರೆ ಇದು ಕಣ್ಣು ಅನ್ನೋದಕ್ಕೆ ಏನು ಅರ್ಥ ಇಲ್ಲ, ಇದು ಕಣ್ಣು ಅಂತ ಹೀಗೆ ಹೋಗಬೇಕು. ಎಲ್ಲ ಮಾತುಗಳು ಸ್ಥೂಲವಾದ ಕಣ್ಣಿಗೆ ಕಾಣುವ ಸಂಗತಿಗಳನ್ನು ಹೇಳುವುದಕ್ಕೋಸ್ಕರ ಬಳಸುವ ಬಾಲಿಷ್ಯವಾದ ಪ್ರಯೋಗಗಳು. ಇಂದ್ರಿಯಗಳಲ್ಲಿದೆ, ಮನಸ್ಸು ಇರೋದಲ್ಲಿ. ಜೀವ ಯತ್ರ ಜೀವ ಮನಸ್ತತ್ರ, ತತ್ರ ಪ್ರಾಣ ಪರಸ್ತಥ. ಅಲ್ಲೇ ಮನಸ್ಸು ಇರುವುದು ಅಲ್ಲಿಯೇ. ಮನೋಭಿಮಾನಿ ದೇವತೆಗಳಾಗಿರತಕ್ಕಂಥದ್ದು ಇಂದ್ರ, ಗರುಡಶೇಷ ರುದ್ರರು ಇರುವುದಲ್ಲಿ. ಇಂದ್ರ ಕಾಮರು, ಗರುಡಶೇಷ ರುದ್ರರು ಇರೋದಲ್ಲಿ. ಅಲ್ಲಿಂದ ನಮ್ಮನ್ನು ಉಸಿರಾಡಿಸ್ತಕ್ಕಂಥ ಪ್ರಾಣದೇವರು ಇರುವುದು ಅಲ್ಲೇ. ವಾಯುವು ಮುಖ್ಯ ಧಿಯ, ನಾವು ಹಿಂದೆ ನೋಡಿದ್ದೇವೆ, ಬಂದಿದೆ ಉದ್ಧವ ಗೀತೆಯಲ್ಲಿ. ಅಂಥ ವಾಯುದೇವರಲ್ಲಿ, ಪ್ರಾಣದೇವರಲ್ಲಿ ಭಗವಂತ. ಇಷ್ಟು ಸಂಗತಿಗಳು ಇರುವುದು ಹೃದಯದಲ್ಲಿ. ಇಷ್ಟು ಇದ್ದರೂ ಅವರಿಗೆ ಒಳಗಿನಿಂದ ಮನೋಭಿಮಾನಿಯಾದಂಥದ್ದು ಅಥವಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಮುಪ್ಪು ಬಂತು, ಮನೋಭಿಮಾನಿಗಳಿಗೆ ಮುಪ್ಪು ಬಂತು, ಪ್ರಾಣದೇವರಿಗೆ ಮುಪ್ಪು ಬಂತು, ಭಗವಂತನಿಗೆ ಮುಪ್ಪು ಬಂತು ಅಂತ ಯಾರೂ ಅನ್ನೋಲ್ಲ. ಎಲ್ಲ ಇದ್ದಾರೆ. ಇವನಿಗೆ ಮುಪ್ಪು, ಅದನ್ನ ಇಷ್ಟು ಜನರಿಗೆ ಮುಪ್ಪು ಬಂತು ಅನ್ನೋ ಭ್ರಮೆ ನಮಗೂ ಇಲ್ಲ, ಅವರಿಗೂ ಇಲ್ಲ. ಆತ್ಮಕ್ಕೆ ಮುಪ್ಪು ಬಂತು ಅನ್ನೋ ಭ್ರಮೆ ಅವರಿಗಿಲ್ಲ, ನಮಗಿದೆ. ಆದರೆ ವಸ್ತುತಃ ಆತ್ಮಕ್ಕೂ ಮುಪ್ಪು ಇರಲಿಲ್ಲ. ಈ ಎಲ್ಲ ವಿಕಾರಗಳು ಬಂದದ್ದು ದೇಹಕ್ಕೆ. ಇದು ಒಳಗಿರುವ ಸತ್ಯವನ್ನು ತಿಳಿದು ಅದರಿಂದ ವಿಷಕಲಿತವಾಗಿ ಈ ದೇಹದೊಳಗಿರುವಂಥ ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಇವುಗಳನ್ನು ಬೇರೆ ಬೇರೆಯಾಗಿ ಗುರುತಿಸಿದಾಗ ಈ ಅವಸ್ಥೆ ಎಷ್ಟು ಎಕ್ಸ್ಟರ್ನಲ್ ಅಂತ, ನನಗೆ ಸಂಬಂಧವೇ ಇಲ್ಲದನ್ನು ನನ್ನದು ಅಂತ ತಿಳ್ಕೊಂಡು ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಇದು ಕೃಷ್ಣ ಹೇಳ್ತಕ್ಕಂಥ ಸಂಗತಿ. ಈ ದೇಹದ್ದು ಅಂತ ಹೇಳಿ ಏನು, ದೇಹದ್ದು ಅಂದರೆ ವಾಸ್ತವಿಕವಾಗಿ ನಿನಗೆ ಇಲ್ಲದ್ದನ್ನು ನಿನ್ನದು ಅಂತ ಹಚ್ಚಿಕೊಂಡು ಕಷ್ಟಪಡ್ತಾ ಇದೆಯಲ್ಲಪ್ಪ. ನಿಷೇಕ ಗರ್ಭ ಜನ್ಮಾನಿ ಬಾಲ್ಯ ಕೌಮಾರ ಯೌವನಂ ವಯೋಮಧ್ಯಂ ಜರಾ ಮೃತ್ಯು ಇತ್ಯವಸ್ಥಾ ತನೋಹ ನವಾನ್. ಈ 9 ಅವಸ್ಥೆಗಳು ತನುವಿಗೆ, ಶರೀರಕ್ಕೆ ಹೊರತು ಆ ತನುವಿನ ಒಳಗೆ ಇರತಕ್ಕಂಥ ಜೀವಕ್ಕೂ ಅಲ್ಲ, ದೇವತೆಗಳಿಗೂ ಅಲ್ಲ, ಭಗವಂತನಿಗೂ ಅಲ್ಲ. ತನುವಿಗೆ ಅಂತ ಹೇಳಿದರೆ ದೇಹಕ್ಕಾದರೂ ಇದು ಗೊತ್ತಾಗತ್ತೆ, ನಮಗೆ ಬೆಳವಣಿಗೆ ಗೊತ್ತಾಗತ್ತೆ. ಒಬ್ಬ ಮನುಷ್ಯನಿಗೆ ತನ್ನ ದೇಹದಿಂದ ಅವನು ಬೆಳೆದದ್ದು ಗೊತ್ತಾಗುತ್ತೆ. ಬಾಲ್ಯದ ನೆನಪುಗಳು ಇರ್ತವೆ, ಯೌವನದ ನೆನಪುಗಳು ಇರ್ತವೆ, ಮುಪ್ಪಿನ ನೆನಪುಗಳು ಇರ್ತವೆ. ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ಬಾಲ್ಯದ ನೆನಪುಗಳು ಕೆಲವು ಮರೆತು ಹೋಗಬಹುದು. ಯಾಕೆಂದರೆ ಯಾವುದು ನಮ್ಮ ಮೇಲೆ ಗಾಢವಾಗಿ ಪರಿಣಾಮ ಮಾಡಿದವೋ ಆ ನೆನಪುಗಳು ಹೆಚ್ಚಿರ್ತವೆ. ಉಳಿದ ನೆನಪುಗಳು ಸ್ವಲ್ಪ ಮಾಸ್ತವೆ ವಯಸ್ಸಾದ ಹಾಗೆ. ಮುಪ್ಪಿನಲ್ಲಿ ಏನು ನೆನಪಿಲ್ಲ, ಎಲ್ಲ ಮರೆತು ಹೋಗಿದೆ ಅಂತ ಹೇಳ್ತಾರೆ ಸಾಮಾನ್ಯ. ಅದು ಅಗತ್ಯ ಬಿದ್ದಾಗ ಅದು ಎಲ್ಲ ಮರೆತು ಹೋಗೋದು ಅಂದರೆ ಪೂರ್ತಿ ಇರೇಸ್ ಆಗುವುದೇ ಇಲ್ಲ, ಒಳಗೆ ಇರುತ್ತೆ. ಅದನ್ನು ಹೊರಕ್ಕೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಒಮ್ಮೊಮ್ಮೆ ಆ ಬಟನ್ ಸಿಗೋದಿಲ್ಲ. ಕೆಲವೊಮ್ಮೆ ಏನು ಅಂದರೆ ನಾವು ಬುದ್ಧಿಪೂರ್ವಕವಾಗಿ ಅದನ್ನು ನೆನಪಿಟ್ಟುಕೊಂಡು ಏನಾಗಬೇಕು, ಈ ಮುಪ್ಪಿನಲ್ಲಿ ರಿಜೆಕ್ಟ್ ಮಾಡ್ತದೆ ನೆನಪಿಟ್ಟುಕೊಳ್ಳಿಕ್ಕೆ ಅದನ್ನೆಲ್ಲ ಹಿಂದಿನ ಅಪ್ರಿಯವಾದ ಸಂಗತಿಗಳನ್ನು ನೆನಪಿಟ್ಟುಕೊಂಡು ಇನ್ನೂ ಸಾಯೋ ಕಾಲಕ್ಕೂ ಅದನ್ನೇ ನೆನಪಿಸ್ಕೊಂಡು ಏನಾಗಬೇಕು ಅಂತ ಮನಸ್ಸು ಅದರ ಬಗ್ಗೆ ನಿರ್ವೇಗ ತಾಳಿದಾಗ ಮನಸ್ಸು ಬೇಕು ಅಂತ ಅದನ್ನು ಮರೆಯುತ್ತೆ.
ಅದೇ ಜೀವನದ ದೊಡ್ಡ ಸಂಗತಿ ಅಂತ ಹಚ್ಚಿಕೊಂಡವರಿಗೆ ಮರೀಲಿಕ್ಕೆ ಆಗೋದಿಲ್ಲ. ಅದರಿಂದ ಬಾಲ್ಯದ ಸಂಗತಿಗಳು ಅದು ದೊಡ್ಡ ಮಹತ್ವದ ಸಂಗತಿಗಳು ಅಂತ ಅನ್ನಿಸಿರುವುದರಿಂದ ನಮ್ಮ ಬಾಲ್ಯದಲ್ಲಿ ಮಹತ್ವದ ಸಂಗತಿಗಳು, ದೊಡ್ಡವರಾದಾಗ ಅದು ಮಹತ್ವದ್ದಲ್ಲ ಅಂತ ಮಕ್ಕಳಾಟಿಗೆ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಬಾಲ್ಯದ್ದೆಲ್ಲ ಮರೆತು ಹೋಗುತ್ತೆ. ಯಾಕೆಂದರೆ ಅದನ್ನು ಮಹತ್ವದ್ದಲ್ಲ ಅಂತ ಯಾವಾಗ ತಲೆಗೆ ಬಂತೋ ಅದನ್ನು ನೆನಪಿಟ್ಟುಕೊಳ್ಳೋದಿಲ್ಲ ಮೈಂಡು. ಯೌವನದ ಸಂಗತಿಗಳೆಲ್ಲ ಬಹಳ ಮಹತ್ವದ್ದು ಅನ್ನೋ ಭ್ರಮೆ ಇರ್ತದೆ. ಆದ್ದರಿಂದ ಸಾಯುವಾಗಲೂ ನಾನು ಯೌವನದಲ್ಲಿ ಏನೆಲ್ಲ ಕಾರಬಾರ ಮಾಡಿದ್ದೆ ಗೊತ್ತಾ ಅನ್ಸುರು ಮಾಡ್ತಾನೆ. ಅದು ಅವನ ತಲೆಯಲ್ಲಿ ಭಾರಿ ಮಹತ್ವದ ಸಂಗತಿ. ಆ ಯೌವನದಲ್ಲಿ ಮಾಡಿರುವ ಎಲ್ಲ ಹುಚ್ಚುತನಗಳು ಮಹತ್ವದ ಸಂಗತಿಗಳಾಗಿ ಕೂತ್ಬಿಡ್ತವೆ. ಅದು ಭಾರಿ ದೊಡ್ಡ ಅಡ್ವೆಂಚರು ಎಟ್ಸೆಟ್ರಾ ಏನೇನೋ ಆಗಿ ಸಾಯುವ ಕ್ಷಣದಲ್ಲೂ ಕಾಡ್ತಾ ಇರ್ತವೆ. ಅವು ಮರೀಲಿಕ್ಕೆ ಆಗೋದು. ಯಾಕಂದರೆ ಅದರ ಬಗ್ಗೆ ಅವನಿಗೆ ಒಂದು ಮಹತ್ವ ಬುದ್ಧಿ ಇದೆ. ಸೊ ಈ ಪಾಸ್ಟ್ ಟೆನ್ಸು ನಮ್ಮ ಬೌದ್ಧಿಕವಾದ ಮಟ್ಟಕ್ಕೆ ತಕ್ಕಂತೆ ಅದನ್ನ ನೆನಪು, ಅದರಲ್ಲಿ ಯಾವುದು ಮಹತ್ವದ್ದು ಅಂತ ನಮ್ಮ ಮಟ್ಟ, ಅದು ಅವರವರ ಬೌದ್ಧಿಕ ಮಟ್ಟಕ್ಕೆ ತಕ್ಕಂತೆ ಹಿಂದೆ ನಡೆದದ್ದನ್ನೆಲ್ಲ ನೆನಪಿಸಿಕೊಂಡು ಹಿಂದೆ ಆಗಿತ್ತು, ಹಿಂದೆ ಹೀಗಾಗಿತ್ತು, ಇದನ್ನು ನೆನಪಿಸಿಕೊಂಡು. ಆದರೆ ಅದು ಮಹತ್ವದಲ್ಲ ಅಂತ ಕಂಡ್ರೆ ಅದನ್ನು ಮನಸ್ಸು ಮರೆತು ಬಿಡುತ್ತೆ. ಇದೆಲ್ಲ ಮನಸ್ಸಿನ ಆಟಗಳು. ಆದರೆ ಎಲ್ಲವನ್ನು ನೆನಪಿಸಿಕೊಳ್ಬಹುದು. ಬಾಲ್ಯದ್ದು ಕೂಡ ಬಹಳ ಕಷ್ಟಪಟ್ಟು ಬಾಲ್ಯದಲ್ಲಿ ಬಹಳ ಮಹತ್ವದ ಘಟನೆಗಳು ನಡೆದ ನೆನಪುಳಿತದೆ. ಏನೋ ಒಂದು ಎಂದೂ ಮರೆಯಲಾಗದ ಒಂದು. ಈಗ ಬಾಲ್ಯದಲ್ಲೇ ಒಂದೊಂದು 2 ವರ್ಷ 3 ವರ್ಷದಲ್ಲೇ ಎಲ್ಲೋ ಬಸ್ ನಡಿಗೆ ಬಿದ್ದು ಸಾಯದೆ ಬದುಕಿದ್ದ ಅಂದರೆ ಅದು ನೆನಪುಳಿತದೆ. ನಾನು ಗೊತ್ತುಂಟ ನಿಮಗೆ, ಚಿಕ್ಕವನಿದ್ದಾಗ ಬಸ್ ನಡಿ ಬಿದ್ದು ಬದುಕಿಬಿಟ್ಟೆ ಅಂತ. ಅದು ಮರೆಯೋದ. ಹೀಗೆ ಕೆಲವು ಏನೋ ಒಂದು ಮಹತ್ವದ ಸಂಗತಿ ಅಂತ ಅನಿಸಿದ್ದು ಮತ್ತು ನೆನಪುಳಿತದೆ. ಮುಪ್ಪಿನಲ್ಲಿ ಎಲ್ಲ ಮರೆತು ಹೋಯಿತು ಅಂತ ಅಂದರೆ ನಾವು ಬೇಕು ಅಂತ ಮರೆಯೋದು. ಮುಪ್ಪಿನಲ್ಲಿ ಅದೆಲ್ಲ ಬೇಡ, ಈಗ ಇನ್ನು ಯಾಕೆ ಬೇಕು ಅಂತ. ನಾನು ನಮ್ಮ ತಂದೆಯವರ ಒಂದು ಇನ್ಸಿಡೆಂಟನ್ನು, ನನಗೆ ವಿಸ್ಮಯವಾದಂಥ ಒಂದು ಘಟನೆಯನ್ನು ನೋಡಿದ್ದೆ. ಅವರಿಗೆ ಯಾರಾದರೂ ಏನಾದರೂ ನ್ಯಾಯಶಾಸ್ತ್ರದಲ್ಲಿ ಕೇಳಬೇಕಾಗಿದ್ದರೆ ನಮ್ಮ ತಂದೆಯವ್ರದ್ದು ಕೇಳ್ತಿದ್ದೆ. ಯಾಕೆಂದರೆ ಉಡುಪಿಯಲ್ಲಿ ನವೀನ ನ್ಯಾಯವನ್ನು ಅರಿದು ಕುಡಿದವರು ಒಬ್ಬರೇ ಇದ್ದದ್ದವರು ಆ ಕಾಲದಲ್ಲಿ. ಸರಿ, ಅದು ಮನೆ ಬಿಟ್ಟು ಓಡಿ ಹೋಗಿ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ 12 ವರ್ಷ ಕೂತು ನವೀನ ನ್ಯಾಯ ಓದಿ ಬಂದವರು. ಸರಿ, ಕೊನೆಗೆ ಏನಾಯಿತು ಅಂದರೆ ಅವರಿಗೆ ಈ ನ್ಯಾಯಶಾಸ್ತ್ರದ ಮೇಲೆ ಜಿಹಾಸೆ ಬಂದು ಹೋಯಿತು, ಹೇಸಿಗೆ ಅನಿಸಿತು. ಅದು ಒಂದು ಘಟ್ಟದಲ್ಲಿ ಅದು ಅಸಹ್ಯ ಅನಿಸಿಬಿಡ್ತದೆ ಈ ತರ್ಕ. ಅವರಿಗೆ ನ್ಯಾಯಶಾಸ್ತ್ರದ ಮೇಲೆ ಜಿಹಾಸೆ ಬಂದದ್ದು ಅಸಹ್ಯ ಅನಿಸಿಬಿಡ್ತು. ಯಾರಾದರೂ ಕೇಳಲಿಕ್ಕೆ ಬರೋರು, ತರ್ಕಶಾಸ್ತ್ರದ ಬಗ್ಗೆ ಏನಾದ್ರು ಸಂಶಯ ಬಂದವರು ಆಚಾರ ಹತ್ರ ಕೇಳೋಣ ಅಂತ ಮನೆ ಬರೋರು. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ಇವರು ನನಗೆ ಒಂದು ನೆನಪಿಲ್ಲಪ್ಪ, ನನ್ನ ಹತ್ರ ಏನು ಕೇಳಬೇಡ ಅಂತ. ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಮಾತಾಡೋದಕ್ಕೆ ಅಸಹ್ಯ. ಆ ತರ್ಕಶಾಸ್ತ್ರದಲ್ಲಿ ತಾನು ಪಾಂಡಿತ್ಯ ಗಳಿಸಿದ್ದೆ ಅನ್ನೋದು ನೆನಪಿಸಿಕೊಳ್ಳುವುದೇ ಹೇಸಿಗೆ ಅನ್ನಿಸ್ತು ಅವರಿಗೆ. ಕೊನೆಗೆ ಅವರಿಗೆ ಈ ಅಧ್ಯಾತ್ಮ, ಅವರಿಗೆ ನಿತ್ಯ ಅವರು ಇಷ್ಟು ಭಾರತ, ಇಷ್ಟು ಅಧ್ಯಾಯ ಭಾರತ, ಇಷ್ಟು ಭಾಗವತ, ಆಮೇಲೆ ಇಷ್ಟು ವೇದದ ಸೂಕ್ತಗಳು, ಅವ್ರದ್ದೆಲ್ಲ ಪಾರಾಯಣ, ಆಮೇಲೆ ಇಷ್ಟು ರಾಮನಾಮ, ದಿವಸಕ್ಕೆ ಕನಿಷ್ಠ 60,000, ಇದೆಲ್ಲ ಕೆಲವು ಅವರ ಅನುಷ್ಠಾನಗಳಿದ್ದವು. ಅದನ್ನು ಆ ಹೊತ್ತಿನಲ್ಲಿ ಬೇಡವಾದ ಗದಾಧರ ಭಟ್ಟ ಹೀಗೆ ಹೇಳಿದಾನೆ, ಈ ತಲೆಗೆಟ್ಟವುಗಳದ್ದೆಲ್ಲ ಮಾತು ನೆನಪಿಸ್ಕೊಂಡು ಜೀವನ ಹಾಳು ಮಾಡಬೇಕಲ್ಲ ಅಂತ ಸಿಟ್ಟು ಬರ್ತಿತ್ತು ಅವರಿಗೆ. ನ್ಯಾಯಶಾಸ್ತ್ರದ ವಿಷಯ ಯಾರ ಕೇಳಲಿಕ್ಕೆ ಬಂದರೆ ಸಿಟ್ಟು ಬರ್ತಿತ್ತು. ಆದರೆ ಸಿಟ್ಟು ಮಾಡಲಿಕ್ಕಾಗತ್ತೆ, ಬಂದವ್ರ ಬೈದು ಗಳಿಸ್ಲಿಕ್ಕಾಗತ್ತೆ. ಅದಕ್ಕೆ ಅವರು ಏನು, ನನಗೆ ಏನು ನೆನಪಿಲ್ಲಪ್ಪ, ನನಗೆಲ್ಲ ಮರೆತು ಹೋಗಿದೆ, ನನಗೆ ಏನು ಕೇಳಿಬೇಡಿ ನನ್ನ ಹತ್ರ. ಕಡೆ ಎಲ್ಲಿ ತನಕ ಅಂದರೆ ರಾಮ ಶಬ್ದದ 7 ವಿಭಕ್ತಿ ಕೇಳಿದರೆ ನನಗೆ ನೆನಪಿಲ್ಲ ಹೀಗೆ ಹೇಳೋರು. ನನ್ನ ಹತ್ರ ಏನೂ ಕೇಳಬೇಡಿ, ಎಲ್ಲ ಮರೆತು ಹೋಗಿದೆ. ನಾನು ಸತ್ಯ ನಂಬಿದೆ. ಅವನು ಪ್ರಾಯ ವಯಸ್ಸಿನಲ್ಲಿ ಮರೆವು ಬರುತ್ತಲ್ಲ, ಅವರಿಗೆ ಅದು ಬೇಡ ಅಂತ, ಅವರಿಗೆ ಬೇಕಾದಾಗ ನೆನಪಾಗ್ತಿರ್ಲಿಲ್ಲ ಅನ್ನೋದು ನಿಜ. ನಾನು ಯೋಚನೆ ಮಾಡಿದೆ, ವಯಸ್ಸಿನ ದೋಷದಿಂದ ಇಷ್ಟು ಏನೋ ನ್ಯಾಯಶಾಸ್ತ್ರ ಉಡುಪಿಯ ಹೆಚ್ಚಿನ ಸ್ವಾಮಿಗಳಿಗೆ, ಅವರ ಕಾಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಸ್ವಾಮಿಗಳಿಗೆ ನ್ಯಾಯಶಾಸ್ತ್ರ ಪಾಠ ಹೇಳಿದವರು. ಅದರಲ್ಲಿ ಅವರಿಗೆ ಬಹಳ ಅತ್ಯಂತ ಇಷ್ಟವಾದಂಥ ವಿದ್ಯಾರ್ಥಿ ಒಬ್ಬರಿದ್ದರು. ಅವರು ಹೇಳುತ್ತಿದ್ದರು, ಅಂಥ ಪ್ರತಿಭಾವಂತ ನನಗೆ ನ್ಯಾಯಶಾಸ್ತ್ರ ಪಾಠ ಹೇಳಿದ ಬೇರೆ ಶಿಷ್ಯರೇ ನನ್ನ ಜೀವಮಾನದಲ್ಲಿ ಸಿಕ್ಕಿಲ್ಲ ಅಂತ. ವಿಬುಧ ಮಾನ್ಯರು ಅಂತ, ಈಗ ವಿಬುಧೇಶ ತೀರ್ಥರಿದ್ದಾರಲ್ಲ ಹನುಮಾನ ಮಠದಲ್ಲಿ ದೊಡ್ಡ ಸ್ವಾಮಿಗಳು, ಅವರ ಪ್ರಿಡಿಸೆಸರ್ ವಿಬುಧ ಮಾನ್ಯರು ಅಂತ, ವಿಬುಧ ಪ್ರಿಯರು ಅಂತ ಬಹಳ ಪ್ರಚಂಡ ಯತಿಗಳು ಅವರ ಶಿಷ್ಯ.
ವಿಬುಧ ಪ್ರಿಯರು. ನೀವು ಉಡುಪಿಗೆ ಹೋದರೆ ಅಲ್ಲಿ ಅದ್ಮಾನ ಮಠದ ಎದುರು ದಂತದ ಫ್ರೇಮ್ ಹಾಕಿ ಒಂದು ದೊಡ್ಡ ಸ್ವಾಮಿಗಳ ಫೋಟೋ ಇಟ್ಟಿದ್ದಾರೆ. ಅವರು ವಿಬುಧ ಪ್ರಿಯರು ಅಂತ, ಅವರ ಶಿಷ್ಯ. ಅವತ್ತು ವಿಬುಧ ಮಾನ್ಯರಂಥ ತರ್ಕಶಾಸ್ತ್ರವನ್ನು ಜೀರ್ಣಿಸಿಕೊಳ್ಳುವ ಪ್ರತಿಭಾವಂತ ವಿದ್ಯಾರ್ಥಿಯನ್ನ ನಾನು ಇನ್ನೊಬ್ಬನನ್ನ ನೋಡಿಲ್ಲ ಅಂತ ಹೇಳ್ತಿದ್ದೆ. ಅಂತ ನಾನು ಚಿಕ್ಕವನಿದ್ದಾಗ ಹೇಳ್ತಿದ್ರು. ಇದೆಲ್ಲ ನಾನು ಚಿಕ್ಕವನು, ನಾನು 4-5 ವರ್ಷ ವಯಸ್ಸಿನಲ್ಲಿ ನಡೆದ ಘಟನೆ. ಅವರು ವಿಬುಧ ಮಾನ್ಯರು, ಅವರಿಗೆ ದ್ವೈತದ್ಯುಮಣಿ ಪಾಠ ಮಾಡ್ತಿದ್ರು ನಮ್ಮ ಅಪ್ಪ. ಆಗ ನಡೆದ ಘಟನೆ ಅದು. ದ್ವೈತದ್ಯುಮಣಿ ತುಂಬ ನ್ಯಾಯಶಾಸ್ತ್ರದ ಕಸರತ್ತುಗಳು ಸಾಕಷ್ಟು ಬರ್ತವೆ. ದ್ವೈತದ್ಯುಮಣಿ ಪಾಠ ಮಾಡ್ತಾ ಇದ್ದಾಗ ವಿಬುಧ ಮಾನ್ಯರು ಸುಮ್ಮನೆನೋ ಆಕಾಶ ನೋಡ್ತಾ ಇದ್ದಾರಂತೆ. ಪಾಠಕ್ಕೆ ಗಮನಿಸ್ತಾ ಇಲ್ಲ, ಪಾಠಕ್ಕೆ ಗಮನ ಕೊಡ್ತಾ ಇಲ್ಲ ಅನ್ನೋದು ಇವ್ರ ಗಮನಕ್ಕೆ ಬಂತು. ಸರಿ, ಇವರು ಏನಂದ್ರು, ನಮ್ಮಪ್ಪ, ನಾನು ಪಾಠ ಹೇಳೋದು ನಿಮಗೋ ಗೋಡೆಗೋ, ನಾನು ಹೇಳಿದ್ದನ್ನು ಅನುವಾದ ಮಾಡ್ರಿ, ಆಮೇಲೆ ಮುಂದಿನದ್ದು ಮಾಡ್ತೇನೆ. ನೀವು ಸುಮ್ಮನೆ ಆಕಾಶ ನೋಡ್ತಾ ಕೂತ್ರೆ ನಾನು ಬೇರೆ ಕೆಲಸ ಇಲ್ಲ ಅಂತ ಹೇಳೋದ ನಾನು ಅಂತ ಒಂದು ಗದರಿದ್ರಂತೆ ನಮ್ಮ ತಂದೆಯವರು. ಇದು ತಂದೆಯವರೇ ಹೇಳಿದ ಘಟನೆ. ನೀವು ಮೊದಲು ಅನುವಾದ ಮಾಡ್ರಿ. ಸರಿ ಎಂದರು. ಅವರು ಅನುವಾದ ಮಾಡ್ಲಿಕ್ಕೆ ಹತ್ತಿದ್ರು. ತಮಾಷೆ ಏನಾಗಿದೆ ಅಂದ್ರೆ, ಎಲ್ಲಿವರೆಗೆ ಪಾಠ ಆಗಿದೆ ನಿಜವಾಗಿ ಅವ್ರು ಕೇಳಿಸಿಕೊಂಡಿರ್ಲಿಲ್ಲ ವಿಬುಧ ಮಾನ್ಯರು. ಆದ್ರಿಂದ ಎಲ್ಲಿವರೆಗೆ ಪಾಠ ಆಗಿದೆ ಗೊತ್ತಿಲ್ಲ ಅವರಿಗೆ. ಅನುವಾದ ಮಾಡಿ ಶುರು ಮಾಡಿದ್ರು. ಅನುವಾದ ಮಾಡಿದ್ರು. ಅಪ್ಪ ಪಾಠ ಮಾಡಿದ ಮುಂದಿನ ಚಾಪ್ಟರ್ ಅನುವಾದ ಮಾಡ್ಕೊಂಡು ಹೋದರು. ಅವ್ರಿಗೆ ಯಾಕಂದ್ರೆ ಇವ್ರು ಎಷ್ಟು ಪಾಠ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈ ಇನ್ಸಿಡೆಂಟ್ ಅನ್ನು ಹೇಳ್ತಿದ್ರು ಅಪ್ಪ. ನಾನು ಪಾಠ ಮಾಡಿದ ಮುಂದಿನ ಚಾಪ್ಟರ್ನು ಅಷ್ಟೇ ಅನಾಯಾಸವಾಗಿ ಅನುವಾದ ಮಾಡ್ಕೊಂಡು ಹೋದ. ಯಾಕಂದ್ರೆ ಅದು ಪಾಠ ಆಗದ್ದು ಯಾವುದು ಅನ್ನೋದು ಗೊತ್ತೇ ಇರಲಿಲ್ಲ ಅವರಿಗೆ. ಅವರು ಕಿವಿಯೇ ಕೊಡಲಿಲ್ಲ. ಕಡೆಗೆ ಇಷ್ಟಾದ ಮೇಲೆ, ಇನ್ನು ನೀವು ಪಾಠಕ್ಕೆ ಕಿವಿ ಕೊಡದೆ ಇದ್ರು ಅಡ್ಡಿಲ್ಲ ಅಂತ ಹೇಳಿರುತ್ತೆ ನಮ್ಮ ಅಪ್ಪ. ಇಷ್ಟೇ ಹೇಳಿ ಬಂದೆ. ಅಂಥ ಪ್ರತಿಭಾವಂತಪ್ಪ ಅಂತ ಹೇಳ್ತಿದ್ರು. ಕಥೆ ವರ್ಷಟ ಇಲ್ಲ ಅವರು. ಅವರ ಕಾಲದಲ್ಲಿ ಪರ್ಯಾಯದಲ್ಲಿ ಉಡುಪಿಯಲ್ಲಿ ನವರಾತ್ರಿ ಉತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಉಡುಪಿಯಲ್ಲಿ ಶುರು ಮಾಡೋದವರು ಬಹುತೇಕ ಅವರೇ. ಅಲ್ಲಿ ನಾಟಕ ಅವರದೇ ಡೈರೆಕ್ಷನ್ನು, ಮ್ಯೂಸಿಕ್ ಡೈರೆಕ್ಷನ್ ಅವರದೇ, ಅವರೇ ಮೃದಂಗ ಬಾರಿಸಿ ಹಾಡಿಸೋರು. ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಸಾಧಾರಣವಾದ ಪ್ರತಿಭೆ ಅವರದ್ದು. ಅಂಥ ಸ್ವಾಮಿಗಳವರು. ಅಂಥ ತಂದೆ ಏನು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಬುದ್ಧಿಜೀವಿ ವಿದ್ಯಾರ್ಥಿಗಳು ಉಡುಪಿಯಲ್ಲಿರುವ ನ್ಯಾಯಶಾಸ್ತ್ರ ಓದ್ದವರೆಲ್ಲ, ಅವರಿಗೆಲ್ಲ ಪಾಠ ಹೇಳಿದವರು. ಇವ್ರಿಗೆ ಮರ್ತೋಯ್ತಲ್ಲ, ಏನು ಪ್ರಭಾವ ವಯಸ್ಸಿನದ್ದು ಅಂತ ನಾನು ಅಂದುಕೊಳ್ತಿದ್ದೆ. ಒಂದು ವಿಚಿತ್ರ ಘಟನೆ ನಡೀತು ನೋಡಿ. ಆಮೇಲೆ ಈ ಯಾರು ಕೇಳಿದ್ರು ರಾಮಶಬ್ದದ 7 ವಿಭಕ್ತಿ ಗೊತ್ತಿಲ್ಲ ನನಗೆ, ಹೋಗ್ರಿ ಅಂತ ಹೇಳ್ಬಿಡೋರು. ಇಷ್ಟು ಮರೆಯೋ ಬಂತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಒಮ್ಮೆ ಒಬ್ಬರು ಮೈಸೂರಿನಿಂದ ಬಂದರು. ಅವರು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ, ವಿರೂಪಾಕ್ಷ ನಮ್ಮ ತಂದೆಯವರಿಗೆ ನ್ಯಾಯಶಾಸ್ತ್ರ ಪಾಠ ಮಾಡಿದವರು. ಆಮೇಲೆ ವಾಲ್ಕೇಶ್ವರ ಭಾರತಿ ಸ್ವಾಮಿಗಳು ಅಂತ ಕೂಡ್ಲಿ ಶೃಂಗೇರಿ ಸ್ವಾಮಿಗಳಾಗಿ ಮೈಸೂರು ಮಹಾರಾಜರಿಗೆ ಗುರುಗಳಾಗಿ ಇದ್ದವರು. ಅವರು ವಿರೂಪಾಕ್ಷಾಸ್ತ್ರಿಗಳ ಹತ್ರ ನ್ಯಾಯಶಾಸ್ತ್ರ, ಆ ಕಾಲದಲ್ಲಿ ಕಲಿತರೆ ಕಲಿಬೇಕು ವಿರೂಪಾಕ್ಷಾಸ್ತ್ರಿಗಳ ನ್ಯಾಯಶಾಸ್ತ್ರ ಅಂತ. ಹಿಂದೆ ನಮ್ಮ ತಂದೆಯವರು ಅದಕ್ಕೆ ಧಾರವಾಡಕ್ಕೆ ಹೋಗಿ ನ್ಯಾಯಶಾಸ್ತ್ರ ಓದಿದ್ದು. ವಿರೂಪಾಕ್ಷಾಸ್ತ್ರಿಗಳ ಹತ್ರ ಕಲೀಲಿಕ್ಕೆ ಅಂತ ಹೋಗಿದ್ರಂತೆ ಈ ಮೈಸೂರಿನವರೊಬ್ಬರು. ಆವಾಗ ವಿರೂಪಾಕ್ಷಾಸ್ತ್ರಿಗಳು ವಾಲ್ಕೇಶ್ವರ ಭಾರತೀಯ ಸ್ವಾಮಿಗಳಾಗಿ ಮುದುಕಾಗಿ ಅವರು ಬೃಂದಾವನ ಪ್ರವೇಶ ಮಾಡುವ ಸಮಯ. ಅವ್ರ ಹತ್ರ ನ್ಯಾಯಶಾಸ್ತ್ರ ಕಲೀಲಿಕ್ಕೆ ಅಂತ ಹೋದ್ರು ಈ ಮೈಸೂರಿನವರೊಬ್ಬರು ಪಂಡಿತರು. ಅವರು ಏನೋ ಒಂದು ಶಾಸ್ತ್ರಿಗಳು, ನನಗೆ ಅವರ ಹೆಸರು ಮರೆತು ಬಿಟ್ಟೆ. ಆವಾಗ ಅವರು ಹೇಳಿದ್ರಂತೆ, ಅಪ್ಪ ನನಗೆ ವಯಸ್ಸಾಯಿತು, ನನಗೆ ಈಗ ಹೇಳೋ ಶಕ್ತಿ ಇಲ್ಲ. ನನ್ನ ಹಾಗೆಯೇ ಪಾಠ ಹೇಳೋ ನನ್ನ ಶಿಷ್ಯ ಒಬ್ಬ ಇದ್ದಾನೆ ಉಡುಪಿಯಲ್ಲಿ, ನಾರಾಯಣ ಅಂತ ಅವನ ಹೆಸರು. ಅಲ್ಲಿ ಹೋಗಿ ಪಾಠ ಕೇಳು ಅಂತ ಹೇಳಿದ್ವಿ. ವಿರೂಪಾಕ್ಷಾಸ್ತ್ರಿಗಳು ಹಾಗೆ ಹೇಳಿದ್ರೆ ಅವ್ರಿಗೆ ಮತ್ತೆ ರಿಟೈರ್ ಆಗೋ ತನಕ ಅವ್ರಿಗೆ ಬುಲಿಸೋದಾಗಲಿಲ್ಲ ಉಡುಪಿ ಬರಲಿಕ್ಕೆ. ವಿರೂಪಾಕ್ಷಾಸ್ತ್ರಿಗಳು ಸತ್ತು ಒಂದು 20-30 ವರ್ಷ ಆದಮೇಲೆ ನಮ್ಮ ತಂದೆಯವರು 83 ವರ್ಷ ವಯಸ್ಸಿನಲ್ಲಿ ಪಾಠಕ್ಕೆ ಬಂದರು. ಅವರು ವಿರೂಪಾಕ್ಷಾಸ್ತ್ರಿಗಳು ಹೇಳಿದ್ದಾರೆ ಅಂತ ಅದು ಹೇಳಿದ ತಕ್ಷಣ ಬರಲಿಲ್ಲ. ಅವರು ಯಾವುದೋ ಸರ್ವಿಸ್ನಲ್ಲಿ ಅವರು ರಿಟೈರ್ ಆಗಿ 58-60 ವರ್ಷ, ಆಗ ನಮ್ಮ ತಂದೆಯವರು 82 ವರ್ಷ. ಈ ತಂದೆಯವರು ಇದೆ ನನಗೇನು ನೆನಪಿಲ್ಲಪ್ಪ ಅಂತ ಹೇಳುವಾಗ ಬಂದು ಹೇಳಿದರು, ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಹತ್ರ ಪಾಠ ಹೇಳಬೇಕು ಅಂತ ಹೇಳಿದರು. ಅವ್ರ ಹತ್ರ ಕೇಳಬೇಕು ಅಂತಿದ್ದೆ, ಅದನ್ನು ನಿಮ್ಮ ಹತ್ರ ಪಾಠ ಕೇಳಿದರೆ ನನ್ನ ಹತ್ರ ಕೇಳಿದಂತೆ ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದರು ಅಂತ ಹೇಳಿದರು. ವಿರೂಪಾಕ್ಷ ಶಾಸ್ತ್ರಿಗಳು ಹಾಗೆ ಹೇಳಿದ್ರಾ ಅಂದರು. ನಮ್ಮಪ್ಪ ಹೌದು, ನಾಳೆಯಿಂದ ಬಾ ಪಾಠ ಮಾಡ್ತೀನಿ. ನನಗೆ ಆಶ್ಚರ್ಯ, ಇವರಿಗೆಲ್ಲ ಮಾಡ್ತಾ ಹೋಗಿದೆ, ಹೇಗೆ ಪಾಠ ಮಾಡ್ತಾರೆ ನೋಡಿ. ವಿರೂಪಾಕ್ಷ ಶಾಸ್ತ್ರಿಗಳು ಅಂದ ತಕ್ಷಣ ಅದು ಆ ವಿದ್ಯೆ ಕೊಟ್ಟ ಗುರುಗಳ ಮೇಲಿನ ಗೌರವವೋ ಅಥವಾ ಅದೆಲ್ಲ ಜಾಗೃತ ಆಯಿತು. ಒಟ್ಟು ಆ ಇನ್ಸಿಡೆಂಟು. ನಾಳೆಯಿಂದ ಬಾ ಪಾಠ ಮಾಡ್ತೀನಿ ಅಂತಂದರು.
ಅವರೇನು ಚತುರ್ದಶ ಲಕ್ಷಣಿ ಗದಾಧರಿಯ ಪಾಠಗಳಿಗೆ ಬಂದವರು. ಸರಿ, ನಾಳೆಯಿಂದ ಬಾ ಅಂದರು. ನನಗೆ ಈಗ ನಾಳೆ ಚತುರ್ದಶ ಲಕ್ಷಣಿ ಪುಸ್ತಕ ಹಿಡ್ಕೊಂಡು ಬಂದು ಕೂಡ್ತಾರೆ ಅವರು. ಇವ್ರಿಗೆ ಪಾಠ ಮಾಡಲಿಕ್ಕೆ ನೆನಪಾಗೋದಿಲ್ಲ, ಮರ್ಯಾದೆ ಹೋಗುತ್ತೆ ಇವರದ್ದು ಅಂತ ನನ್ನ ಆಲೋಚನೆ. ಸಹಜವಾಗಿ ನಾನು ಹೇಗೆ ಪಾಠ ಮಾಡ್ತಾರೆ, ಎಂಥದ್ದು ಕೇಳಿದ್ರು ನೆನಪಿಲ್ಲ, ತರ್ಕ ಸಂಗ್ರಹ ಕೇಳಿದ್ರು ನೆನಪಿಲ್ಲ ಅಂತಾರೆ. ಚತುರ್ದಶ ಲಕ್ಷಣಿ ಗದಾಧರಿಯ ಹೆಂಗೆ ಪಾಠ ಮಾಡ್ತಾರೆ? ಪುಸ್ತಕ ಬಿಡಿಸಿ ಕೂತಾಗ ನನಗೇನು ಹೊಳೆಯಲ್ಲಪ್ಪ ಅಂತ ನಾಳೆ ಹೇಳ್ತಾರೆ. ಹೇಸಿಗೆ ಆಗುತ್ತೆ. ಈಗ ಅವರು ಹೋದರು, ನಾಳೆ ಬರ್ತೀನಿ ಅಂತ ನನ್ನ ಹತ್ರ ಹೇಳಿದರು. ಆ ಬ್ರಾಹ್ಮಣ ನಾಳೆ ಬಂದರೆ ನಮ್ಮ ಮನೆಯಲ್ಲಿದ್ದದ್ದು ಆ ಗದಾಧರಿಯ ಚತುರ್ದಶ ಲಕ್ಷಣಿ ಪುಸ್ತಕ ಕೊಟ್ಟು ಬಿಡು. ತನಗಲ್ಲ, ತಾನು ಮುಂದೆ ನೋಡಿಡ್ತೇನೆ ಅಂತಲ್ಲ, ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಡು, ಅದು ಓದ್ಕೊಳ್ಳಿ, ಪಾಠಕ್ಕೆ ಬರುವಾಗ ಬರಿಗೈಯಲ್ಲಿ ಬರೋದು ಬೇಡ ಅಂತ ಹೇಳಿ ಗದಾಧರಿ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಹೇಳಿದರು. ಇವರು 15 ದಿವಸ ಬಂದಿದ್ದಾರೆ ಅವರು. ಆಮೇಲೆ ಅದೇ ರಜೆ ಮೇಲೆ 15 ದಿವಸ 15 ದಿವಸ ಮನೆಗೆ ಬಂದರೆ ಒಂದು ಸರ್ತಿ ರೆಫರೆನ್ಸ್ಗೆ ಅಂತ ಕೂಡ ಪುಸ್ತಕ ನನ್ನ ಕೈಯಲ್ಲಿ ತಗೊಂಡು ಮುಟ್ಲಿಲ್ಲ. 15 ದಿವಸ ಅವರು ಪುಸ್ತಕ ಹಿಡ್ಕೊಳ್ಳಿಕ್ಕೆ ನಿರರ್ಗಳವಾಗಿ ಚಂದಮಾಮದ ಕಥೆ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅದು 15 ದಿವಸ ಆದ್ಮೇಲೆ ನನಗೆಂಥದ್ದು ನೆನಪಿಲ್ಲಪ್ಪ ಅಂತ ಶುರು ಮಾಡಿದ್ರು ಮತ್ತೆ. ಅಂದ್ರೆ ಅದು ಬೇಕಾದಾಗ ನೆನಪಾಗತ್ತೆ, ಬೇಡಾದ ಅದನ್ನು ಮುಚ್ಚಿಬಿಡೋದು. ಇದು ವಯಸ್ಸು. ನಮಗೆ ವಯಸ್ಸು ಬಂದಾಗ ಯಾವುದನ್ನು ನೆನಪಿಟ್ಟುಕೊಳ್ಳಬೇಕು, ಯಾವುದನ್ನು ಮರಿಬೇಕು ಅನ್ನೋ ಒಂದು ವಿವೇಕವೂ ಬರುತ್ತೆ. ಆವಾಗ ಯಾವುದು ಬೇಡ ಅಂತ ಕಾಣುತ್ತೆ ಅದನ್ನು ಮರೆತು ಬಿಡು ಅಂತ ಮನಸ್ಸಿಗೆ ನಾವು ಸಜೆಷನ್ ಮಾಡಿದರೆ ಸಹಜವಾಗಿ ಅದನ್ನು ನೆನಪಿಸ್ಕೊಳ್ಳೋದಿಲ್ಲ. ಅದು ಅವನು ವಯಸ್ಸಿನಲ್ಲಿ ಇದ್ದಾಗಲೂ ನಾವು ಕೆಲವು ಮಾಡ್ತೇವೆ ನೋಡಿ, ಒಬ್ಬರ ಹತ್ರ ಸಾಲ ತಗೊಂಡದನ್ನು ಮರೆತು ಬಿಡು ಅಂತ ಹೇಳ್ತೇವೆ. ತಗೊಂಡದನ್ನು ಮರೆತು ಬಿಡು, ಕೊಡಬೇಕಾದ್ದನ್ನು ಮರೆತು ಬಿಡು, ಅವರಿಂದ ಬರಬೇಕಾದಿದ್ರೆ ಅದನ್ನು ನೆನಪಿಟ್ಟುಕೋ. ಅದನ್ನು ಹಂಗೆ ಮಾಡುತ್ತೆ. ನಾವು ಸಜೆಷನ್ ಕೊಟ್ಟ ಹಾಗೆ ಮನಸ್ಸು ಮಾಡುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಹಾಗೆ ಮನಸ್ಸು ನೆನಪಿಟ್ಟುಕೊಂಡದ್ದು ಒಂದು ಬಾಲ್ಯ, ಯೌವನ, ಮುಪ್ಪು. ಬಾಲ್ಯ, ಕೌಮಾರ, ಯೌವನ, ವಯೋ ಮಧ್ಯಂ, ಜರ, ಇಷ್ಟು ನೆನಪಿರಬಹುದು. ಅದು ನಮಗೆ ನೀವು 9 ನೆನಪಾಗಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಒಬ್ಬ ಮನುಷ್ಯ ನಿಷೇಕ ಗರ್ಭ ಜನ್ಮಾನಿ ಇದು ನೆನಪಿಲ್ಲ, ಗೊತ್ತಾಗೋದು ಸಾಧ್ಯವೇ ಇಲ್ಲ. ಹುಟ್ಟಿದ ಮೇಲೆ ನನಗೆ ನನ್ನ ಅರಿವು ಬಂದದ್ದು. ಆಮೇಲೆ ಮೃತ್ಯು, ಈ ದೇಹದ ಅವಸ್ಥೆ, ಇದರಲ್ಲಿ ನಿಷೇಕ ಗರ್ಭ ಜನ್ಮ ಮೃತ್ಯು, ಇದು ಈ ದೇಹದ ಅವಸ್ಥೆ ಅಂತ ನನ್ನ ದೇಹದಲ್ಲೇ ನಾನು ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಹಾಗಾಗಿ 9 ಅವಸ್ಥೆಗಳನ್ನು ಒಂದು ಈಗ ನಾನು ನನ್ನ ದೇಹದಲ್ಲಿ ಹೇಗೆ ಅನುಭವಿಸುವುದು ಅಂತ ಪ್ರಶ್ನೆ. ಅದಕ್ಕೆ ಪ್ರತಿಯೊಂದನ್ನು ಕೂಡ ಒಂದು ವಸ್ತುವಿನಲ್ಲಿ ಅನುಭವಿಸಬೇಕಾಗಿಲ್ಲ. ಲೋಕದಲ್ಲಿ ಅದಕ್ಕೋಸ್ಕರವೇ 3 ಥರದ ಪ್ರಮಾಣಗಳನ್ನು ಒಪ್ಪಿದ್ದು ನಾವು. ಒಂದು ಪ್ರತ್ಯಕ್ಷದಿಂದ ಕಾಣಲಿಕ್ಕಾಗದ ಸಂಗತಿಗಳಿವೆ, ಅದಕ್ಕೆ ಅನುಮಾನ. ಅನುಮಾನದಿಂದಲೂ ತಿಳಿಯಲಿಕ್ಕಾಗದ ಸಂಗತಿಗಳಿವೆ, ಅದಕ್ಕೆ ಆಗಮ. ಅನುಮಾನ ಯಾವಾಗಲೂ ನಾವು ಕಾಣುವ ಸಂಗತಿಯಲ್ಲೇ ಅನುಮಾನ ಪ್ರವೃತ್ತಿ. ಲಾಜಿಕ್ ಮಾಡಬೇಕಾಗಿದ್ದರೆ ಮೊದಲು ನಾವು ಕಂಡಿರಬೇಕಲ್ಲ. ಕಾಣದೇ ಇದ್ದ ಸಂಗತಿಯಲ್ಲಿ ಲಾಜಿಕ್ ಮಾಡಲಿಕ್ಕಾಗತ್ತ? ಮೊದಲು ಅಡಿಗೆ ಮನೆಯಲ್ಲಿ ಬಾಲ್ಯದಿಂದ ನೋಡಿದೆವು. ಅಡಿಗೆ ಮನೆ ಎಲ್ಲಿ, ಅಲ್ಲಿ ಹೋಮ ಆಗುವ ಜಾಗ ನೋಡಿದೆವು. ಎಲ್ಲಿ ಒಟ್ಟಾರೆ ಹೊಗೆ ಬರಬೇಕಾಗಿದ್ದರೆ ಬೆಂಕಿ ಇರಬೇಕು ಅನ್ನೋದನ್ನು ನೋಡಿ 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 1000 ಬಾರಿ ನೋಡಿ ಅದು ಬುದ್ಧಿಸ್ಥವಾಯಿತು. ಆಗ ಎಲ್ಲೋ ದೂರದಲ್ಲಿ ಹೊಗೆ ನೋಡಿದರೆ ಆಗ ನೋಡದ ಬೆಂಕಿಯನ್ನು ನಮ್ಮ ಮೈಂಡ್ ಕಲ್ಪನೆ ಮಾಡುತ್ತೆ. ಯಾಕೆಂದರೆ ಬೆಂಕಿ ಇಲ್ಲದೆ ಹೊಗೆ ಹುಟ್ಟೋಲ್ಲ. ಆದ್ದರಿಂದ ಹೊಗೆ ಇದೆ, ಬೆಂಕಿ ಇದೆ. ಸೊ ಅಲ್ಲಿ ಬೆಂಕಿಯನ್ನು ನೋಡಬೇಕಾಗಿಲ್ಲ, ಯಾಕಂದರೆ ಅದರ ಮೊದಲು 1000 ಬಾರಿ ನೋಡಿದ್ದೇವೆ ಬೆಂಕಿ ಮತ್ತು ಹೊಗೆಯ ಸಾಹಚರ್ಯವನ್ನು. ಸೊ ಮೊದಲು ನೋಡಿದ್ದರಿಂದ ಮತ್ತೊಂದು ಕಡೆಯಲ್ಲಿ ಒಂದು ನೋಡಲು ಇನ್ನೊಂದನ್ನು ಊಹಿಸುವುದಕ್ಕೆ ಅನುಮಾನ ಅಂತ. ನೋಡದೇ ಇದ್ರೆ ಅನುಮಾನವೇ ಇಲ್ಲ. ಮೊದಲು ಹೇತು ಸಾಧ್ಯ ಎರಡನ್ನೂ ನೋಡಿರಬೇಕು, ಅಲ್ಲಿ ಹೇತುವನ್ನು ನೋಡಬೇಕು. ಇಷ್ಟು ಮಾಡಿದರೆ ಸಾಧ್ಯದ ಊಹೆ. ಆದ್ದರಿಂದ ಅದು ಪ್ರತ್ಯಕ್ಷದಿಂದ. ಇನ್ನು ಶಾಸ್ತ್ರೀಯ ವಿಷಯಗಳ ಬಗ್ಗೆ ಶಾಸ್ತ್ರದ ವಾಕ್ಯದಿಂದ ಅನುಮಾನ ಮಾಡ್ಬೋದು, ಅದು ಬೇರೆ. ಸಾಮಾನ್ಯವಾಗಿ ಅನುಮಾನ ಅಂದರೆ ಪ್ರತ್ಯಕ್ಷದಿಂದ ಕಂಡ ಸಂಗತಿಯ ಆಧಾರದ ಮೇಲೆ ಇನ್ನೊಂದು ಕಡೆ ನಮಗೆ ಸ್ಪಷ್ಟ ಕಾಣದ ಒಂದು ಸಂಗತಿಯನ್ನು ಸ್ಪಷ್ಟ ಕಾಣುವ ಒಂದು ಸಂಗತಿಯ ಮೂಲಕ ತೀರ್ಮಾನ ಮಾಡುವುದು. ದಟ್ ಈಸ್ ಲಾಜಿಕಲ್ ಕನ್ಕ್ಲೂಷನ್. ಅದು ಪ್ರತ್ಯಕ್ಷದ ನಂತರವೇ ಬರುವುದು. ಪ್ರತ್ಯಕ್ಷ ಇಲ್ಲದೆ ಕೇವಲ ಅನುಮಾನ ಅಂತ ಒಂದು ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಯಾಕೋಸ್ಕರ ಅನುಮಾನ ಅನ್ನೋದನ್ನು ಪ್ರಮಾಣ ಅಂತ ಒಪ್ಪಿದ್ದು ನಾವು. ಕಣ್ಣಿಗೆ ಕಾಣುವ ಸಂಗತಿಗಳಿಂದಲೇ ನಮ್ಮ ಕಣ್ಣಿಗೆ ಕಾಣದ ಕೆಲವು ಸಂಗತಿಗಳನ್ನು ತೀರ್ಮಾನ ಮಾಡ್ಲಿಕ್ಕೆ ಬರುತ್ತೆ.
ಇಲ್ಲದಿದ್ದರೆ ಆ ಸಂಗತಿಗಳಿಗೆ ಪ್ರೂಫೇ ಇಲ್ಲ ಅಂತ ನಿರಾಕರಣೆ ಮಾಡಿಬಿಡ್ಬೇಕಾಗತ್ತೆ. ಅದಕ್ಕೆ ಇದನ್ನು ಕೃಷ್ಣ ಹೇಳ್ತಾನೆ, ನನ್ನ ದೇಹ ಹುಟ್ಟಿದ್ದನ್ನು ನಾನು ನೋಡಲಿಲ್ವಲ್ಲ, ನನ್ನ ದೇಹ ಸಾಯುವುದನ್ನು ನಾನು ನೋಡುವುದಿಲ್ಲ ಅಲ್ವಾ ಅಂತ ಯಾರಿಗಾದರೂ ಸಂಶಯ ಬಂದರೆ, ಯಾಕೆ ನೋಡಬೇಕು? ನೋಡದಿದ್ರೆ ಹೇಗೆ ಗೊತ್ತು ನಾನು ಹುಟ್ಟಿದೆ ಅಂತ? ಮತ್ತು ನೀನು ಅಜರಾಮರ ಅಂತ ನಿನಗೆ ಅನುಭವ ಆಗಿದೆಯೋ? ನಾನು ಸಾಯುವುದೇ ಇಲ್ಲ ಅಂತ ನೀನು ಇಲ್ಲ, ಹಾಗಿಲ್ಲ. ಒಂದು ದಿವಸ ನಾನು ಸಾಯಬೇಕು ಅನ್ನೋ ಭಾವನೆ ಉಂಟಲ್ಲ, ಹೇಗೆ ಬಂತು? ಈಗ ನೀನು ನಿನ್ನ ಹುಟ್ಟನ್ನು ನೋಡಿಲ್ಲ, ನಿನ್ನ ಸಾವನ್ನು ನೋಡಿಲ್ಲ, ಮತ್ತೆ ನಾನು ಒಂದು ದಿವಸ ಹುಟ್ಟಿದ್ದೇನೆ, ನಾನು ಒಂದು ದಿವಸ ಸಾಯುವ ಅನ್ನೋ ಭಾವನೆ ಉಂಟಲ್ಲ, ಹೇಗೆ ಬಂತು? ಅದಕ್ಕೆ ಆತ್ಮನಃ ಪಿತೃಪುತ್ರಾಭ್ಯಾಂ ಅನುಮೇಯವು ಭವಾಪ್ಯಯೋ ಅಂತ ಹೇಳ್ತಾನೆ ಕೃಷ್ಣ. ಆತ್ಮನಃ ಪಿತೃಪುತ್ರಾಭ್ಯಾಂ ಅನುಮೇಯೋ ಭವಾಪ್ಯಯೋ. ನೀನು ಸಾಯುವುದನ್ನು ನೋಡಿಲ್ಲ, ಅದು ನಿನ್ನ ಅಪ್ಪ ಸಾಯುವುದನ್ನು ನೋಡ್ತೀಯ ನೀನು. ಅಲ್ಲ, ನೀನು ಹುಟ್ಟುವುದನ್ನು ನೋಡುವುದಿಲ್ಲ, ನಿನಗೊಂದು ಮಗ ಹುಟ್ಟಿದ್ದನ್ನು ನೋಡ್ತೀಯ. ನಿನ್ನ ಮಗ ಹುಟ್ಟಿದ್ದನ್ನು ನೋಡಿದೆಯಲ್ಲ, ನಿನಗೊಬ್ಬ ಮಗ ಹುಟ್ಟಿದ, ಹಾಗೆಯೇ ನಿನ್ನ ಅಪ್ಪನಿಂದ ನೀನು ಹುಟ್ಟಿದೆಯಾ ಅನ್ನೋದು ಇಟ್ ಈಸ್ ಲಾಜಿಕಲ್ ಕನ್ಕ್ಲೂಷನ್. ಅದಕ್ಕೆ ಹೇಗೆ ಗೊತ್ತಾಗಬೇಕು ಆ ಪ್ರಶ್ನೆ ಇಲ್ಲ. ಈ ಜಗತ್ತನ್ನು ನೋಡಿದಾಗ ಒಂದು ಕಡೆ ನೋಡಿದರೆ ಅದ್ರ ಹಾಗೆ ಇನ್ನೊಂದು ಅನ್ನೋದನ್ನು ಮನುಷ್ಯ. ಆತ್ಮನಃ ಪಿತೃಪುತ್ರಾಭ್ಯಾಂ, ನಿನ್ನ ತಂದೆ ಸತ್ತದ್ದನ್ನು ನೋಡಿದಾಗ ನೆಕ್ಸ್ಟ್ ನಮ್ಮದೇ ಇನ್ನು ಸರದಿ, ಆಮೇಲೆ ತಂದೆಯವರು ಹೋದರು, ಎರಡನೇ ನಮ್ಮ ಸರದಿ ಇನ್ನು ಅಂತ ಅನ್ನೋ ಭಾವನೆ ನಿನಗೆ ಬರಲಿಕ್ಕೆ ಶುರುವಾಗತ್ತೆ. ಅದರಿಂದ ಆತ್ಮನಃ ಪಿತೃಪುತ್ರಾಭ್ಯಾಂ, ನಿನಗೊಬ್ಬ ಮಗ ಹುಟ್ಟಿದ, ಅದನ್ನು ನೋಡಿ, ಓಹೋ ನನಗೆ ಮಗ ಹೇಗೆ ಹುಟ್ಟಿದನೋ ಹಾಗೆ ನನ್ನ ಅಮ್ಮನಿಗೆ ನಾನು ಮಗನಾಗಿ ಹುಟ್ಟಿದೆ. ಸೊ ಅನುಮೇಯವು ಭವ ಅಪ್ಯಯವು. ಇದನ್ನ ನೋಡಬೇಕಾಗಿಲ್ಲ. ಪ್ರಪಂಚದಲ್ಲಿ ಅಂಥದನ್ನ ನೋಡಿದರೆ ಅದನ್ನು ಮತ್ತೆ ಪುನಃ ನೋಡಬೇಕಾಗಿಲ್ಲ. ನೋಡ್ಲಿಕ್ಕೆ ಅಸಾಧ್ಯವನ್ನು ನೋಡಿಯೇ ತಿಳ್ಕೊಳ್ಳೋದು ಅನ್ನೋ ಪ್ರಶ್ನೆಯೇ ಇಲ್ಲ. ಎಷ್ಟೋ ಸಂಗತಿಗಳನ್ನು ನಾವು ನೋಡಿ ತಿಳ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಆದರೆ ಯಾವಾಗಲೂ ತತ್ಸಾಮಾನ್ಯಾತ್ ಅಂತ, ಒಂದು ದೇಹ ಹುಟ್ಟುವುದು ಹೇಗೆ ಅಂತ ಗೊತ್ತಿದೆ ನಮಗೆ. ಅದಕ್ಕೆ ಸ್ತ್ರೀ ಪುರುಷರ ಗರ್ಭವಾಸ, ಬೆಳವಣಿಗೆ, ಇದೆಲ್ಲ ವಿಷಯವೂ ಗೊತ್ತಿದೆ. ಒಂದು ಕಡೆ ಹಾಗೆ ಇದೆ ಅಂದರೆ ಉಳಿದ ಕಡೆ ಹಾಗೆ ಇದೆ ಅನ್ನೋದನ್ನು ಲಾಜಿಕ್ ಮಾಡಿ ತಿಳ್ಕೊಂಡು ಬಿಡ್ತಾರೆ. ಅದಕ್ಕೆ ಪ್ರತ್ಯಕ್ಷ ನಾನಂತೂ ಕಣ್ಣಾರೆ ನೋಡಿಲ್ಲ, ನಾನು ನೋಡದೆ ನಂಬುವುದು ಹೇಗೆ ಅಂತ ಹೇಳುವವರು ನಾಸ್ತಿಕರು ಮಾತ್ರ. ಅವರಿಗೆ ಬಹಳ ಕಷ್ಟ. ಅವರಿಗೆ ತನ್ನ ದೇಹ ಹುಟ್ಟಿತು ಅಂತ ಅನ್ನೋದು ಕೂಡ ಬಹಳ ಕಷ್ಟವೇ ನಂಬುದು. ಯಾಕಂದ್ರೆ ಅವರು ಕಣ್ಣಾರೆ ನೋಡಿಲ್ಲ. ಅವ್ರು ಸಾಯ್ತಾರೆ ಅನ್ನೋದನ್ನು ಕಣ್ಣಾರೆ ನೋಡಿಲ್ಲ. ನಾಸ್ತಿಕರಿಗೆ ಭಾರಿ ಕಷ್ಟ. ಅವ್ರಿಗೆ ನಾನು ಕಂಡದ್ದನ್ನು ಮಾತ್ರ ನಂಬೋದು ಅಂತ ಹೇಳುವವರು. ಇಲ್ಲದೇ ಇದ್ದರೆ ತಲೆ ಇದ್ದವರಿಗೇನು ಕಷ್ಟ ಇಲ್ಲ. ಬೇರೆಯವರು ಹುಟ್ಟಿದ್ದನ್ನು ನೋಡಿ, ಬೇರೆಯವರು ಸತ್ತದ್ದನ್ನು ನೋಡಿ, ಇದು ದೇಹ, ಈ ದೇಹವು ಹಾಗೆ ಹುಟ್ಟಿದೆ, ಹಾಗೆ ಒಂದು ದಿವಸ ಸಾಯುತ್ತೆ. ಮತ್ತೆ ಹುಟ್ಟಲಿಲ್ಲ ಸಾಯಲಿಲ್ಲ ಅಂತ ನೀವು ಹೇಳ್ತೀರಿ, ಆತ್ಮಕ್ಕೆ ಹುಟ್ಟಿಲ್ಲ ಸಾವಿಲ್ಲ ದೇಹಕ್ಕೆ ಅಂತ. ಮತ್ತೆ ಈಗ ಹೇಳ್ತೀರಿ ಆತ್ಮನ ಪಿತೃಪುತ್ರಾಭ್ಯಾಮ್ ಅನ್ವೇಯೋ ಭವಾಪ್ಯ ಅಂತ. ನೀವೇ ಒಂದು ಕಡೆ ಹುಟ್ಟಿಲ್ಲ ಸಾವಿಲ್ಲ ಅನ್ನೋದು, ಎಲ್ಲ ಕಡೆ ಹುಟ್ಟು ಸಾವು ನೋಡಿ ನಿನ್ನೂ ಹುಟ್ಟು ಸಾವಿದೆ ಅನ್ನೋದನ್ನು ನೀನು ಊಹಿಸ್ಕೋಬೇಕು ಅಂತ ಹೇಳ್ತಿ. ಹೌದು, ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳಿದ್ದು ಹೌದು. ನಾನು ಹಿಂದೆ ಹೇಳುವಾಗ ಆತ್ಮನಿಗೆ ಇಲ್ಲ, ಆದರೂ ನಾನು ಹುಟ್ಟಿದೆ ನಾನು ಸತ್ಯ ಅಂತ ಯಾಕೆ ತಿಳ್ಕೊಳ್ತಾನೆ ಅಂದರೆ, ಅದು ಇದೆ ಅಂತ ತಿಳ್ಕೊಂಡ್ರೆ ಭ್ರಮೆ ಅಷ್ಟೇ. ಭ್ರಮೆಯಿಂದ ಭಗವಂತನಿಗೆ ಭ್ರಮಾತ್ಮಕವಾದ ಹುಟ್ಟು ಸಾವು ಇಲ್ಲ, ನಿನಗೊಂದು ಭ್ರಮಾತ್ಮಕವಾದದ್ದು ಉಂಟಲ್ಲ, ಅದನ್ನೇ ವಿವರಿಸ್ತಾನೆ ಕೃಷ್ಣ. ಪ್ರಭವಾಪ್ಯಯೌ ಹಿ ವಸ್ತೂನಾಂ ಅಭಿಜ್ಞಾದ್ವಯ ಲಕ್ಷಣವು ಅಂತ. ವಸ್ತೂನಾಂ ಇಲ್ಲಿ ಹೇಳಿದ ವಸ್ತು ಅಂತ ಶಬ್ದ ಬಳಸ್ತಾನೆ. ವಸ್ತು ಅಂದರೆ ಒಳಗೆ ವಾಸ ಮಾಡಿ ಈ ದೇಹಕ್ಕೆ ಆಕಾರ ಕೊಟ್ಟಂಥ ಒಂದು ಶಕ್ತಿ, ಅದೇ ಜೀವ. ಜೀವ ಇಲ್ಲದೆ ಇದ್ರೆ ದೇಹಕ್ಕೆ ಆಕಾರ ಬರ್ತಿರ್ಲಿಲ್ಲ, ಅದು ನಾಶವಾಗಿ ಹೋಗ್ತಿತ್ತು. ಈ ದೇಹದೊಳಗೆ ವಾಸ ಮಾಡಿ ಈ ದೇಹಕ್ಕೆ ಆಕಾರ ಕೊಟ್ಟಂಥ ಒಂದು ಚೈತನ್ಯ ಶಕ್ತಿ ಇದೆಯಲ್ಲ, ಅದಕ್ಕೆ ಭವಾಪ್ಯಯೌ. ಭವ ಅಂದರೆ ಹುಟ್ಟುವುದು, ಅಪ್ಯಯ ಅಂದರೆ ನಾಶವಾಗುವುದು. ಅದಕ್ಕೆ ಹುಟ್ಟು ನಾಶ ಅಂದರೆ ಏನು? ವಾಸ್ತವಿಕವಾಗಿ ಅದು ಹುಟ್ಟಲಿಲ್ಲ, ಆದರೆ ಈ ದೇಹ ಗರ್ಭದೊಳಗೆ ಹುಟ್ಟಿದ್ದು ಯಾವುದು? ಈಗ ತಂದೆ ತಾಯಿ ಅಂತ ಹೇಳ್ತೇವಲ್ಲ, ಯಾವುದಕ್ಕೆ ತಂದೆ ತಾಯಿ? ಆ ಮಗುವಿಗೆ ಅಂತ ಹೇಳ್ತೇವೆ. ನಿಜವಾಗಿ ಮಗುವಿಗೆ ಅಲ್ಲ, ಮಗುವಿನ ದೇಹಕ್ಕೆ ತಂದೆ ತಾಯಿ. ಆ ಮಗು ಇವರಿಂದ ಹುಟ್ಟಿದ್ದು ಅಲ್ಲ, ಇವ್ರ ಮುಂದೆ ಸಾಯೋದು ಇಲ್ಲ. ಮಗುವಿನ ದೇಹಕ್ಕೆ ತಂದೆ ತಾಯಿ ಕಾರಣ. ತಂದೆಯ ರೇತಸ್ಸಿನಿಂದ ತಾಯಿಯ ಗರ್ಭದಲ್ಲಿ ಒಂದು ದೇಹ ನಿರ್ಮಾಣ ಆಯಿತು. ಅಂದರೆ ಮಗುವಿನ ಇರಲಿಕ್ಕೆ ಒಂದು ಮನೆ ಕಟ್ಟಿಸಿಕೊಟ್ಟ ಹಾಗೆ, ಮಗುವಿಗೆ ಇರ್ಲಿಕ್ಕೆ ಒಂದು ಶೆಲ್ಟರ್ ಮಾಡಿಕೊಟ್ಟವರು ಇವರು ತಂದೆ ತಾಯಿ. ಅದರಿಂದ ಅವನಿಗೆ ಆದ ಅನುಭವ ಗರ್ಭದ್ದು, ಅವನು ಹುಟ್ಟಿದ ಮೇಲೆ ಶುರು ಮಾಡ್ತಾನೆ, ನಮ್ಮ ಒಂದು ಬೇರೆ ಮನೆ ಕಟ್ಟಿಕೊಡಿ ನಾವು ಬೇರೆ ಇರ್ತೇವೆ ಅಂತ ಶುರು ಮಾಡ್ತಾನೆ.
ತಂದೆ ತಾಯಿ ಮಾಡೋದು ಅಷ್ಟೇ, ಮನೆ ಕಟ್ಟಿಸ್ಬಿಡೋದು. ನಮಗೊಂದು ನಮ್ಮ ನಮ್ಮ ಪಾಲು ಎಷ್ಟೋ ಅಷ್ಟು ಬರೆದು ಹಾಕಿಕೊಟ್ಬಿಡಿ, ಬೇರೆ ಮನೆ ಕಟ್ಟಿಕೊಟ್ಬಿಡಿ, ನಾವು ಬೇರೆ ಇರ್ತೇವೆ ಅಂತಾನೆ. ಮತ್ತು ಹುಟ್ಟಿದ್ಮೇಲೆ ಅದೇ ಸಂಸ್ಕಾರ ಕಂಟಿನ್ಯೂ ಆಗುತ್ತೆ. ಒಳಗಿದ್ದದ್ದು ತಂದೆ ತಾಯಿ ಮಾಡಿದ್ದಷ್ಟೇ. ಅವನಿಗೊಂದು ಸೆಪರೇಟ್ ಹೌಸ್ ವಾಸ್ ಬಿಲ್ಟ್. ಅದು ನನಗೆ ಮತ್ತೆ ಒಳಗಿದ್ದಾಗ ಮತ್ತೆ ಹೊರಗಿದ್ದಾಗಲೂ ಬೇರೆ ಮನೆ ನಿಮ್ಮೊಟ್ಟಿಗೆ ಆಗೋಲ್ಲ, ಬೇರೆ ಮನೆ ಕಟ್ಟಿಕೊಡಿ ಅಂತಾನೆ. ಅದಿರಲಿ, ಅದರ ಒಟ್ಟಿಗೆ ಜೀವನಿಗೆ ಒಂದು ಮನೆ ಕಟ್ಟಿಸಿ ಕೊಟ್ಟ. ಆ ಮನೆ ಅಳ್ತಾಯಿತು, ಮುರಿದು ಬಿತ್ತು. ಹಾಗಾಗಿ ಹುಟ್ಟು ನಾಶ, ತಂದೆ ತಾಯಿಯಿಂದ ಮಗನಿಗೆ ಬಂದ ದೇಹ ನಾಶವಾಯಿತು. ಅದರಿಂದ ತಂದೆ ತಾಯಿ ಯಾರಿಗೆ ಅಂದರೆ ಆ ಜೀವಕ್ಕೆ ತಂದೆ ತಾಯಿ ಯಾರೂ ಇಲ್ಲ. ಆ ಜೀವಕ್ಕೆ ತಂದೆ ತಾಯಿ ಇದ್ದರೆ ಪರಮಾತ್ಮ ಒಬ್ಬನೇ. ತ್ವಮೇವ ಮಾತಾಚ ಪಿತಾ ತ್ವಮೇವ. ಇವರೆಲ್ಲ ನಾನು ಅಪ್ಪ ನಾನು ಅಮ್ಮ ಅಂತ ಏನು ಬೀಗಿಕೊಂಡು ತಿರುಗಾಡ್ತಾರೆ ನಿಮ್ಮಂಥವ್ರು, ಅವರೆಲ್ಲ ಆ ದೇಹದ ಅಪ್ಪ ಅಮ್ಮಂದ್ರೆ ಹೊರತು ಜೀವದ್ದಲ್ಲ. ಅದೂ ಗೊತ್ತಿಲ್ಲ ಅಷ್ಟೇ. ಅವರಿಗೆ ಆ ಜೀವದ ಅಪ್ಪ ಅಮ್ಮ ಅಂತ ತಿಳ್ಕೊಂಡ್ರು, ಆ ಜೀವವೂ ತಿಳ್ಕೊಂಡಿದ್ದು ಇವ್ರು ನನ್ನ ಅಪ್ಪ ಅಮ್ಮ ಅಂತ. ಇದೆಲ್ಲವೂ ಭ್ರಮೆ. ಈ ತಮಾಷೆ ಏನು ಅಂದರೆ, ಫಿಲಸಾಫಿಕಲಿ ತಂದೆ ತಾಯಿ ಅಂತ ಯಾರೂ ಇಲ್ಲ ಜೀವಕ್ಕೆ ಅಲ್ವಾ. ಆದರೆ ಎಷ್ಟು ನೋವಾಗುತ್ತೆ. ನೀವು ಅಪ್ಪನೇ ಅಲ್ಲ ಅಂತ ಮಗ ಹೇಳಿಬಿಟ್ರೆ ಸತ್ಯ ಹೇಳ್ತಾನೆ, ಯೂನಿವರ್ಸಲ್ ಟ್ರುತ್ ಅದು. ನೀವು ಅಪ್ಪನೂ ಅಲ್ಲ, ನೀವು ಅಮ್ಮನೂ ಅಲ್ಲ, ನನಗೇನು ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರೆ ಸಂಕಟ ಎದ್ದು ಹೋಗುತ್ತೆ. ಅಯ್ಯೋ ನನ್ನ ಮಕ್ಕಳು ಎದುರು ನಿಂತುಬಿಟ್ಟು ಹೀಗೆ ಮಾತಾಡ್ತಾವೆ. ಅದು ಸತ್ಯ, ಅದು ನಿಜವಾದ ಮೂಲಭೂತ ಸತ್ಯ. ಆದರೆ ಸಿಟ್ಟಿ ಯಾಕೆ ಬರುತ್ತೆ ಅಂದರೆ, ಅವರು ಆ ಅರ್ಥ ತಿಳ್ಕೊಂಡು ಹೇಳಿದಲ್ಲ, ಇವರ ಅರ್ಥ ತಿಳ್ಕೊಂಡದ್ದು ಅಲ್ಲ. ಎಲ್ಲ ವ್ಯವಹಾರವು ಅಪಾರ್ಥದಲ್ಲೇ ನಡೀತಾ ಇರ್ತಿದೆ. ಸತ್ಯ ಹೇಳುವ ಪ್ರಶ್ನೆ ಇಲ್ಲ ಅಲ್ಲಿ. ಅವನು ಸತ್ಯ ತಿಳ್ಕೊಂಡು ಹೇಳಿದರೆ ಸಂತೋಷ ಪಡ್ಬೋದಿತ್ತು. ಅವನು ಸತ್ಯ ತಿಳ್ಕೊಂಡು ಅವನು ಹೇಳಿದ್ದಲ್ಲ, ಇವರು ನೋವಾದದ್ದು ಸತ್ಯ ತಿಳ್ಕೊಂಡು. ಇಬ್ಬರದ್ದು ವ್ಯವಹಾರದ ಹಿಂದೆ ಇರತಕ್ಕಂಥದ್ದು ಇಗ್ನೋರೆನ್ಸ್. ಆದರೆ ಭವಾಪ್ಯಯೌ ಹಿ ವಸ್ತೂನಾಂ, ವಸ್ತು ಹುಟ್ಟಿತು, ನಾನು ಹುಟ್ಟಿದ್ದೇನೆ, ನಾನು ಒಂದು ದಿವಸ ಈ ದೇಹದ ಮೂಲಕ ವಸ್ತುವಿಗೆ, ಅದರ ಒಳಗಿರ್ತಕ್ಕ ವಸ್ತುವಿಗೆ ಹುಟ್ಟು ಸಾವು, ನಾನು ಹುಟ್ಟುತ್ತೇನೆ ಅಂತ ಅನ್ನುವಂಥ ಭಾವನೆ, ಒಂದು ದಿವಸ ನಾನು ಸಾಯ್ತೀನಿ ಅನ್ನುವ ಭಾವನೆ ಹೇಗೆ ಬಂತು ಅಂದರೆ ಅಭಿಜ್ಞಾದ್ವಯ ಲಕ್ಷಣವು ಅಂತಂದರು. ಅಭಿಜ್ಞಾದ್ವಯ ಲಕ್ಷಣ ಅನ್ನೋದಕ್ಕೆ ಅಭಿಜ್ಞಾದ್ವಯ, ಎರಡು ಅಭಿಜ್ಞೆಗಳು, ಅದೇ ಅದಕ್ಕೆ ಗಮಕ ಅಂತ ಮೇಲು ನೋಟಕ್ಕೆ ಕಾಣುತ್ತೆ. ಅಭಿಜ್ಞಾದ್ವಯ ಅಂದರೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಅಹಂ ಅಭಿಜ್ಞಾ ಅಂದರೆ ಅಭಿಮಾನ, ಅದರ ಬಗ್ಗೆ ಇರುತ್ತೆ. ಏನು ಎರಡು ಅಭಿಮಾನಗಳು ಅಂದರೆ ಅಹಂ ಮಮ ಇತಿ ಅಭಿಜ್ಞಾದ್ವಯಂ ಅಂತ ಎಲ್ಲ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಆದರೆ ನಾನು ಅಭಿಜ್ಞಾದ್ವಯಂ ಅಂತ ಹಾಗೆ ಅರ್ಥ ಬರೆದದ್ದು ತಪ್ಪೇನೂ ಅಲ್ಲ. ಆದರೆ ಆಚಾರ್ಯರು ತಾತ್ಪರ್ಯದಲ್ಲಿ ಏನು ಬರೀತಾರೆ ಗೊತ್ತಾ? ಅಭಿಜ್ಞಾದ್ವಯ ಲಕ್ಷಣವು ಅಭಿಜ್ಞಾ ಮಾತ್ರವು ಅಭಿಮಾನ ಮಾತ್ರವು ಅಂತ ಬರೀತಾರೆ. ಆಚಾರ್ಯರ ಶಬ್ದ ನೋಡಿದರೆ ಅದು ದ್ವಯ ಅಲ್ಲ, ಅದ್ವಯ. ಅಭಿಜ್ಞಾ ಅದ್ವಯ ಲಕ್ಷಣವು ಕೇವಲಂ ಅಭಿಜ್ಞಾ, ಅಭಿಮಾನ ಮಾತ್ರ, ಅದ್ವಯ ಲಕ್ಷಣ. ಆದರೆ ತಮಾಷೆ ಅಂದರೆ ಆಚಾರ್ಯರು ಅಭಿಜ್ಞಾದ್ವಯ ಲಕ್ಷಣ ಅನ್ನೋದಕ್ಕೆ ಅಭಿಮಾನದ್ವಯ ಲಕ್ಷಣ ಅಂತ ಬರೆಯುವುದಿಲ್ಲ, ಅಭಿಮಾನ ಮಾತ್ರವು ಅಂತ ಬರೀತಾರೆ. ಮಾತ್ರ ಶಬ್ದ ಅದ್ವಯ ಶಬ್ದದ ಅರ್ಥ. ಹಾಗಾಗಿ ಅದ್ವಯ ಅಭಿಜ್ಞಾ ಅದ್ವಯ ಲಕ್ಷಣ ಅಂತ ಅಲ್ಲಿ ಪದಚ್ಛೇದ ಮಾಡಬೇಕು. ಯಾರೂ ಮಾಡಲಿಲ್ಲ, ಯಾಕೆ ಹೊಳಿಲಿಲ್ಲವೋ ನನಗೆ ಗೊತ್ತಿಲ್ಲ. ಅಭಿಜ್ಞಾ ಅದ್ವಯ ಲಕ್ಷಣ ಅಂತ ಪದಚ್ಛೇದ ಮಾಡಬೇಕು. ಎಲ್ಲರೂ ದ್ವಯ ಲಕ್ಷಣ ಅಂತ ಪದಚ್ಛೇದ ಮಾಡಿಕೊಂಡು ಅರ್ಥ ಬರೀತಾರೆ. ಅಭಿಜ್ಞಾ ಅದ್ವಯ ಅಂದರೆ ಅದ್ವಯ ಅದು ಒಂದೇ, ಬೇರೆ ಕಾರಣವೇ ಇಲ್ಲ ಅಂತ. ಅದ್ವಯ ಅಂದರೆ ಏಕಮೇವ. ಯಾವುದು? ಅಭಿಜ್ಞೆ, ನಾನು ನನ್ನದು ಅನ್ನತಕ್ಕಂಥ ಅಭಿಮಾನ ಬಿಟ್ಟರೆ ನೀನು ಸತ್ತಿ, ನೀನು ಹುಟ್ಟಿದ ಅನ್ನೋದು ಬೇರೆ ಕಾರಣವೇ ಇಲ್ಲ ಅಂತ. ನಾನು ಸತ್ತೆ ಅಂತ ಕಾರಣ ಭ್ರಮೆ ಬರಲಿಕ್ಕೆ ಕಾರಣ ಏನು? ನನ್ನ ದೇಹ ಇದು ನನ್ನ ದೇಹ. ಆದ್ದರಿಂದ ದೇಹದಲ್ಲಿ ಆಗತಕ್ಕ ಎಲ್ಲ ವಿಕಾರಗಳು ನನ್ನದು ಅಂತ ನಾನು ಅದನ್ನು ಅಟ್ಯಾಚ್ಮೆಂಟ್ ಬೆಳೆಸಿಕೊಂಡೆ. ಅಭಿಮಾನ ಅಂದರೆ ಅಟ್ಯಾಚ್ಮೆಂಟ್ ಅಲ್ವ, ಇದು ನನ್ನದು ಅನ್ನೋ ಅಟ್ಯಾಚ್ಮೆಂಟ್. ಹಾಗಾಗಿ ಜೀವಕ್ಕೆ ಹುಟ್ಟು ಸಾವಿನ ಅನುಭವ ಯಾಕೆ ಬಂತು ಅಂತಂದರೆ ಇದು ನನ್ನದು ಅನ್ನೋ ಅಟ್ಯಾಚ್ಮೆಂಟಿನಿಂದ, ಅಲ್ಲದೆ ಬೇರೆ ಯಾವ ಕಾರಣವೂ ಇಲ್ಲ. ಅಭಿಮಾನ ಮಾತ್ರವು ಅಂತ ಆಚಾರ್ಯರ ವಾಕ್ಯ. ಅದು ಮಾತ್ರ ಪ್ರತ್ಯಯ ಅಲ್ಲಿ ಆಚಾರ್ಯ ಯಾವುದೋ ಕೊಟ್ಟದ್ದು ಅಭಿಜ್ಞಾ ಅದ್ವಯ ಲಕ್ಷಣ. ಬೇರೆ ಇಲ್ಲೇ ಗಮಕ, ಲಕ್ಷಣ ಅಂದರೆ ಗಮಕ. ಯಾವುದು ಅಂದರೆ ಅಭಿಜ್ಞಾ ಅದ್ವಯ. ಅಭಿಜ್ಞಾ ಒಂದೇ, ಇನ್ನೊಂದು ಗಮಕ ಇಲ್ಲ. ಅರ್ಥಾತ್ ಅಭಿಮಾನ ಒಂದೇ, ಬೇರೆ ಯಾವ ಜಸ್ಟಿಫಿಕೇಶನೂ ಇಲ್ಲ. ಇದು ನನ್ನದು ಅಂತ ತಿಳ್ಕೊಂಡದ್ದರಿಂದ ಈ ದೇಹದಲ್ಲಿ ಆಗತಕ್ಕ ಎಲ್ಲ ವಿಕಾರಗಳಿಗೂ ಅವನು ನನ್ನ ದೇಹ ಅನ್ನೋದರಿಂದ ಆ ವಿಕಾರಗಳು ತನ್ನದು. ದೇಹ ನನ್ನದು, ಅದರಿಂದ ದೇಹದಿಂದ ಆಗುವ ಎಲ್ಲ ವಿಕಾರಗಳು ಬದಲಾವಣೆಗಳು ನನ್ನದಾದ್ರಿಂದ ನನಗೆ ದುಃಖ ಆಯಿತು. ದುಃಖವೂ ಆಗುತ್ತೆ, ಸುಖವೂ ಆಗುತ್ತೆ. ನನ್ನದು ಅಂತ ತಿಳ್ಕೊಂಡದ್ರಿಂದ ನನಗೆ ಉಪಯೋಗ ಆದಾಗ ಸುಖ,
ತೊಂದರೆ ಆದಾಗ ದುಃಖ ಅಷ್ಟೇ. ಈಗ ದೇಹದಲ್ಲಿ ಯೌವನ ಬಂತು ಅಂದಾಗ ಸುಖ ಆಗತ್ತೆ, ಮುಪ್ಪು ಬಂತು ಅನ್ನುವಾಗ ದುಃಖ ಆಗಬಹುದು. ಅದು ಅಂತೂ ಯಾವುದು ನಮಗೆ ಇಷ್ಟವಾದ್ದು ಸಿಕ್ಕಿದಾಗ ಅದರಿಂದ ಸುಖ, ಇಷ್ಟವಲ್ಲದ್ದು ಸಿಕ್ಕಿದಾಗ ದುಃಖ. ಅದು ಸುಖ ದುಃಖಗಳು ಕೂಡ ವಾಸ್ತವಿಕವಾಗಿ ಆತ್ಮಸ್ವರೂಪದ್ದಲ್ಲ. ಆತ್ಮಸ್ವರೂಪದ ಸುಖ ಅಂದರೆ ಸ್ವರೂಪಾನಂದ, ಅದು ಬೇರೆ. ಈ ಹೊರಗಿನಿಂದ ಬರತಕ್ಕ ಸುಖ ದುಃಖಗಳುಂಟಲ್ಲ, ಅದು ಬುದ್ಧಿಯ ಮೂಲಕವೇ ಬರುವಂಥದ್ದು. ಅದೇ ಮತ್ತೆ ಇದು ನನ್ನದು ನನ್ನದು ಅಂತ ತಿಳ್ಕೊಂಡದ್ದರಿಂದ ಅಭಿಮಾನಿಕವಾಗಿಯೇ ಬರುವಂಥದ್ದು. ಹಾಗಾಗಿ ಈ ದೇಹದಲ್ಲಿ ಇರತಕ್ಕಂಥ ಭವಾಪ್ಯಯವು ನನ್ನದು ಅಂತ ಜೀವಕ್ಕೆ, ಆತ್ಮಸ್ವರೂಪಕ್ಕೆ ಹುಟ್ಟು ಸಾವಿನ ಅರಿವು ಬಂದದ್ದು ಅಭಿಜ್ಞಾ ಅದ್ವಯ ಲಕ್ಷಣ. ಕೇವಲ ನನ್ನ ದೇಹ ಅನ್ನೋ ಅಭಿಮಾನ, ಈ ಅಭಿಮಾನ ಕಳಚಿಕೊಂಡು ಬಿಟ್ಟರೆ, ಇವಾಗ ಡಾಕ್ಟ್ರು ಎನೆಸ್ಥಿಸಿಯಾ ಕೊಡ್ತಾರಲ್ಲ, ಅದು ಎನೆಸ್ಥಿಸಿಯಾ ಕೊಟ್ಟಾಗ ನೋವು ಯಾಕೆ ಆಗೋದಿಲ್ಲ ಅಂದರೆ ಆ ದೇಹದ ಮೇಲೆ ನನ್ನದು ಅನ್ನತಕ್ಕಂಥ ಅಭಿಮಾನ ಕೆಲಸ ಮಾಡದಂತೆ ಮದ್ದಿನ ಮೂಲಕ ಮಾಡತಕ್ಕಂಥದ್ದು. ಆ ಸೆನ್ಸೇಷನನ್ನು, ಅದು ನನ್ನ ದೇಹ ಅನ್ನೋ ಆ ಭಾಗದಲ್ಲಿ ಎನೆಸ್ಥಿಸಿಯಾ ಕೊಟ್ಬಿಟ್ರೆ ನಾನು ನನ್ನ ದೇಹ ಅನ್ನುವಂಥ ಪ್ರಜ್ಞೆ ಇರೋದಿಲ್ಲ ಅವನಿಗೆ. ಆವಾಗ ಎನೆಸ್ಥೆಟಿಕ್ ಆಗಿ ಆಪರೇಷನ್ ಮಾಡುವಾಗ ಇದು ನನ್ನ ದೇಹ, ನಿದ್ರೆಯಲ್ಲಿದ್ದ ಹಾಗೆ ಅಲ್ವಾ ಸುಮಾರಾಗಿ, ನನ್ನ ದೇಹ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಹಾಗಾಗಿ ಅವನಿಗೆ ನನ್ನ ದೇಹ ಅನ್ನೋ ಪ್ರಜ್ಞೆ ಇಲ್ಲ, ಅಲ್ಲಿ ಆಗತಕ್ಕಂಥ ಯಾವುದೇ ಕ್ರಿಯೆ ಯಾತನೆ ಆಗುವುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳಿದ ಭವಾಪ್ಯಯೌ ಹಿ ವಸ್ತೂನಾಂ ಅಭಿಜ್ಞಾ ದ್ವಯ ಲಕ್ಷಣವು. ಅಭಿಜ್ಞಾ ದ್ವಯ ಅಂತ ಇಟ್ಟುಕೊಂಡ್ರೆ ತಪ್ಪೇನೂ ಇಲ್ಲ, ನಾನು ಮತ್ತು ನನ್ನದು ಅನ್ನೋ ಅಭಿಮಾನ ಅಂತ. ಅದು ಎರಡು ಒಂದೇ ಅಲ್ವಾ, ಅದನ್ನು ಪ್ರತ್ಯೇಕ ದ್ವಯ ಅಂತ. ಅಭಿಜ್ಞಾ, ಅದಕ್ಕೆ ಆಚಾರ್ಯರು ಅಭಿಜ್ಞಾ ದ್ವಯ ಅಷ್ಟೇ ಅಲ್ಲ, ಅಭಿಜ್ಞಾ ಅದ್ವಯ ಲಕ್ಷಣ. ನಾನು ನನ್ನದು ಅನ್ನುವ ಅಭಿಮಾನ ಬಿಟ್ಟರೆ ನೋವು, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ನೋವು ನಲಿವುಗಳಿಗೆ ಯಾವ ಕಾರಣವೂ ಇಲ್ಲ. ಎಲ್ಲ ನಾನು ನನ್ನದು. ಈಗ ನಮ್ಮ ದೇಹದ ಬಗ್ಗೆ ಮಾತ್ರ ಅಲ್ಲ, ಯಾವನೋ ಒಬ್ಬ ವ್ಯಕ್ತಿ ಅವನು ನನ್ನವನು, ನನ್ನವನು ಅಂತ ನಾವು ಯಾರನ್ನ ತಿಳಿತೇವೆ, ಆ ವ್ಯಕ್ತಿ ನಾನು ಹೇಳಿದ ಹಾಗೆ ಕೇಳಬೇಕು, ನನಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂಥ ಒಂದು ಭಾವನೆ. ಇವಾಗ ಅದರ ಹಿಂದೆ ಈಗ ಮಕ್ಕಳ ಮೇಲೆ ತಂದೆ ತಾಯಿ, ಮಕ್ಕಳು ತಾವು ಹೇಳಿದ ಹಾಗೆ ಮಕ್ಕಳು ಇರಬೇಕು ಅಂತ ತಂದೆ ತಾಯಿ ನಿರೀಕ್ಷೆ ಮಾಡುವುದರಲ್ಲಿ ಅದು ನನ್ನ ಮಗು ಅನ್ನುವಂಥ ಭಾವನೆ ಕಾರಣ. ಅದಕ್ಕೆ ಪಕ್ಕದ ಮನೆಯ ಮಕ್ಕಳು ನಾವೇ ಕೇಳಬೇಕು ಅಂತ ಯಾರು ಹೇಳೋದಿಲ್ಲ, ಅಯ್ಯೋ ನಮ್ಮ ಮಕ್ಕಳಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತಾರೆ. ಅಂದರೆ ನನ್ನ ಮಗು ನಾನು ಹೇಳಿದ ಹಾಗೆ ಕೇಳಬೇಕು. ಹಾಗೇನೆ ಗಂಡ ಹೆಂಡತಿ, ಗಂಡನಿಗೆ ತನ್ನ ಹೆಂಡತಿ ನನ್ನ ಹೆಂಡತಿ, ಅದರಿಂದ ನಾನು ಹೇಳಿದ ಹಾಗೆ ಕೇಳಬೇಕು. ಹೆಂಡತಿಗೆ ನನ್ನ ಗಂಡ, ಅದನ್ನು ನಾನು ಹೇಳಿದಾಗ ಕೇಳಬೇಕು ಅಂತ ಅವಳಿಗೂ ಅನಿಸುತ್ತೆ. ಇವೆಲ್ಲ ಎಲ್ಲವೂ ಭ್ರಮೆಗಳೇ, ಹೆಣ್ಣಿನ ಭ್ರಮೆಗಳು, ಗಂಡಿನ ಭ್ರಮೆಗಳು. ಅವನನ್ನು ತಾನು ಹೇಳಿದ ಹಾಗೆ ಕುಣಿಸಬೇಕು ಅನ್ನುವಂಥ ಕನಸುಗಳು, ಗಂಡಿಗೆ ಹೆಣ್ಣಿನ ಬಗ್ಗೆ, ಹೆಣ್ಣಿಗೆ ಗಂಡನ ಬಗ್ಗೆ, ಗಂಡಿನ ಬಗ್ಗೆ, ಎಲ್ಲವೂ ಕೂಡ ಇವು ಮನುಷ್ಯನ ಆಭಿಮಾನಿಕ ಪ್ರಪಂಚದ ಮಹಾವಿಭ್ರಮಗಳು. ಆದರೆ ಇಡೀ ಬದುಕು ಅಂದರೆ ಅದೇ ಈ ನಮ್ಮ ಫಾಲ್ಸ್ ನೋಷನ್ನು, ನನ್ನದು ನನ್ನದು ಅನ್ನುವಂಥದ್ದು ಒಂದು ಕಳಚಿಕೊಂಡು ಬಿಟ್ರೆ ಯಾವುದೂ ಬೇಡವಾಗಿ ಬಿಡುತ್ತೆ ಮನುಷ್ಯನಿಗೆ. ಇಲ್ಲ ಇಲ್ಲ, ಲೈಫೇ ಇಲ್ಲ, ಇದೆಲ್ಲ ಅಸಹ್ಯ, ಬೇಡ ಬೇಡ ಅಂತ ಕಾಣತ್ತೆ. ಯಾವುದನ್ನು ಸ್ವೀಕಾರ ಮಾಡೋದು ಬೇಡ, ಯಾವುದು ಬೇಡ ಅಂತ ಅನ್ಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ಈ ನೋವು ನಲಿವುಗಳು ಇರುವಂಥದ್ದು ನಾನು ನನ್ನದನ್ನು ಅಟ್ಯಾಚ್ಮೆಂಟ್ನಲ್ಲಿ. ಅದನ್ನು ಅಭಿಜ್ಞಾದ್ವಯ ಲಕ್ಷಣ ಅಂತ, ಬಹಳ ವಿಚಿತ್ರ ಅದು. ಬರೇ ನಮ್ಮ ದೇಹ, ನಮ್ಮ ನೋವು ನಲಿವಲ್ಲ, ಎಷ್ಟೆಷ್ಟು ನಾವು ಹಚ್ಚಿಕೊಂಡೇವೋ ಅಷ್ಟಷ್ಟು ನೋವು ಜಾಸ್ತಿ. ನಮ್ಮವರು ಅಂತ ನಾವು, ಈ ನಮ್ಮ ಮನೆಯವರು ಮಾತ್ರ ನಮ್ಮವರಾದಾಗ ಪಕ್ಕದ ಮನೆಯವರಿಗೆ ಏನಾದರೂ ನಮಗೇನಾಗೋದಿಲ್ಲ. ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡಾಗ ಪಕ್ಕದ ಮನೆಯವರಿಗೆ ಕಷ್ಟ ಆದರೂ ನಮ್ಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಓಡ್ತೇವೆ. ಸೊ ನಾವು ನಮ್ಮದು ಅನ್ನೋದನ್ನು ಎಷ್ಟು ಬೆಳೆಸಿಕೊಳ್ತೇವೆ ಅಷ್ಟು ನೋವು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಅದು ಒಳ್ಳೆಯದು, ಎಲ್ಲರೂ ನಮ್ಮವರು ಅಂತ ಇರುವುದು ಒಳ್ಳೆಯದು, ಎಲ್ಲರೂ ನಮ್ಮವರು, ಎಲ್ಲರ ದುಃಖದಲ್ಲಿಯೂ ಸ್ಪಂದಿಸುವುದು ಒಳ್ಳೆಯದು. ಆದರೆ ಏನಾಗುತ್ತೆ, ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡಾಗ ನಾನು ಹೇಳಿದ ಹಾಗೆ ಸೆನ್ಸ್ ಆಫ್ ಪೊಸೆಷನ್ನು, ನಮ್ಮವರು ಅಂತ ನಮಗೆ ಭಾವನೆ ಇದ್ದವರು ನಮಗೆ ಹತ್ತಿರವಾಗಿರಬೇಕು, ನಮಗೆ ಇಷ್ಟವಾಗಿ ನಡ್ಕೋಬೇಕು. ಅವರು ಅಲ್ಲಿಗೆ ಮುಗಿಯೋದಿಲ್ಲ. ಅವ್ರು ಇನ್ನೊಬ್ಬರಿಗೆ ಆತ್ಮೀಯತೆ ತೋರಿಸಿದರೆ ಹೊಟ್ಟೆಗೆ ಚಾಗರಿ ಶುರುವಾಗುತ್ತೆ. ಅವರನ್ನು
ಆತ್ಮೀಯತೆಯಿಂದ ನೋಡೋದಾದ್ರೇನು, ನಾವು ನನ್ನವರು. ಈ ಹೆಣ್ಣಿಗೆ ಆಗುವುದಿಲ್ಲ ಸಮಸ್ಯೆಗಳು. ಗಂಡ ಯಾವುದೋ ಬೇರೆ ಹುಡುಗಿ ಹತ್ರ ಮಾತಾಡಿದುಕೊಳ್ಳಿ ಇವರು ಮುಖ ಊದಿಕೊಳ್ಳುವುದೇನು, ಅದೇನಂದ್ರೆ ನನ್ನ ಗಂಡ ನನ್ನ ಹತ್ರ ಮಾತಾಡಿದ ಅವಳ ಹತ್ರ ಮಾತಾಡೋದು, ಇವೆಲ್ಲವೂ ಮಹಾ ಭ್ರಮೆಗಳ. ಅದರಿಂದ ಎಷ್ಟು ವಿರಸಗಳು ಇಡೀ ಸಂಸಾರದಲ್ಲಿ, ಮತ್ತೆ ವಾರಗಟ್ಟಲೆ ತಿಂಗಳಗಟ್ಟಲೆ ಜಗಳ ಮನೆಯಲ್ಲಿ. ಯಾಕೆ ಅಂದರೆ ಮಾತಾಡಿದ್ರು ಯಾರ ಹತ್ರ ಮಾತಾಡ್ತಾರ್ರಿ ನಮ್ಮ ಯಜಮಾನರು, ತಲೆ ಅರ್ಥ ಏನು, ಇವ್ರ ಹತ್ರ ಮಾತಾಡೋದಕ್ಕೆ ಏನರ್ಥ, ಇನ್ಯಾರ ಹತ್ರ ಮಾತಾಡೋದಕ್ಕೆ ಅರ್ಥ ಇಲ್ಲ, ಇವ್ರ ಹತ್ರ ಮಾತಾಡೋದಕ್ಕೆ ಏನರ್ಥ ಇದೆ. ಇವು ಎಲ್ಲವೂ ಮನುಷ್ಯನ ನನ್ನದು ನಾನು ಹೇಳಿದ ಹಾಗೆ ಇರಬೇಕು ಅನ್ನುವ ಭ್ರಮೆಯ ಆವಿಷ್ಕಾರಗಳು. ಎಲ್ಲವನ್ನೂ ಒಂದು ವೇಳೆ ನೀವು ಮೈನಸ್ ಇರೇಸ್ ಮಾಡಿಬಿಟ್ರೆ, ಅದನ್ನು ಹೇಳಿದ್ರು ಕೃಷ್ಣ, ಅಭಿಜ್ಞಾದ್ವಯ ಲಕ್ಷಣ. ಇದು ನನ್ನದು, ಇವನು ನನ್ನ ಗಂಡ, ಅವ್ರು ನನ್ನ ಹತ್ರವೇ ಮಾತಾಡಬೇಕು, ನನ್ನೊಟ್ಟಿಗೆ ವಾಕಿಂಗ್ಗೆ ಹೋಗಬೇಕು, ನನ್ನನ್ನು ಮಾತ್ರ ಪ್ರೀತಿಸ್ಬೇಕು. ಅಲ್ಲ, ನಾನು ಬೇರೆಯೊಬ್ಬರನ್ನು ಪ್ರೀತಿಸ್ಬೇಕು ಅಂತ ಹೇಳೋದಲ್ಲ. ಯಾರು ಗಂಡಸರು ನೀವು ಕೈ ಹಿಡಿದ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಬೇಡಿ, ಅದಲ್ಲ. ಈ ಭಾವನೆಗಳೆಲ್ಲವೂ ಬೇಸಿಕಲಿ ನಮ್ಮ ಇಡೀ ಲೈಫೇ ಒಂದು ಭ್ರಮೆಯಲ್ಲಿ ನಿಂತಿದೆ ಅನ್ನೋದಕ್ಕೋಸ್ಕರ ಇದೇ ಒಂದು ದೊಡ್ಡ ಇಶ್ಯೂ ಆಗಿಬಿಡ್ತದೆ ಜೀವನದಲ್ಲಿ, ದೊಡ್ಡ ಸಂಗತಿ. ಅದರಿಂದ ಈ ಮನೆತನ ಕಟ್ಟುವುದು, ಮನೆತನ ಮುರಿಯುವ ತನಕ ಆಗತ್ತೆ. ಎಲ್ಲವೂ ಭ್ರಮೆಗಳು. ಅವರು ನನ್ನವರು ಅನ್ನುವುದೇ ಭ್ರಮೆ, ನಾನು ಹೇಳಿದಾಗ ಕೇಳಬೇಕು ಅನ್ನೋ ಡಿಮ್ಯಾಂಡೇ ಭ್ರಮೆ. ಈ ಯಾವುದು ಒಂದು ಎಲ್ಲವನ್ನು ಮೀರಿ ನಿಂತು ಇದನ್ನು ನೋಡುವನಿಗೆ ನಗಬೇಕೋ ಅಳಬೇಕೋ ಗೊತ್ತಾಗೋಲ್ಲ. ಆದರೆ ಆ ನಗುವಳವನ್ನು ಕೂಡ ಇವರು ತಮ್ಮ ಮಟ್ಟದಲ್ಲೇ ಅಳತೆ ಮಾಡಿಕೊಂಡು ಹೋ ಅಂತ ಶುರು ಮಾಡ್ತಾರೆ, ಅದಕ್ಕೂ ಒಂದು ಅರ್ಥ ಕಟ್ಟಿಕೊಂಡು. ಆದರೆ ವಾಸ್ತವಿಕವಾಗಿ ಇದನ್ನು ಒಂದು ಸ್ವಲ್ಪ ಎಲಿವೇಟೆಡ್ ಆಗಿ, ಬಿ ಮೆಂಟಲಿ ಎಲಿವೇಟೆಡ್, ಒಂಥರ ಎತ್ತರ ಆಕಾಶ ಹಿಮಾಲಯದ ಗೌರಿಶಂಕರದಲ್ಲಿ ನಿಂತು ಕೆಳಗೆ ನೋಡಿದ ಹಾಗೆ. ಅವಾಗೆಲ್ಲ ಈ ಇದರಲ್ಲಿ ಅಮೇರಿಕದಲ್ಲಿ ಸಿಯರ್ಸ್ ಟವರ್ ಅಂತ ಒಂದಿದೆ, ಈ ಮತ್ತೊಂದಿತ್ತು ಹೋಯ್ತಲ್ಲ, ಇದನ್ನು ಯಾವ ತೆಗಿತಾರೆ ಗೊತ್ತಿಲ್ಲ, ಸಿಯರ್ಸ್ ಟವರ್ ಈಗಲೂ ಇದೆ. ಅದರಲ್ಲಿ ಸುಮಾರು 112ನೇ ಮಾಳಿಗೆ ತನಕ ಹೋಗ್ಲಿಕ್ಕೆ ಬಿಡ್ತಾರೆ ಪ್ರೇಕ್ಷಕರನ್ನ. ಅದರ ಮೇಲೂ ಇದೆ. 112ನೇ ಮಾಳಿಗೆಯಲ್ಲಿ ನಿಂತು ಕೆಳಗೆ ನೋಡಿದರೆ ರಸ್ತೆಯಲ್ಲಿ ಓಡಾಡುವ ಮನುಷ್ಯರು, ಅವರ ಕಾರುಗಳು, ಅದೇನೋ ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ರೂಪಾಯಿಯ ಕಾರು, ಆಟೋಮೆಟಿಕ್ ಕಾರು, ಅದನ್ನು ನೀವು ಡ್ರೈವ್ ಮಾಡೋದು ಬೇಡ, ಅದಕ್ಕೆ ಸಜೆಷನ್ ಕೊಟ್ಟುಬಿಟ್ರೆ ಸರಿ. ಇಂಥ ಸ್ನೇಹಿತರ ಮನೆಗೆ ಹೋಗಬೇಕು ಅಂತ ಫೀಡ್ ಮಾಡಿಬಿಟ್ರೆ ಸ್ಟಾರ್ಟ್ ಮಾಡಿ ಕೂತ್ಬಿಟ್ಟು ಸರಿ, ಅದೇ ಹೋಗುತ್ತೆ. ಆಮೇಲೆ ಅದು ಎಲ್ಲೇ ತಿರುಗಬೇಕು ಅಲ್ಲೇ ತಿರುಕೊಳ್ಳುತ್ತೆ. ಮಿತ್ರನ ಮನೆ ಎದುರು ನಿಲ್ಲುತ್ತೆ. ಎದುರಿನಲ್ಲಿ ಒಂದು ವೆಹಿಕಲ್ ಬಂದರೆ ಅಥವಾ ಒಂದು ನಾಯಿ ಬೇಕು ಅಡ್ಡ ಬಂದರೆ ಸೆನ್ಸೇಷನ್ ಅಂತ ಅದೇ ಸ್ಟಾಪ್ ಆಗಿಬಿಡುತ್ತೆ, ನೀವು ಬ್ರೇಕ್. ಅಂಥ ಕಾರು. ಆದರೆ ಆ 112 ಮಾಳಿಗೆ ಮೇಲೆ ನಿಂತು ನೋಡಿದರೆ ಎಲ್ಲ ಬೆಂಕಿ ಬೆಟ್ಟಿಗೆ ಥರ ಕಾಣುತ್ತೆ. ಅಲ್ಲಲ್ಲಿ ಓಡಾಡೋ ಮನುಷ್ಯರೆಲ್ಲ ಹುಳ ಹುಪ್ಪಟುಗಳು ಕಾಣ್ತವೆ. ಯಾವುದು ಸತ್ಯ? ಮೇಲೆ ಕಂಡದ್ದು ಸತ್ಯವೋ ಕೆಳಗೆ ಕಂಡದ್ದು ಸತ್ಯವೋ? ಅದು ನೋಟ. ಅದು ಯಾಕೆಂದ್ರೆ ಆವಾಗ ನಮಗೆ ನಾವು ಬೇರೆ, ಈ ಕೆಳಗೆ ರಸ್ತೆಯಲ್ಲಿ ಓಡಾಡುವ ಜನಕ್ಕಿಂತ ಎತ್ತರದಲ್ಲಿದ್ದೇವೆ. ಬೌದ್ಧಿಕವಾಗಿ ಅಲ್ಲ, ದೈಹಿಕವಾಗಿ ಮಾತ್ರ. ಆದರೆ ಬೌದ್ಧಿಕವಾಗಿ ಎತ್ತರದಲ್ಲಿದ್ದೇವೆ ಅನ್ನೋ ಭ್ರಮೆ ಬರುತ್ತೆ ನಮಗೆ. ಅಲ್ಲಿ ಅಷ್ಟು ಎತ್ತರಕ್ಕೆ ಹೋದಾಗ ಓ ಇವ್ರಿಗಿಂತ ಎಲ್ಲ ಎತ್ತರ, ಇವೆಲ್ಲ ಹುಳುಗಳು ಅಂತ. ನಾವು ಕೆಳಗಿಳಿದ ಮೇಲೆ ನಾವು ಅದೇ ಆಗೋದಲ್ಲಿ. ಅಲ್ಲಿ ನಿಂತಾಗ ಉಳಿದಲ್ಲ ಹುಳುಗಳು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈ ವಾಸ್ತವಿಕವಾಗಿ ಒಬ್ಬ ವ್ಯಕ್ತಿಯ ಸಂಬಂಧದ ಬಗ್ಗೆ ಅಥವಾ ಆತ್ಮೀಯತೆಯ ಬಗ್ಗೆ ಈ ಒಂದು ಕ್ಲಚ್ಚಿನಿಂದ ಹೊರಗೆ ಬರುವ ತನಕವೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ. ಬರೀ ಆತ್ಮೀಯತೆಯ ಭ್ರಮೆಯ ಹೋರಾಟದಲ್ಲಿ ಇರ್ತಾನೆ. ನನ್ನವನು ನನ್ನವಳು ಎಲ್ಲ ಇಂಥ ಮಾತುಗಳು. ಅದಕ್ಕೆ ಅಭಿಜ್ಞಾದ್ವಯ ಲಕ್ಷಣ ಅಂತ ಹೇಳಿದ ಕೃಷ್ಣ. ಭವಾಪ್ಯಯೌ ಹಿ ಭೂತಾನಾಂ ಅಭಿಜ್ಞಾ ಅದ್ವಯ ಲಕ್ಷಣ. ಇದು ಬಿಟ್ಟರೆ ಯಾವುದೇ ಒಂದು ಕಾರಣವೂ ಕೂಡ ಒಬ್ಬನನ್ನ ನನ್ನ ಸ್ವತ್ತು ಅಂತ ನಾನು ಡಿಮ್ಯಾಂಡ್ ಮಾಡುವುದಕ್ಕೆ ಅಥವಾ ನನ್ನದಲ್ಲ, ಅದು ಪರಕೀಯ. ಯಾವುದು ಪರಕೀಯ ಇಲ್ಲ, ಯಾವುದು ಆತ್ಮೀಯ ಇಲ್ಲ. ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಭಗವಂತನ ಅಧಿಷ್ಠಾನ ಅಲ್ವಾ? ಯಾರೊಬ್ಬರನ್ನಾದರೂ ನಾವು ಭಗವಂತನ ಅಧಿಷ್ಠಾನ ಅಂತ ಯೋಚನೆ ಮಾಡ್ತಾ ಹೋದರೆ ಯಾರನ್ನು ದ್ವೇಷ ಮಾಡಲಿಕ್ಕೂ ಆಗುವುದಿಲ್ಲ. ಅವರು ಅಲ್ಲ ದ್ವೇಷ ಮಾಡೋದಿಲ್ಲ, ನನಗೆ ತುಂಬ ತೊಂದರೆ ಕೊಟ್ಟರು ಸ್ವಾಮಿ. ಅವರು ತೊಂದರೆ ಕೊಟ್ಟದ್ದು ಅವರಲ್ಲ, ಅವರೊಳಗಿದ್ದ ಭಗವಂತರೇ ನಿಮಗೆ ತೊಂದರೆ ಕೊಟ್ಟದ್ದು. ಅಂದರೆ ನಿಮ್ಮಲ್ಲಿ ಯಾವುದೋ ತಪ್ಪನ್ನು ಗುರುತಿಸಿಕೊಳ್ಳಿಕ್ಕೋಸ್ಕರ ಅವರ ಮೂಲಕ ತೊಂದರೆ ಕೊಡಿಸಿದ. ಈ ಥರ ಈ ಒಳಗಿರತಕ್ಕಂಥ ಅಂತರಂಗದ ಸತ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಒಬ್ಬರು ಒಬ್ಬರನ್ನ ದ್ವೇಷ ಮಾಡೋದಕ್ಕೆ ಅರ್ಥ ಇಲ್ಲ. ಒಬ್ಬರು ಒಬ್ಬರನ್ನ ಇಲ್ಲದಷ್ಟು ಅನ್ಯೋನ್ಯವಾಗಿ ಆತ್ಮೀಯತೆಯಿಂದ ಅವ್ರನ್ನ ಬಿಟ್ಟರೆ ಅಸ್ತಿತ್ವವಿಲ್ಲ ಅಂತ ಹಚ್ಚಿಕೊಳ್ಳೋದಕ್ಕೂ ಅರ್ಥ ಇಲ್ಲ. ಆದರೆ ಎಲ್ಲರೂ ಆತ್ಮೀಯರು, ಯಾಕೆಂದರೆ ಎಲ್ಲವೂ ಭಗವಂತನ ಪ್ರತೀಕಗಳು.
ಆ ಪ್ರತೀಕಗಳ ಮೂಲಕ ಒಮ್ಮೊಮ್ಮೆ ನಮಗೆ ಕೆಟ್ಟ ತಂದೆ ತಾಯಿ ನಮ್ಗೆ ಹೊಡೆಯೋದು ಬಡಿಯೋದು ಮಾಡೋದಿಲ್ವಾ? ಯಾಕೆ ಒಳ್ಳೇದಾಗಬೇಕು ಅಂತಲ್ವಾ? ಹಾಗೆ ನಾವು ಯಾರು ಆಗದವರು ಅಂತ ಯಾರು ಹೇಳ್ತೇವೆ ಅವರು ನಮ್ಮನ್ನು ದ್ವೇಷ ಮಾಡುವುದರಿಂದ ನಮಗೊಂದು ಪಾಠ ಏನೋ ಇರಬೇಕು, ನಾವು ಉದ್ಧಾರ ಆಗುವಂಥ ದಾರಿ ಇರಬೇಕಲ್ವ ನಮಗೆ. ಈ ಥರ ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿ ಬಿಟ್ರೆ ಇಡೀ ಪ್ರಪಂಚದ ಸಂಬಂಧವೇ ಅದರಲ್ಲಿ ಬದಲಾಗಿಬಿಡುತ್ತೆ. ಇದು ಬಹಳ ಕಷ್ಟದ ಕೆಲಸ. ಅಧ್ಯಾತ್ಮದಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ಈ ಆಧ್ಯಾತ್ಮಿಕ ಸಂಬಂಧ ಸಾಮಾನ್ಯ ಜನಕ್ಕೆ ಅರ್ಥ ಆಗುವುದೇ ಸಾಧ್ಯ ಇಲ್ಲ. ಅದು ನಿಜವಾಗಿ ಆಧ್ಯಾತ್ಮಿಕನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸಾಮಾನ್ಯ ಜನರು ಗುರುತಿಸುವುದು ಸಾಧ್ಯ ಇಲ್ಲ. ಸಾಮಾನ್ಯ ಜನರಿಗೆ ಒಂದೋ ಅವನು ಬುದ್ಧಿ ಇಲ್ಲದವ, ಬೇಕು ಅಂತ ಏನೋ ಅನ್ಯಾಯ ಮಾಡತಕ್ಕಂಥ ವ್ಯಕ್ತಿ, ಡಿಸ್ಕ್ರಿಮಿನೇಟ್ ಮಾಡತಕ್ಕವ, ಇಲ್ಲದೇ ಇದ್ದರೆ ಅವನು ಹುಚ್ಚ. ನಿಜವಾದಂಥ ಅಧ್ಯಾತ್ಮವಾದಿ ಸಾಮಾನ್ಯ ಜನರಿಗೆ ಹುಚ್ಚರಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಅವನು ಮತ್ತೆ ಜಡವಚ್ಚರೇತ್ ಅಂತ ಹೇಳ್ಬಿಟ್ಟು ಹುಚ್ಚರಾಗಿ ಕಾಣೋದಲ್ಲ, ನೀನು ನಿಜವಾದ ಹುಚ್ಚರಂತೆ ಇದ್ದುಬಿಡು, ಆವಾಗ ಆರಾಮ, ನಿನ್ನ ಸುದ್ದಿ ಬರೋಲ್ಲ. ಅವು ಜನಸಾಮಾನ್ಯರು ನಿನ್ನ ಸುದ್ದಿ ಬರೋಲ್ಲ, ಹುಚ್ಚರಾಗೆ ಇದ್ಬಿಡು ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಹುಚ್ಚ ಅವನು ಸುದ್ದಿ ಬೇಡ ಅಂತ ಜನ ದೂರ ಸರಿತಾರೆ, ನೀನು ಆರಾಮಾಗಿ ಬದುಕಬಹುದು ಅಂತ. ಉನ್ಮತ್ತ ಜಡವಚ್ಚರೇತ್ ಅಂತ ಹುಚ್ಚರಂತೆ ಕಾಣ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಒಂದು ಭ್ರಮೆ ಇದೆ, ತಮ್ಮ ಜಡ್ಜ್ಮೆಂಟೇ ಕರೆಕ್ಟು, ತಾವು ಅಳದದ್ದೇ ಕರೆಕ್ಟು ಅಂತ. ಅವ್ರು ಹಾಗೆ ಇವ್ರು ಹೀಗೆ ಈ ಜಡ್ಜ್ಮೆಂಟ್ ಮಾಡೋದಂತ ಯಾವತ್ತೂ ಬಿಡೋದಿಲ್ಲ. ಇದಕ್ಕೆಲ್ಲ ಕಾರಣ ಇಷ್ಟು ನಮ್ಮ ಎಲ್ಲ ಮೂರ್ಖತನಗಳಿಗೆ, ನಮ್ಮ ಎಲ್ಲ ತೀರ್ಮಾನಗಳಿಗೆ, ಅದರಿಂದ ಅವ್ರು ಹೀಗೆ ಇವರು ಹೀಗೆ ಅಂತ ಒಬ್ಬನು ಹೊಗಳೋದು, ಒಬ್ಬನು ಬೈಯೋದು, ಎಲ್ಲರ ಹಿಂದೆ ತನ್ನ ತೀರ್ಮಾನ ಕರೆಕ್ಟು ಅನ್ನೋ ಭ್ರಮೆ. ಇದಕ್ಕೆ ಕಾರಣ ಅಭಿಜ್ಞಾದ್ವಯ ಲಕ್ಷಣವು. ನಾನು ಅನ್ನುವ ಅಹಂಕಾರ, ನನ್ನದು ಅನ್ನೋ ಅಟ್ಯಾಚ್ಮೆಂಟು. ಇದು ಇಡೀ ಪ್ರಪಂಚದ ನಿರ್ವಹಣೆ ಮಾಡತಕ್ಕಂಥ ಸೂತ್ರಧಾರ ಅಭಿಜ್ಞಾ ಅದ್ವಯ ಲಕ್ಷಣ. ಇದು ಒಂದೇ, ಇನ್ನೊಂದು ಸೂತ್ರಧಾರ ಇಲ್ಲ. ಈ ರೀತಿ ತಿಳುವಳಿಕೆಯನ್ನು ಪಡೆದಾಗ ಇಡೀ ಪ್ರಪಂಚದ ಬಗ್ಗೆ ನಮಗಿರುವ ದೃಷ್ಟಿಕೋನವೇ ಬೇರೆಯಾಗತ್ತೆ, ಬಾಂಧವ್ಯ ಪ್ರಜ್ಞೆಯೇ ಬೇರೆಯಾಗತ್ತೆ. ವಾಸ್ತವಿಕವಾಗಿ ಇವಾಗ ನಿಜವಾಗಿ ತತ್ವಜ್ಞಾನ ಜೀರ್ಣಿಸಿಕೊಂಡ ವ್ಯಕ್ತಿಗೆ ಎಲ್ಲರನ್ನೂ ಪ್ರೀತಿಸ್ತಾನೆವ, ಇಲ್ಲ ಅಂತಲ್ಲ, ಯಾರ ಮೇಲೂ ದ್ವೇಷ ಮಾಡುವುದು ಸಾಧ್ಯ ಇಲ್ಲ. ಆದರೆ ಜನಸಾಮಾನ್ಯರು ತಿಳ್ಕೊಂಡಂಥ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಇವಾಗ ತನ್ನ ಸಂಸಾರದ ಬಗ್ಗೆ ದ್ವೇಷ ಇರೋದಿಲ್ಲ ಅವನಿಗೆ, ಅಥವಾ ಸಂಸಾರ ಅಲ್ಲದವರು ಯಾರೋ ಅವರು ಪರಕೀಯರು ಅನ್ನೋ ಪ್ರಜ್ಞೆ ಇರೋದಿಲ್ಲ. ಇದು ತನ್ನದು, ಇದು ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನತಕ್ಕಂಥ ಮಾತನ್ನ ಆಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ, ಜ್ಞಾನಿಗೆ. ಪ್ರಪಂಚ ಅಂದರೆ ಅದರಲ್ಲಿ ಇಷ್ಟಕ್ಕೆ ಸೀಮಿತವಾಗಿ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಯೋಚನೆ ಮಾಡತಕ್ಕವ ಅಧ್ಯಾತ್ಮದಿಂದ ಬಹಳ ಮೈಲು ದೂರದಲ್ಲಿ ಇರ್ತಾನೆ. ಅಧ್ಯಾತ್ಮದಲ್ಲಿ ಬಂದಾಗ ಅವನಿಗೆ ಎಲ್ಲರೂ ಒಂದೇ ಥರ ಕಾಣಲಿಕ್ಕೆ ಪ್ರಾರಂಭ ಆಗಿಬಿಡ್ತಾರೆ ಅಷ್ಟೇ. ಅವಾಗ ಅವನೇನಾಗುತ್ತೆ ಅಂದರೆ ತನ್ನ ಸಂಸಾರ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನವರು, ತನ್ನ ಬಂಧುಗಳು ಅನ್ನುವಂಥ ಒಂದು ಪ್ರತ್ಯೇಕ ಗುಂಪು ಮಾಡಲಿಕ್ಕೆ ಆಗೋದಿಲ್ಲ. ಅವನು ಎಲ್ಲರೂ ಆತ್ಮೀಯರಾಗಿ ಕಂಡುಬಿಟ್ಟು ಹೇಳಿದಲ್ಲ ಭಗವಂತನ, ಎಲ್ಲರೂ ಆತ್ಮೀಯರಾಗಿ ಕಂಡಾಗ ಅವನು ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಆಗ ಈ ಆತ್ಮೀಯರು ಅಂತ ಇರ್ತಾರಲ್ಲ ಬಂಧುಗಳು, ಅವರು ನಿರೀಕ್ಷೆ ಮಾಡುವಂಥ ಪ್ರೀತಿಯನ್ನು ಅವ್ರು ತಾವು ಪಡೆಯೋದಿಲ್ಲ ಅಂತ ಅವ್ರಿಗೆ ಭ್ರಮೆ ಬರ್ಲಿಕ್ಕೆ ಶುರುವಾಗತ್ತೆ. ನಮ್ಮನ್ನು ಪ್ರೀತಿಸುವುದಿಲ್ಲ ಅವರು, ಎಲ್ಲರ ಹಾಗೆ ನಾವು ಸಂಸಾರ ಆಗಿ ಏನು ಉಪಯೋಗ ಅಂತ. ಈ ಥರ ಒಬ್ಬನಿಗೆ ತನ್ನದು ಅಂತ ಒಂದು ಪ್ರತ್ಯೇಕ ವಿಭಾಗ ಮಾಡಿಕೊಂಡು ಪ್ರೀತಿಸಲಿಕ್ಕೆ ಆಗದ ಸ್ಥಿತಿಗೆ ಒಬ್ಬ ಮುಟ್ಟಿದಾಗ ಅವನು ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮವರು, ನಮ್ಮ ಯಜಮಾನ, ನಮ್ಮ ತಂದೆ, ನನ್ನ ಗಂಡ, ನನ್ನ ಹೆಂಡತಿ, ಹೀಗೆ ಒಂದು ವಿಶಿಷ್ಟವಾದ ಪ್ರೀತಿ ಮಾಡಬೇಕು ಅಂತ ಅವನ ಬಂಧುಗಳು ಬಯಸಿದಾಗ ಅದು ಸಾಧ್ಯ ಆಗುವುದಿಲ್ಲ. ನಾನು ಬಹಳ ವಿಚಿತ್ರವಾದ ಒಂದು ಘಟನೆ ನನಗೆ ಈಗಲೂ ನೆನಪಾಗ್ತಾ ಇದೆ. ಏನೋ ರಾಯಚೂರು ಕಡೆ ಹೋಗಿದ್ದಾಗ ನಾನು ಹೇಳಿರ್ಬೇಕು ಅದನ್ನು. ಒಬ್ಬ ಹೆಣ್ಮಗಳು, ಆಕೆ ತುಂಬ ಸಾಧನೆ ಮಾಡತಕ್ಕಂಥ ಜೀವ, ತುಂಬ ಸಾಧನೆ ಮಾಡಿದ್ದಾಳೆ, ಸಾಧನೆಯಲ್ಲಿ ತುಂಬ ಮುಂದೆ ಹೋಗಿದ್ದಾಳೆ. ಅವಳ ಸಮಸ್ಯೆ ಏನು ಅಂದರೆ ಅವಳ ಗಂಡ ಆಕೆಯನ್ನು ತುಂಬ ಪ್ರೀತಿಸ್ತಾನೆ, ಮಕ್ಕಳು ತುಂಬ ತಾಯಿಯನ್ನು ಹಚ್ಚಿಕೊಂಡಿದ್ದಾರೆ. ಇದು ಕ್ವಾಲಿಫಿಕೇಶನು ಡಿಸ್ಕ್ವಾಲಿಫಿಕೇಶನು ಹೇಳ್ರಿ? ಗಂಡ ತುಂಬ ಪ್ರೀತಿಸುವ ಮಕ್ಕಳು ಇರೋದು ಕ್ವಾಲಿಫಿಕೇಶನ್. ಇವತ್ತು ಸಮಾಜದಲ್ಲಿ ಇದೊಂದು ಕ್ವಾಲಿಫಿಕೇಶನ್ ಅಲ್ವಾ? ಯಾರಾದರೂ ಇವನು ನನ್ನನ್ನು ಪ್ರೀತಿಸುವ ಗಂಡ ಬೇಡ, ಪ್ರೀತಿಸುವ ಮಕ್ಕಳು ಬೇಡ ಅಂತ ಹೇಳ್ತಾರೆ ಯಾರಾದರೂ? ಅಂಥ ಪ್ರೀತಿಸುವ ಗಂಡ ಮಕ್ಕಳು ಇದ್ದರೆ ಹೆಣ್ಮಕ್ಳು ಸಂತೋಷ ಪಡ್ತಾರೆ, ಅಭಿಮಾನ ಪಡ್ತಾರೆ. ನಾನು ಪುಣ್ಯವಂತೆ, ದೇವರ ದಯದಿಂದ ಒಳ್ಳೆ ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ.
ಆಕೆ ಏನು ಹೇಳ್ತಾಳೆ ಗೊತ್ತಾ, ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನಗೆ ಬೇಡವಾಗಿದೆ ಆ ಪ್ರೀತಿ, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳ್ರಿ ಅವರಿಗೆ ಅಂತ. ಆ ಪ್ರೀತಿ ನನಗೆ ಮುಜುಗರ ಮಾಡ್ತಾ ಇದೆ, ಬಂಧನ. ಅವರು ಪ್ರೀತಿಸ್ತಾರಲ್ಲ, ಅದಕ್ಕೆ ಪ್ರತಿಯಾಗಿ ನನಗೆ ಅಷ್ಟೇ ಪ್ರೀತಿ ಇಲ್ಲ, ಅವರನ್ನು ನೋಡೋದು ನನ್ನಿಂದ ಆಗೋದಿಲ್ಲ, ನನಗೆ ಅದು ಇಷ್ಟ ಆಗೋದಿಲ್ಲ. ಅದರಿಂದ ನನ್ನ ಮಕ್ಕಳ ಹತ್ರ ಸ್ವಲ್ಪ ಹೇಳ್ರಿ, ನಮ್ಮ ಯಜಮಾನರ ಸ್ವಲ್ಪ ಹೇಳ್ರಿ, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳ್ರಿ. ಅವರ ಪ್ರೀತಿಯೇ ನನಗೆ ಬಾಧಕವಾಗಿ ಮುಳುವಾಗಿ ಕೂತಿದೆ, ನನಗೆ ಬೇಡ ಆ ಪ್ರೀತಿ. ಯಾಕೆ ಆ ಪ್ರೀತಿಯ ಸಂಕೋಲೆಯಲ್ಲಿ ನನ್ನನ್ನು ಕಟ್ಟಿ ಹಾಕಿ ನನ್ನನ್ನು ಯಾಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅವರು? ನಾನು ಬೇಡ ಅಂತ ಬಿಟ್ಟು ಬಂದತ್ತನ್ನ ಮತ್ತೆ ನನಗೆ ಅದು ಬೇಡ, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳ್ರಿ ಅಂತ ಆ ಹೆಣ್ಮಗಳು ನನ್ನ ಹತ್ರ ಹೇಳ್ತಾಳೆ. ಇದು ಯಾವ ಸ್ಥಿತಿ ಯೋಚನೆ ಮಾಡಿ, ಬಹಳ ಎತ್ತರದ ಸ್ಥಿತಿ. ಹೀಗೆ ಬಹಳ ಸಮಸ್ಯೆ. ಅಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿದಾಗ ಒನ್ ಶುಡ್ ಹ್ಯಾವ್ ವೆರಿ ಸ್ಟ್ರಾಂಗ್ ಮೈಂಡ್. ಇಲ್ಲದೆ ಇದ್ರೆ ಗೊಂದಲ, ಹುಚ್ಚಿಡಿದು ಬಿಡುತ್ತೆ. ನನಗೆ ಕೆಲವು ಪತ್ರಗಳು ಬರ್ತವೆ, ಅವು ಯಾವ ಬ್ಯಾಂಕಿನಲ್ಲಿ ಆಫೀಸರು ಆಗಿದ್ದವರೆಲ್ಲ ಅವರು ಏನೋ ವೇದಾಂತ ಓದಿ ಬ್ಯಾಂಕಿನಲ್ಲಿ ಈ ಕಡೆ ಲೌಕಿಕದಲ್ಲೇ ಇರ್ತಾರೆ, ಅವರು ವೇದಾಂತ ಓದಿರ್ತಾರೆ, ಸರಿಯಾದ ಗೈಡೆನ್ಸ್ ಇಲ್ಲದ ವೀಕ್ ಮೈಂಡು ವೇದಾಂತವನ್ನು ಓದಿದರೆ ಅದರಿಂದ ಏನಾಗುತ್ತೆ ಅಂದರೆ ತಲೆ ಕೆಟ್ಟು ಹೋಗುತ್ತೆ. ಕಡೆಗೆ ವೇದಾಂತವನ್ನೇ ಬಯಲಿಕ್ಕೆ ಶುರು ಮಾಡ್ತಾನೆ, ಇಲ್ಲದಿದ್ರೆ ಏನೇನೋ ಮಾತಾಡಿ ಶುರು ಮಾಡ್ತಾನೆ. ಇಲ್ಲದಿದ್ರೆ ಅದೆಲ್ಲ ವೇದಾಂತ ಎಲ್ಲ ಬೊಗಳೆ, ನನಗೊತ್ತುಂಟು, ಎಲ್ಲ ಹೊಟ್ಟೆ ಬಾಡಿಗಾಗಿ ಎಲ್ಲ ಅಷ್ಟೇ ಅಂತ ಶುರು ಮಾಡ್ತಾನೆ. ಇಲ್ಲದೇ ಇದ್ರೆ ವೇದಾಂತ ಓದಿ, ನನಗೆ ಕೆಲವು ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಪತ್ರ ಬರೀತಾರೆ, ಅವ್ರ ಕಾರಣ ಏನು, ವೇದಾಂತ ಓದಿ ಏನು ಈ ಇಡೀ ಜಗತ್ತು, ಅವ್ರು ಬರೆಯೋದು ನನಗೆ, ಇಡೀ ಜಗತ್ತು ನನ್ನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ, ಮನೆಯಲ್ಲಿ ನನ್ನ ವಿರುದ್ಧ ಮಾಟ ಮಾಡ್ತಾ ಇದ್ದಾರೆ, ಆದರೂ ನಾನು ಬದುಕಿದ್ದೇನೆ, ಯಾಕೆ ವೇದಾಂತ ಓದಿದ್ದರಿಂದ ಅಂತೆಲ್ಲ ಬರೀತಾರೆ. ಇಷ್ಟೆಲ್ಲ ಹುಚ್ಚು ಶುರುವಾಗ್ಬಿಡುತ್ತೆ, ದೊಡ್ಡ ಹುಚ್ಚಿದು. ನಾನು ಮನೆಯಲ್ಲಿ ಅವರ ವಿರುದ್ಧ ಮಾಟ ಮಾಡ್ತಾ ಇದ್ದಂತೆ, ವಿಚ್ ಕ್ರಾಫ್ಟ್ ನಡೀತಾ ಇದೆ ಅಂದ್ರೆ ಎಲ್ಲರೂ ಅವರಿಗೆ ಏನಾಗುತ್ತೆ ಅಂದರೆ ಅವರ ವರ್ತನೆಯಿಂದ ಮನೆಯಲ್ಲಿ ಮೊದಲು ಅಸಮಾಧಾನ ಪ್ರಾರಂಭ ಆಗುತ್ತೆ. ಅವ್ರು ಏನೋ ಒಂದು ವೇದಾಂತ ಮಾತಾಡೋದು, ನಿಮ್ಮ ವೇದಾಂತ ಕಟ್ಟಿಡ್ರಿ ಅಂತ ಹೆಂಡತಿ ಶುರು ಮಾಡ್ತಾಳೆ, ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಹೆಂಡತಿಗೆ ಇಷ್ಟ ಆಗೋದಿಲ್ಲ. ಅಲ್ಲಿಂದ ಅವ್ರಿಗೆ ಏನೋ ಇಡೀ ಜಗತ್ತು ನನಗೆ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಇದೆ ಅನ್ನೋ ಭ್ರಮೆ ಶುರುವಾಗುತ್ತೆ. ಇದೆಲ್ಲ ವೀಕ್ ಮೈಂಡ್ ಅಂತ. ಅದರಿಂದ ವೇದಾಂತ ಓದಬೇಕಾಗಿದ್ದರೆ ಫಸ್ಟ್ ರಿಕ್ವೈರ್ಮೆಂಟು ಒನ್ ಶುಡ್ ಹ್ಯಾವ್ ವೆರಿ ಸ್ಟ್ರಾಂಗ್ ಮೈಂಡ್. ಆ್ಯಂಡ್ ಒಬ್ಬ ಯಾರಾದರೂ ಗೈಡ್ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಓದಿದ್ರು ಇದೆಲ್ಲ ಅಧ್ವಾನಗಳಾಗ್ತವೆ. ಸರಿಯಾದಂಥ ಗೈಡೆನ್ಸ್ ಕೊಡತಕ್ಕಂಥ ಒಬ್ಬ ಸೈಕ್ಯಾಟ್ರಿಸ್ಟು, ವೇದಾಂತವೇ ಸೈಕಾಲಜಿ, ನಾನು ಅದಕ್ಕೆ ಹೇಳೋದು. ಹೀಗೆ ಕೃಷ್ಣನಂಥ ಒಬ್ಬ ಸೈಕ್ಯಾಟ್ರಿಸ್ಟ್ ನಮ್ಮೊಟ್ಟಿಗೆ ಬೇಕು. ಕೃಷ್ಣನಂಥವರು ಸಿಗೋದು ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣನಿಗೆ ಶರಣ ಆದರೆ ಅವನೇ ಗೈಡೆನ್ಸ್ ಮಾಡ್ತಾನೆ. ಕನಿಷ್ಠ ಕೃಷ್ಣನಿಗೆ ಶರಣ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಂ. ಕೃಷ್ಣನಿಗೆ ಶರಣಾದರೆ ನಾವು ಅವನೇ ಸೈಕ್ಯಾಟ್ರಿಸ್ಟ್ ಆಗಿ ನಮ್ಮನ್ನು ಗೈಡೆನ್ಸ್ ಮಾಡ್ತಾನೆ. ನಾವೇ ವೇದಾಂತ ಜೀರ್ಣಿಸಿಕೊಳ್ತೇವೆ ಅಂತ ಹೋದವರಿಗೆ ಒಂದು ವೇದಾಂತದ ಬಗ್ಗೆಯೇ ವೈರಾಗ್ಯ ಬರುತ್ತೆ. ಅದು ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ, ಕೇಳಿ ಕಡೆಗೆ ವೇದಾಂತದ ಬಗ್ಗೆನೇ ವೈರಾಗ್ಯ ಬಂದ್ಬಿಡುತ್ತೆ. ಬಹಳ ಜನರಿಗೆ ಅಪ್ರಬುದ್ಧರು ವೇದಾಂತ ಓದಿದರೆ ಆಗುವುದೇನು ಅಂದರೆ ಇದೆಲ್ಲ ಬರೀ ಹೊಟ್ಟೆ ಬಾಡಿಗೆ ಮಾಡತಕ್ಕಂಥ ಬೊಗಳೆ, ಇದರಲ್ಲಿ ಏನು ಇಲ್ಲ ಅಂತ ಅದರ ಬಗ್ಗೆನೇ ವೈರಾಗ್ಯ ಬಂದುಬಿಡುತ್ತೆ. ರಾಹುಲ ಸಾಂಕೃತ್ಯಾಯನಂಥವರಿಗೆ ಆದದ್ದು ಈ ದುರಂತ. ಬಹಳ ಪ್ರಚಂಡ ಮೇಧಾವಿ, ಆದರೆ ಅವ್ರಿಗೆ ಕೊನೆಗೆ ವೇದಾಂತದ ಬಗ್ಗೆ ಒಂದು ಜುಗುಪ್ಸೆ ಬಂದು ಹೋಯಿತು. ವೇದಗಳ ಬಗ್ಗೆ, ವೇದಾಂತ ಬಗ್ಗೆ ಜುಗುಪ್ಸೆ ಬಂದು ನಾಸ್ತಿಕರಾಗ್ಬಿಟ್ರು ಅವರು ಕೊನೆಗೆ. ಆದರೆ ಅಂತ್ಯಕಾಲದಲ್ಲಿ ಏನೂ ಇಲ್ಲ, ಮಾತೇ ಇಲ್ಲ, ಯಾರನ್ನು ನೋಡಿದ್ರು ಮಾತಿಲ್ಲ, ಗಳಗಳ ಅಳೋದು. ಯಾಕೆಂದರೆ ಅವರ ಸಂಘರ್ಷವೇ ಅವರಿಗೆ ಕಾಡುತ್ತಾ ಕೊನೆಯ ಕಾಲದಲ್ಲಿ ಪಶ್ಚಾತ್ತಾಪದಿಂದ ದಗ್ಧರಾಗಿ ಕಣ್ಣೀರು ಸುರಿಸೋದು ಅಷ್ಟೇ, ಮಾತೇ ಇಲ್ಲದೆ ಸತ್ತರು ಪಾಪ. ಎಷ್ಟೋ ತಿಂಗಳುಗಳ ಕಾಲ ಮಾತಿಲ್ಲದೆ ಯಾರನ್ನು ನೋಡಿದ್ರು ಅಳೋದು. ಯಾಕೆಂದರೆ ಹಿಂದಿನ ತನ್ನ ಬದಲಾವಣೆಗಳು ಜೀವನದಲ್ಲಿ ಮಾನದಲ್ಲಿ ಎಲ್ಲ ನಿರ್ಧಾರಗಳು ತಪ್ಪು ನಿರ್ಧಾರಗಳನ್ನೇ ಮಾಡಿಕೊಂಡು ಇಡೀ ಜೀವನ ಬುದ್ಧಿವಂತ ಅಂತ ಅನಿಸಿಕೊಂಡು, ತಪ್ಪು ನಿರ್ಧಾರಗಳನ್ನು ಮಾಡಲಿಕ್ಕೂ ಬುದ್ಧಿವಂತಿಗೆ ಬೇಕಾಗತ್ತೆ ರೀ. ಬುದ್ಧಿವಂತರೇ ತಪ್ಪು ನಿರ್ಧಾರ ಮಾಡೋದು. ದಡ್ರು ನಿರ್ಧಾರ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹಿಂದಿನಿಂದ ಬಂದದ್ದು ಒಳ್ಳೇದೋ ತಪ್ಪೋ ಇರ್ಲಿ ಸ್ವಾಮಿ ನಮಗದು ಸಾಕೋದು. ಈ ಬುದ್ಧಿವಂತರು ತಪ್ಪು ನಿರ್ಧಾರ ಮಾಡಿ ದಾರಿ ಕೆಡಿಸಿಕೊಳ್ತಾರೆ. ಅದರಿಂದ ದಾರಿ ತಪ್ಪುವವರು ತಾರ್ಕಿಕ ಪ್ರಜ್ಞೆ ಬೆಳೆಸಿಕೊಂಡು ಎಲ್ಲವನ್ನು ಖಂಡನೆ ಮಾಡಿ ತಮ್ಮದೇ ಸರಿವಾದ ಎಲ್ಲವೂ ಇವು ಬುದ್ಧಿವಂತಿಕೆಯಿಂದ ನಡೆಯುವ ಕೆಲಸಗಳೇ ಮನುಷ್ಯನನ್ನು ಹಾಳು ಮಾಡುವಂಥದ್ದು. ದಡ್ರು ಅಟ್ಲೀಸ್ಟ್ ಒಳ್ಳೆಯದನ್ನು ಮಾಡಿದ್ರೆ ಕೆಟ್ಟದ್ದನ್ನು ಮಾಡುವಂಥ ಧೈರ್ಯವೂ ಇಲ್ಲ ಅವರಿಗೆ. ಇದ್ದದ್ದನ್ನು ಅನುಸರಿಸಿಕೊಂಡು ಬರ್ತಾರೆ. ನಮಗೆ ಹಿಂದಿನಿಂದ ಬಂದದ್ದು ಸಾಕು ಸ್ವಾಮಿ, ನಮಗೇನು ಗೊತ್ತಿಲ್ಲ, ನಾವೇನು ಬದಲಾವಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತಾರೆ. ಸೊ ಇದೊಂದು ಬಹಳ ಇಡೀ ಜಗತ್ತಿನಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ ಎರಡೇ ಸಂಗತಿ ಆಯ್ತು. ಈಗ ನಾನು ನನ್ನದು, ಇದು ಇಡೀ ಪ್ರಪಂಚವನ್ನು ಆಳ್ತಾ ಇದೆ ಮತ್ತು ಇಡೀ ಪ್ರಪಂಚವನ್ನು ದೊಡ್ಡ ವಿಭ್ರಮೆಯಲ್ಲಿ ಮುಳುಗಿಸಿಬಿಟ್ಟಿದೆ. ಅದನ್ನು ತರೋಹೋ ಬೀಜ ವಿಕಾರಾಭ್ಯಾಂ
ಯೋ ವಿದ್ವಾನ್ ಯಾತಿ ಸಂಯಮಂ ತರೋರು ವಿಲಕ್ಷಣೋ ದೃಷ್ಟ ಏವಂ ದ್ರಷ್ಟ ತನೋಃ ಪೃಥಕ್. ತರೋಹ ಬೀಜ ವಿಕಾರಾಭ್ಯಾಂ ಯೋ ವಿದ್ವಾನ್ ಯಾತಿ ಸಂಯಮಂ ಅಂತ. ಈಗ ಪ್ರಿಂಟ್ ಆಗಿರೋದೆಲ್ಲ ಜನ್ಮ ಸಂಯಮವು ಅನ್ನತಕ್ಕಂಥದ್ದು ಪ್ರಿಂಟ್ ಆಗಿದೆ. ಆದರೆ ಆಚಾರ್ಯರ ಭಾಷ್ಯದಲ್ಲಿ ಹಾಗಿಲ್ಲ. ಅವರು ಸಂಯಮಂ ಯಾತಿ ಅಂತ ಅರ್ಥ ಬರೀತಾರೆ. ಅದರಿಂದ ಈಗ ಪ್ರಿಂಟ್ ಆಗಿರತಕ್ಕ ಪ್ರಾಚೀನ ಪಾಠ ಹೆಚ್ಚಿನ ಮಟ್ಟಿಗೆ ಸರಿಯಲ್ಲ. ತರೋಹೋ ಬೀಜ ವಿಕಾರಾಭ್ಯಾಂ ಹೇಳ್ತಾರೆ. ಮರದಲ್ಲೂ ಒಂದು ಜೀವ ಇದೆ. ಇದನ್ನ ವೇದಕಾಲದ ಋಷಿಗಳು ಬಹಳ ವಿಸ್ತಾರವಾಗಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಆ ಜೀವ, ಮರದ ಜೀವ, ತರೋಹೋ ಬೀಜ ವಿಕಾರಾಭ್ಯಾಂ. ಆದರೆ ಆ ತರುವಿನಲ್ಲಿ ಒಂದು ಬೀಜ ಹಾಕ್ತೇವೆ ನಾವು. ಬೀಜ ಹಾಕಿ ಅದು ಗಿಡ ಆಗತ್ತೆ, ಗಿಡ ಆಗಿ ಮರ ಆಗತ್ತೆ, ಮರ ಆಗಿ ವಿಕಾರಗೊಳ್ಳುತ್ತೆ, ಆಮೇಲೆ ಒಣಗುತ್ತೆ, ಆಮೇಲೆ ಕಡಿತೇವೆ, ಸಾಯುತ್ತೆ, ಮರ ಸತ್ತಿತು ಅಂತೇವೆ. ಈ ಬೀಜ ಮೊಳಕೆ ಬಂದು ಆಗತಕ್ಕಂಥ ಮತ್ತೆ ಅದು ಮರ ಇರುವಷ್ಟು ಕಾಲದ ಬೆಳವಣಿಗೆ ಮತ್ತು ಸಾಯುವಿಕೆ ಇದೇ 9 ಅವಸ್ಥೆಗಳು ಹೇಳಿದಾಗ ಮರಕ್ಕೂ ಉಂಟು. ಇದನ್ನ ನೀನು ಮೊದಲು ಮರದಲ್ಲಿ ನೋಡು. ಯಾಕೆಂದ್ರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್, ಅದಕ್ಕೂ ಜೀವ ಉಂಟಲ್ಲ. ಪ್ರಾಣಿಗಳಿಗೆ ಇದೆ, ಮರಗಳಿಗೆ ಇದೆ. ಇದನ್ನ ನಮಗೆ ಯಾಕೆ ಕೃಷ್ಣ ಹೇಳ್ತಾನೆ ಅಂತ ಕಾಣಬಹುದು. ನಾವು ಪ್ರಪಂಚದ ಬೇರೆ ಬೇರೆ ಫಿಲಾಸಫಿಗಳನ್ನು ಓದಿದರೆ ಕೃಷ್ಣ ಇದನ್ನು ಹೇಳುವ ಅವಶ್ಯಕತೆ ತುಂಬ ಇದೆ ಅಂತ ಅನಿಸುತ್ತೆ ನಮಗೆ. ಪ್ರಾಣಿಗಳಿಗೆ, ಮರಗಳಿಗೆ ಬಿಡಿ, ಪ್ರಾಣಿಗಳಿಗೆ ಜೀವ ಇದೆ ಅಂತ ಕೆಲವು ಫಿಲಾಸಫರ್ಸ್ ಒಪ್ಪುವುದಿಲ್ಲ. ನಿಮ್ಗೆ ಗೊತ್ತಿರಬಹುದು, ಕ್ರಿಶ್ಚಿಯಾನಿಟಿ ಪ್ರಾಣಿಗಳಿಗೆ ಜೀವ ಇದೆ ಅನ್ನೋದನ್ನು ಒಪ್ಪುವುದಿಲ್ಲ. ಅವರು ಪ್ಲಾಂಟ್ಸ್ ಹ್ಯಾವ್ ಲೈಫ್ ಬಿಡಿ, ಅನಿಮಲ್ಸ್ ಹ್ಯಾವ್ ಲೈಫ್, ಹ್ಯೂಮನ್ ಬೀಯಿಂಗ್ಸ್, ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಲೈಫ್. ಜೀವ ಇರುವುದು ಮನುಷ್ಯನಿಗೆ ಮಾತ್ರ, ಅದರಿಂದ ಪ್ರಾಣಿಗಳನ್ನ ತಿನ್ಬೋದು, ಯಾಕಂದ್ರೆ ಅವಾಗ ಜೀವ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಭಯಾನಕವಾಗಿದೆ ಚಿಂತನೆಗಳು, ಮನುಷ್ಯನ ಚಿಂತನೆ. ಜೀಸಸ್ ಕ್ರೈಸ್ಟು ಹೇಳಲಿಲ್ಲ, ಆದರೆ ಇವರು ಹಾಗೆ ತಿಳ್ಕೊಂಡು ಬಿಟ್ಟಿದ್ದಾರೆ. ಅವರು ಏನು ಅಂದರೆ, ಯಾವಾಗಲೂ ನಮಗೆ ಶಾಸ್ತ್ರ ನಮ್ಮ ನಡತೆಗೆ ಅನುಕೂಲವಾಗಿರುವ ಹಾಗೆ ನಾವು ಅದನ್ನು ಇಂಟರ್ಪ್ರೆಟ್ ಮಾಡಿಕೊಂಡು ಅನುಕೂಲಿಸಿದ್ದು ಅಂತ. ಪ್ರಾಣಿ ಹಿಂಸೆ ಆಗುವುದಿಲ್ಲ ಅಂತವರು. ಯಾಕೆಂದರೆ ಪ್ರಾಣಿ ಹಿಂಸೆ ಅಂದರೆ ಜೀವ ಹಿಂಸೆ ಅಲ್ವಾ. ಪ್ರಾಣಿ ಹಿಂಸೆ ಅಂದರೆ ಪ್ರಾಣಿಗಳಿಗೆ ಜೀವವೇ ಇಲ್ಲ. ಆದ್ದರಿಂದ ನೀವು ಹಂದಿ ತಿನ್ನಿರಿ, ಕೋಳಿ ತಿನ್ನಿರಿ, ಮೀನು ತಿನ್ನಿರಿ, ಏನು ಜೀವ ಹಿಂಸೆ ಆಗೋದಿಲ್ಲ ಅಂತ ಶುರು ಮಾಡಿದರು. ಇದು ಒಂದ್ಸರ್ತಿ ನನ್ನ ಹತ್ರ ವಾದ ಮಾಡಿದ್ರು ಒಬ್ಬರು, ಒಂದು ಚರ್ಚಿನ ಫಾದರು. ನಾನು ಕೇಳಿದೆ, ಆಯಿತು ಪ್ರಾಣಿಗೆ ಜೀವ ಇಲ್ಲ, ನಿಮಗೆ ಜೀವ ಇದೆ ಅನ್ನೋದಕ್ಕೆ ಏನು ಪ್ರೂಫ್ ಅಂತ ಕೇಳಿದೆ ನಾನು. ನಿಮಗೆ ಜೀವ ಇದೆ ಅನ್ನೋದಕ್ಕೆ ಏನು ಪ್ರೂಫು? ಪ್ರಾಣಿಗೆ ಇಲ್ಲ ಒಪ್ಪೋಣ, ಮೀನಿಗೆ ಜೀವ ಇಲ್ಲ, ಹಂದಿಗೆ ಜೀವ ಇಲ್ಲ, ಕೋಳಿಗೆ ಜೀವ ಇಲ್ಲ, ನಿಮಗುಂಟಾ? ಉಂಟು ಅದಕ್ಕೆ ಏನು ಪ್ರೂಫ್? ನಾನು ಇಲ್ಲ ಅಂತ ಹೇಳ್ತೇನೆ, ನಿಮಗೂ ಜೀವ ಇಲ್ಲ. ಯು ಮಸ್ಟ್ ಪ್ರೂವ್ ದಟ್ ಯು ಹ್ಯಾವ್ ಅಲ್ವಾ ಲೈಫ್ ಅಲ್ವ. ನಿಮಗೆ ಜೀವ ಉಂಟು ಅನ್ನೋದಕ್ಕೆ ಏನು ಪ್ರೂಫು ಅಂತ. ಒಂದು ವ್ಯಕ್ತಿ, ಒಂದು ವಸ್ತುವಿನಲ್ಲಿ ಜೀವ ಇದೆ ಅನ್ನೋದಕ್ಕೆ ಏನು ವಿಷಯ ಹೇಳಿ ಪ್ರಮಾಣ? ಒಂದು ಸುಖ ದುಃಖ ಅನುಭವ, ಹಸಿವು, ಬಾಯಾರಿಕೆ, ಹಸಿವಾದಾಗ ದುಃಖ ಆಗೋದು, ಉಂಡಾಗ ಸುಖ ದುಃಖ ಅನುಭವ. ಆಮೇಲೆ ಒಂದು ರೀತಿಯಿಂದ ಆ ಸುಖ ದುಃಖಗಳಿಗೆ ಸ್ಪಂದಿಸುವಂಥ ಮಾನಸಿಕ ಸ್ಥಿತಿ. ಇಷ್ಟೇ. ಚೈತನ್ಯ ಜೀವ ಇದೆ ಅಂತ ಹೇಳುವುದು, ನನಗೆ ಅರಿವಿದೆ, ನನಗೆ ಸುಖ ದುಃಖ ಅನುಭವ ಇದೆ, ಮತ್ತು ಸುಖ ದುಃಖಗಳಿಗೆ ನಾನು ಸ್ಪಂದಿಸ್ತೇನೆ, ಇಷ್ಟಪಡ್ತೇನೆ, ಇದು ಬೇಕು ಇದು ಬೇಡ ಅನ್ನತಕ್ಕಂಥ ಮಾನಸಿಕವಾದ ಸ್ಪಂದನ ಇದೆ ಅಂತ. ಅದು ಪ್ರಾಣಿಗಳಿಗೂ ಉಂಟಲ್ಲ. ಅಷ್ಟೇ ಅಲ್ಲ, ಮರಗಳಿಗೂ ಇದೆ. ಆದ್ದರಿಂದ ಹಿಂದಿನವರು ಹೇಳಿದ ಮರಗಳಿಗೆ ಯಾಕೆ ಇವತ್ತು ಗೊತ್ತಾಯ್ತು ನೋಡಿ. ಹಿಂದಿನವರು ಯಾವ ಒಂದು ಆಧಾರದಿಂದ, ಯಾವ ಪುರಾವೆಯಿಂದ ತಿಳ್ಕೊಂಡ್ರೋ ಗೊತ್ತಿಲ್ಲ. ಹಿಂದಿನ ಅದನ್ನು ಸ್ಪಷ್ಟವಾಗಿ ಇವತ್ತು ನಮಗೆ ಯಂತ್ರದಿಂದ ಇದು ಗೊತ್ತಾಗಿದೆ. ಒಂದು ಮರವನ್ನು ಕಡಿಯಬೇಕು ಅಂತ ಹೋದರೆ, ಒಂದು ಮರವನ್ನು ಕಡಿಯಲಿಕ್ಕೆ ಅಂತ ಒಬ್ಬ ಹಿಡ್ಕೊಂಡು ಹೋದರೆ, ಆ ಕೊಡಲಿ ಹಿಡ್ಕೊಂಡು ಕಡಿಲಿಕ್ಕೆ ಬಂದವನನ್ನು ನೋಡಿಯೇ ಆ ಮರ, ಅದರಲ್ಲಿ ನೀವು ಈಗ ಯಂತ್ರ ಇಟ್ಟು ನೋಡಿದ್ರೆ ಅದರಲ್ಲಿ ಭಯದ ವೈಬ್ರೇಷನ್ ಕಾಣಿಸುತ್ತೆ. ಅದೇ ನಮ್ಮ ತೋಟದಲ್ಲಿ ನಾವೊಂದು ಗುಲಾಬಿ ಗಿಡ ನಟ್ಟಿರ್ತೇವೆ. ಅದಕ್ಕೆ ನಾವು ನಟ್ಟವರೇ ಹೋಗಿ ದಿನಾಲು ಹೋಗಿ ಅದರನ್ನು ಬೆಳವಣಿಗೆ ನೋಡೋದು, ಅದರ ಒಂದೊಂದು ಹೂವನ್ನು ನೋಡಿ ಪ್ರೀತಿಸ್ತಾ ಇದ್ದರೆ ಅದು ಪ್ರೀತಿಯ ವೈಬ್ರೇಷನ್ ಅನ್ನು ತೋರಿಸುತ್ತೆ. ಯಂತ್ರದಲ್ಲಿ ಇವತ್ತು ನೋಡ್ಬೋದು ಅದರ ಡೆನ್ಸಿಟಿ, ಎಷ್ಟು ಪ್ರೀತಿ. ನಮ್ಗಿಂತ ಹೆಚ್ಚು ಅವು ಪ್ರೀತಿ ಮಾಡ್ತವೆ. ನಾವು ಸ್ವಲ್ಪ ನಾಟಕ ಮಾಡ್ತೇವೆ, ಒಂದು ನಿಜವಾದ ಪ್ರೀತಿ ಮಾಡ್ತವೆ. ಆಮೇಲೆ ಎಲ್ಲೋ ನಾವೊಂದು ಗಿಡ ನಟ್ಟಿರ್ತೇವೆ, ಮನೆಯಲ್ಲಿ ತುಳಸಿ ಗಿಡ, ಎಲ್ಲೋ ಪೇಟೆಗೆ ಹೋದವರು ರಸ್ತೆಯಲ್ಲಿ ಜಾರಿ ಬಿದ್ದಿರ್ತೇವೆ. ನಮ್ಮ ಮನೆಯವರಿಗೆ ಅವರು ಅಲ್ಲಿಂದ ಯಾರೋ ರಸ್ತೆಯನ್ನು ನೋಡಿ ಫೋನ್ ಮಾಡಿದ ಮೇಲೆ ಗೊತ್ತಾಗೋದು. ನಾವು ಬಿದ್ದ ಕ್ಷಣದಲ್ಲೇ ಇದು ದುಃಖದ ಕಂಪನ ಕೊಡಲಿಕ್ಕೆ ಶುರು ಮಾಡ್ತೇವೆ. ಇದು ಗಿಡಗಳು, ಅವುಗಳು ನಮ್ಮ ಯಜಮಾನ ಬಿದ್ದ ದುಃಖ. ಹೀಗೆ
ಸುಖ ದುಃಖಗಳು ಬೇಕು ಬೇಡಗಳ ಸ್ಪಂದನ ಇದ್ದಲ್ಲಿ ಚೈತನ್ಯ ಇದೆ ಅಂದರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್. ಅದರಿಂದ ತರೋಹೋ ಬೀಜ ವಿಕಾರಾಭ್ಯಾಂ, ತರುವಿನಿಂದ ಇಲ್ಲಿ ಹೇಗೆ ಬೀಜ ಬಿತ್ತಿ, ಇಲ್ಲಿ ಬೀಜ ಬಿತ್ತಲಿಕ್ಕೆ ಕ್ಷೇತ್ರ ಅಂದರೆ ಹೆಣ್ಣು, ಹೆಣ್ಣು ಅನ್ನುವ ಕ್ಷೇತ್ರದಲ್ಲಿ ಬೀಜ ಬಿತ್ತಿ ಅದು 9 ತಿಂಗಳ ಗಿಡವಾಗಿ ಹೊರಗೆ ಬಂತು. ಅಲ್ಲಿ ಏನಿಲ್ಲ. ಅದು ನಿಜವಾಗಿ ಮರವಾಗಿ ಹುಟ್ಟುವುದು ಸುಲಭ, ಮನುಷ್ಯನಾಗಿ ಹುಟ್ಟುವುದಕ್ಕೆ ನಾನು ಹೇಳಿದೆ ಪ್ರೋಸೆಸ್ಸು, ಎಷ್ಟೆಲ್ಲ ಪ್ರೋಸೆಸ್ ಇದೆ. ಆ ಆಹಾರದ ಜೊತೆಗೆ ಅದು ಗಂಡಿನ ಹೊಟ್ಟೆಗೆ ಹೋಗಿ ಗಂಡಿನ ಹೊಟ್ಟೆಯಿಂದ ಹೆಣ್ಣಿನ ಹೊಟ್ಟೆಗೆ, ಈ ಎಲ್ಲ ಪ್ರೋಸೆಸ್, ಒಂದು ಪ್ರೋಸೆಸ್ ಲಿಂಕ್ ತಪ್ಪಿದರೆ ಪುನಃ ವಾಪಸ್ ಹೋಗಿ ಆ ಪ್ರಕಾರ ಬರಬೇಕು. ಮರಕ್ಕೆ ಹಾಗೇನಿಲ್ಲ. ಆಕಾಶದಲ್ಲಿದ್ದ ಜೀವ ಒಂದು ಮರದ ಒಣಗಿದ ಟೊಂಗೆಗೆ ಸೇರಿಕೊಂಡ್ರೆ ಸಾಕು, ಉತ್ತರದಲ್ಲಿ ಸಿಗಲಿ ಶುರು ಆಗುತ್ತೆ. ಅದು ಇಲ್ಲಿಯ ಜನನ ಸ್ಥಾನವನ್ನೇನು ಸಂಯಂತಿ ಯಥಾಕರ್ಮ. ಅಲ್ಲಿ ಬಹಳ ಸುಲಭ. ಮನುಷ್ಯರಾಗಿ ಹುಟ್ಟಬೇಕಾಗಿದ್ರೆ, ಒಂದು ಪ್ರಾಣಿಯಾಗಿ ಹುಟ್ಟಬೇಕಾಗಿದ್ರೆ ಇರುವ ಗರ್ಭವಾಸದ ದುಃಖ ಇಲ್ಲ. ಯಾವುದೇ ಒಂದು ಕೊರಡಿಗೆ ಸೇರಿಕೊಂಡ್ರೆ ಅದನ್ನು ಚಿಗುರಿ ಬಿಡುತ್ತೆ. ಚಿಗುರಿ ಬಿಡುತ್ತೆ ಅಂದರೆ ಅದು ಜೀವ ಅದನ್ನು ನನ್ನದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ಆಗೋಯ್ತು. ಅದರಿಂದ ಅದು ನನ್ನದು ಅಂತ ಬಂದ ಕೂಡಲೇ ಎಲ್ಲ ವಿಕಾರಗಳು ಶುರುವಾಗ್ತವೆ. ಚಿಗುರಿತು, ದೊಡ್ಡದಾಯಿತು, ನಟ್ರಿ, ಮರ ಆಯಿತು, ಹಣ್ಣು ಬಿಟ್ಟಿತು, ಮತ್ತೆ ಒಣಗಲಿಕ್ಕೆ ಶುರುವಾಯಿತು, ಒಂದೊಂದೇ ಟೊಂಗೆ. ಹೀಗೆ ಎಲ್ಲ ಬೆಳವಣಿಗೆಗಳು. ತರೋಹೋ ಬೀಜ ವಿಕಾರಾಭ್ಯಾಂ, ಇದನ್ನು ಗಮನಿಸು. ಅದು ಮರ. ಮತ್ತೆ ನೀನೇನು ಅಮರನೋ? ನೀನು ಮರವೇ. ನೀನು ಅಮರ ಅಲ್ಲ, ನೀನು ಮರವೇ, ನೀನು ಮರಣಶೀಲನೆ. ಅದನ್ನು ನೋಡಿ ನಿನ್ನ ಮತ್ತು ಪ್ರತಿಯೊಂದು ಜೀವಜಾತದ ಬೀಜ ವಿಕಾರಗಳು ಅದು ಹುಟ್ಟಿ ಬೆಳವಣಿಗೆ ಆಗತಕ್ಕಂಥ, ಅದನ್ನು ದೇಹದಲ್ಲಿ ಇರತಕ್ಕಂಥ ವಿಕಾರಗಳನ್ನು ಯೋ ವಿದ್ವಾನ್, ಇದನ್ನು ತಿಳ್ಕೊಂಡ್ರೆ ಮರವನ್ನು ನೋಡಿಕೊಂಡು ನಿನ್ನ ಅವಸ್ಥೆಯನ್ನು ನೀನು ಊಹಿಸಬಹುದು. ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ನಿನ್ನನ್ನು ಊಹಿಸ್ಬೋದು. ನಿನ್ನ ತಂದೆಯನ್ನ, ನಿನ್ನ ಮಗನನ್ನ ನೋಡಿ ನಿನ್ನ ಅವಸ್ಥೆಯನ್ನು ನೀನು ಊಹಿಸ್ಬೋದು. ಇದನ್ನೆಲ್ಲ ತಿಳ್ಕೊಂಡಾಗ ಯೋ ವಿದ್ವಾನ್ ಯಾತಿ ಸಂಯಮಂ, ಆವಾಗ ಬಾಳಿಗೆ ಒಂದು ಸಂಯಮ ಬರ್ತದೆ, ಹಿಡಿತ ಬರ್ತದೆ. ಇಲ್ಲದೇ ಇದ್ದರೆ ಹುಚ್ಚು ಮಾತು, ನನ್ನದು ಓ ಅಂತ ಹಾರಾಡುವುದು ಎಲ್ಲ ಈ ಸಂಯಮ ಇಲ್ಲದಂಥ ಅಟ್ಯಾಚ್ಮೆಂಟು, ಈ ತೀರಾ ಹಚ್ಚಿಕೊಳ್ಳತಕ್ಕಂಥ ಒಂದು ಮನೋವೃತ್ತಿ ಉಂಟಲ್ಲ, ನನ್ನದು, ನನ್ನ ಸಂಸಾರ, ನನ್ನ ಬಂಧು, ನನ್ನ ಬಳಗ, ನನ್ನ ಮಕ್ಕಳು ಅಂತ ಅತಿಯಾಗಿ ಹಚ್ಚಿಕೊಳ್ಳತಕ್ಕಂಥದ್ದು ಯಾವಾಗ ಬರುತ್ತೆ ಅಂದರೆ ಈ ಪ್ರಪಂಚವನ್ನು, ಈ ಅಂತರಂಗದ ಪ್ರಪಂಚವನ್ನು ನೋಡುವ ಒಳದೃಷ್ಟಿ ಇಲ್ಲದೇ ಇದ್ದಂಥವನಿಗೆ ಇಂಥ ಪ್ರಜ್ಞೆ ಬೆಳೆಯುತ್ತೆ. ನಾವು ಸಾಮಾನ್ಯ ಇರದಂಥವನಿಗೆ ಮತ್ತು ಳಿಗೆ ಅದು ಎರಡು ಒಂದೇ. ನಾವು ಮಾತಾಡುವಾಗ ಪುಲ್ಲಿಂಗ ಬರುತ್ತೆ ಅಷ್ಟೇ, ಅದು ಪುಲ್ಲಿಂಗ ಅವಿವಕ್ಷಿತ. ಒಟ್ಟು ಈ ರೀತಿ ಪ್ರಪಂಚವನ್ನು ನೋಡುವ ಒಳನೋಟ ಇಲ್ಲದೆ ಇದ್ದ ವ್ಯಕ್ತಿಗೆ ಎಲ್ಲ ಆವೇಶಗಳು, ಸಿಟ್ಟು, ಸೆಡವು, ಹಾರಾಟ, ಡಿಸಪಾಯಿಂಟ್ಮೆಂಟು, ಎಲ್ಲ ಸಿಟ್ಟು ಅರ್ಭಟಗಳಿಗೆ ಕಾರಣ, ಎಲ್ಲ ನಿರಾಸೆ, ಡಿಸಪಾಯಿಂಟ್ಮೆಂಟುಗಳಿಗೆ ಕಾರಣ ನಾವು ಬದುಕ್ತಾ ಇರುವ ಈ ಭ್ರಮಾತ್ಮಕವಾದಂಥ ನಾವೇ ಸೃಷ್ಟಿ ಮಾಡಿಕೊಂಡ ಪ್ರಪಂಚ. ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ಅಲ್ಲ, ಇದು ನಾವು ಸೃಷ್ಟಿ ಮಾಡಿಕೊಂಡ ಪ್ರಪಂಚ. ಇದನ್ನು ಎಷ್ಟು ತಿಳ್ಕೊಂಡು ಬಿಟ್ರೆ ಯಾತಿ ಸಂಯಮಂ, ಆವಾಗ ಮನುಷ್ಯನ ಬದುಕಿನಲ್ಲಿ ಬೇಕಾಗಿರುವಂಥದ್ದೇನು ಅಂದರೆ ಸೆಲ್ಫ್ ಕಂಟ್ರೋಲ್, ಆತ್ಮ ಸಂಯಮ. ಆತ್ಮ ಸಂಯಮಕ್ಕೆ ಈ ಸತ್ಯದ ಅರಿವು ಬೇಕು. ಇಲ್ಲದೇ ಇದ್ದರೆ ಮನುಷ್ಯನಿಗೆ ಸಂಯಮವೇ ಇರುವುದಿಲ್ಲ, ಎಚ್ಚರ ತಪ್ಪಿ ಬದುಕ್ತಾನೆ, ಎಚ್ಚರಗೇಡಿಯಾಗಿ ಬದುಕ್ತಾನೆ. ಬಹಳ ವಿಚಿತ್ರ ಏನು ಅಂದರೆ, ನಾವು ಕುಡಿಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಕುಡಿಯೋದು ಬಹಳ ಕೆಟ್ಟ. ಕುಡಿಯೋದು ಅಂದರೆ ಗೊತ್ತಲ್ಲ ಯಾವುದು ಅಂತ. ಅದನ್ನು ಕುಡಿಬಾರದು. ಈ ಎಲ್ಲಕ್ಕಿಂತ ದೊಡ್ಡ ಅಮಲು ಯಾವುದು ಗೊತ್ತುಂಟ? ಈ ನಾನು ನನ್ನದು ಅನ್ನೋದೇ ದೊಡ್ಡ ಕುಡಿತ. ಅದು ಪ್ರತಿಯೊಬ್ಬರೂ ಕೂಡ ಕುಡುಕರೆ. ನಾನು ನನ್ನದನ್ನೋ ಅಹಂಕಾರದ ಪಾನ ನಡೀತಾನೆ ಇರ್ತದೆ. ಅದು ಹೋಗದೆ ಬರೇ ಹೊರಗಿನ, ಅದೇ ಮತ್ತೆ ಕುಡಿತದಲ್ಲಿ ಒಳಗಿನ ಕುಡಿತವನ್ನು ಬಿಡಬೇಕು ಅಂತ ಕೃಷ್ಣ ಹೇಳೋದು. ಅದೇ ಅಭಿಜ್ಞಾ. ಈ ಅಹಂಕಾರ ಮಮಕಾರ ಅನ್ನುವಂಥ ಏನು ಅಭಿಜ್ಞಾ ಇದೆ, ಅಭಿಮಾನ, ಈ ಅಭಿಮಾನದ ಪಾನ ನಿರಂತರ ನಡೀತಾ ಇದ್ದಾಗ ಹೊರಗಿನದ್ದು ಕುಡಿಯೋದು ಬಿಟ್ಟರು ಇವನು ಮೈಂಡ್ ಬ್ಯಾಲೆನ್ಸಿಗೆ ಬರೋದೇ ಇಲ್ಲ, ಅರ್ಭಟವೇ. ಅವನು ಹಾರಾಟ, ನನ್ನದು, ನಾನು ಹೇಳಿದ ಹಾಕೊಳ್ಳೋದಿಲ್ಲ ಅಂದ್ರೆ ಏನು, ಒದ್ದು ಬಿಡ್ತೇನೆ, ಬುಡಿ ಮಾಡಿ ಬಿಡ್ತೇನೆ, ಮಕ್ಕಳನ್ನು ಕೊಲ್ತಾರೆ, ಮನೆಗೆ ಬೆಂಕಿ ಇಡ್ತಾರೆ. ನಾವು ನೋಡ್ತೇವಲ್ಲ ಪೇಪರ್ನಲ್ಲಿ ಸುದ್ದಿಗಳು, ತಂದೆ ತಾಯಿಯನ್ನ ಮಕ್ಕಳು ಕೊಲ್ತಾರೆ, ಮಕ್ಕಳನ್ನು ತಂದೆ ತಾಯಿ ಕೊಲ್ಲೋದು, ಮನೆಗೆ ಬೆಂಕಿ ಇಡೋದು, ಏನೇನೋ ಮಾಡ್ತಾರಲ್ಲ. ಏನಿದೆಲ್ಲ ಅಂದರೆ ಆ ಈಗೋಗೆ ಹರಟಾದಾಗ ಏನು ಮಾಡಬೇಕು ಅನ್ನೋ ಪ್ರಜ್ಞೆಯೇ ಇಲ್ಲ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಅಂತ ಈ ವಿಶ್ವ ಪ್ರಪಂಚ ಅದ್ಭುತವಾಗಿದೆ, ವಿಚಿತ್ರವಾಗಿದೆ, ಅರ್ಥ ಮಾಡಿಕೊಳ್ಳಲಾಗದಷ್ಟು ವಿಚಿತ್ರವಾಗಿದೆ. ಅಂಥ ಪ್ರಪಂಚದ ಬಗ್ಗೆ
ನಾವು ಈ ಅಹಂಕಾರ ಮಮಕಾರ ಅನ್ನುವ ಮದ್ಯ ಅಮಲು ಅದನ್ನ ಕಳ್ಕೊಳ್ಳದೆ ಇದ್ದರೆ ಹೊರಗಿನಿಂದ ಕುಡಿತ ಬಿಟ್ಟರು ಒಳಗಿನಿಂದ ಕುಡುಕನೇ ಆಗಿರುತ್ತೆ ನಾವು. ಈ ಒಳಗಿನ ಅಭಿಜ್ಞಾದ್ವಯ ಲಕ್ಷಣವು ಇದನ್ನು ಅಭಿಮಾನವನ್ನು ಬಿಟ್ಟಾಗ ಪ್ರಪಂಚ ಏನು ಅಂತ ಅಂಥವನು ಯಾತಿ ಸಂಯಮಂ, ಅವನಿಗೆ ಮಾತ್ರ ಅವನ ಮನಸ್ಸನ್ನು ಹಿಡಿತ. ಯಾಕೆಂದರೆ ಕುಡಿದವರಿಗೆ ಹಿಡಿತ ಇಲ್ಲ. ನಾವು ಈ ಅಹಂಕಾರ ಮಮಕಾರಗಳ ಸುಳಿಯಲ್ಲೇ ಇದ್ದರೆ ಯೋ ವಿದ್ವಾನ್ ಯಾತಿ ಸಂಯಮಂ, ನಮಗೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಈ ಬದುಕಿನ ಮೂಲಭೂತ ಸತ್ಯವನ್ನು ತಿಳಿದಾಗ ವಿದ್ವಾನ್ ಯಾತಿ ಸಂಯಮ, ನಮ್ಮ ಮನಸ್ಸಿನ ಹಿಡಿತ ನಮಗೆ ಸಾಧ್ಯವಾಗತ್ತೆ. ಅಂಥ ಹಿಡಿತದ ಬಾಳನ್ನ ಬದುಕು ಅಂತ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಇನ್ನು ಮುಂದೆ ಕೆಲವು ಸಂಗತಿಗಳನ್ನು ಈ ಅಧ್ಯಾಯ, ಯಾಕೆಂದರೆ ಈ ಅಧ್ಯಾಯ ಪ್ರಾರಂಭ ಆದದ್ದು 2 ವರ್ಷದ ಕೆಳಗೆ, ಈ ಬಾರಿ ಅಧ್ಯಾಯ 22ನೇ ಅಧ್ಯಾಯ ಮುಗಿಸಿ ಆಮೇಲೆ ಕೇವಲ 9 ಅಧ್ಯಾಯವನ್ನು ಮಾತ್ರ ಮುಂದಿನ ಸ್ಕಂದದ 9 ಅಧ್ಯಾಯವನ್ನು ಮುಂದಿನ ಭಾಗಕ್ಕೆ ಉಳಿಸ್ಲಿಕ್ಕೆ ಇನ್ನೂ ಒಂದು 8-10 ಶ್ಲೋಕ ಇದೆ. 8-10 ಶ್ಲೋಕವನ್ನು ಎತ್ತುಕೊಂಡು ನಾಳೆ ಹೇಳೋಲ್ಲ, ಒಟ್ಟು ಸಾರ 8-10 ಶ್ಲೋಕಗಳಲ್ಲಿ ಬರುವ ಸಾರವನ್ನು ನಾಳೆ ನಾವು ನೋಡಿ ಅಧ್ಯಾಯವನ್ನು ಪೂರ್ತಿ 22ನೇ ಅಧ್ಯಾಯದ ಚಿಂತನವನ್ನು ನಾಳೆಗೆ ಯಥಾಶಕ್ತಿ ಮುಗಿಸೋಣ. ಇವತ್ತು ಇಷ್ಟು ಸಾಕು. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.